ಫ್ಲೈಟಲ್ಲಿ 1.5 ದಿವಸ ಹೋಗಿರೋದು. 2 ಫ್ಲೈಟನ್ನ ಎಕ್ಸ್ಚೇಂಜ್ ಮಾಡ್ಕೊಂಡು ಹಾಂಗ್ಕಾಂಗ್ ಅಲ್ಲಿ ಇಳ್ಕೊಂಡು ಅಲ್ಲಿಂದ ಜಪಾನ್ಗೆ ಹೋಗಿ ಅಲ್ಲಿ ತುಂಬಾ ದೂರವಾದ ಸ್ಥಳಕ್ಕೆ ಹೋಗಿದ್ದಾರೆ. ಅದಕ್ಕೋಸ್ಕರ ಪ್ರಾರ್ಥನೆ ಮಾಡೋಣ. ಆತ್ಮ ಪ್ರಾಣ ಶರೀರಗಳನ್ನು ದೇವರು ಸಮರ್ಪಣೆ ಮಾಡುತ್ತಾ ಅದು ಪ್ರಾರ್ಥನೆ ಮಾಡಿ ವಾಕ್ಯದ ಮುಖಾಂತರ ನಾವು ಧ್ಯಾನ ಮಾಡ್ಕೊಳ್ಳೋಣ ವಾಕ್ಯವನ್ನು. ಸ್ತೋತ್ರ ಸ್ವಾಮಿ. ಎಲ್ಲ ಮಹಿಮೆ ಘನತೆಗಳು ಪ್ರಭಾವಗಳು ನಿಮಗೆ ಮಾತ್ರ ಸ್ವಾಮಿ. ನಿಮ್ಮ ಮಹಿಮೆ ಯಾರು ಕೂಡ ಮುಟ್ಟದ ಹಾಗೆ ಸಹಾಯ ಮಾಡ್ರಿ. ಇಸ್ರೇಲ್ ಜನರ ಮಧ್ಯದಲ್ಲಿ ತಿರುಗಾಡುವಂತ ದೇವರು, ನಿಮ್ಮ ಸ್ವಕೀಯ ಜನ, ರಾಜವಂಶಸ್ಥರು, ಮೀಸಲಾದ ಜನ, ತಲೆಗಂತೇಳಿ ಏರ್ಪಡಿಸಿಕೊಂಡಂತ ಜನಾಂಗವಾಗಿ ನಮ್ಮನ್ನ ನೀವು ಅನಾದಿ ಕಾಲದಲ್ಲಿ ಆಯ್ಕೆ ಮಾಡಿದ್ರೆ ಅದಕ್ಕಾಗಿ ಸ್ತೋತ್ರಪ್ಪ. ನಿಮ್ಮ ಕೃಪೆ ಮಹಿಮೆಗಳು ಯಾವಾಗಲೂ ಅಪ್ಪ ನಿಮ್ಮ ಆಲಯದಲ್ಲಿ ಇರಲಿ ಸ್ವಾಮಿ. ನಿಮ್ಮ ಮಹಿಮೆಗೆ ವಿರೋಧವಾಗಿರೋದು ಎಲ್ಲಾ ಕಾರ್ಯಗಳಾದ ಆಚೆ ಹೋಗಲಿ ಸ್ವಾಮಿ. ಥ್ಯಾಂಕ್ ಯು ಲಾರ್ಡ್. ನಿಮ್ಮ ನಾಮ ಮಹಿಮೆ ಆಗಲಿ ಸ್ವಾಮಿ. ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ತೌಗ ಪಡಿರಿ, ಆಗ ಎಲ್ಲ ದೊರಕುವುದು. ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ತೌಗ ಪಡಿರಿ, ಆಗ ಎಲ್ಲ ದೊರಕುವುದು. ಎಲ್ಲ ಎಲ್ಲ ನಿಮಗೆಲ್ಲ ದೊರಕುವುದು. ನೀತಿಗಾಗಿ ತೌಗ ಪಡಿರಿ, ಆಗ ಎಲ್ಲ ದೊರಕುವುದು. ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ತೌಗ ಪಡಿರಿ, ಆಗ ಎಲ್ಲ ದೊರಕುವುದು. ಭೂಲೋಕದಲ್ಲಿ ಇಟ್ಟುಕೋಬೇಡ, ಪರಲೋಕದಲ್ಲಿ ಯೆಹೋವನು ಪರಿಶುದ್ಧನು 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 ಅಂತೇಳಿ ಕೋಟಾನುಕೋಟಿ ದೇವದೂತರುಗಳ ಮಧ್ಯದಲ್ಲಿ, ಸೆರಾಫಿಗಳ ಮಧ್ಯದಲ್ಲಿ ವಾಸ ಮಾಡುವಂತ ದೇವರು ನಮ್ಮ ದೇವರು. ಅಗಮ್ಮ ಬೆಳಕಿನಲ್ಲಿ ಯಾರು ಸೇರಲಾರದಂತ ಬೆಳಕಿನಲ್ಲಿ ವಾಸ ಮಾಡುವಂತ ದೇವರು ನಿನ್ನ ದೇವರು. ಆ ದೇವರ ಜಾಗದಲ್ಲಿದ್ದಾರೆ ಅವರು. ತನ್ನ ಸೈನ್ಯ ಸಮೇತರಾಗಿ ಜಾಗದ ಇಳಿದು ಬಂದಿದ್ದಾರೆ ಅವರು. ತನ್ನ ದೇವದೂತನಿ ಜಾಗದ ಇಳಿದು ಬಂದಿದ್ದಾರೆ ಅವರು. ಎದಕ್ಕಾಗಿ ನಿನ್ನನ್ನು ಆಶೀರ್ವಾದ ಮಾಡ್ಬೇಕಂತೇಳಿ, ನಿನ್ನನ್ನು ಎಲ್ಲಾ ಕೇಡುಗಳಿಂದ ಬಿಡುಗಡೆ ಮಾಡ್ಬೇಕಂತೇಳಿ, ವ್ಯಾಧಿಗಳಿಂದ ಸ್ವಸ್ಥತೆ ಮಾಡ್ಬೇಕಂತೇಳಿ, ನಿನ್ನ ದೀನಾವಸ್ಥೆಯಿಂದ ಉನ್ನತ ಸ್ಥಾನಕ್ಕೆ, ಆ ಉನ್ನತ ಸ್ಥಾನಕ್ಕೆ ಇಡೋದಕ್ಕಾಗಿ ಅಪ್ಪ ತನ್ನ ಸೈನ್ಯ ಸಮೇತರಾಗಿ ಜಾಗ ಇಳಿದು ಬಂದಿದ್ದಾರೆ ಅವರು. ಇದಾತನ ಆಳ್ವಿಕೆ. ಇದು ದೇವರ ಆಳ್ವಿಕೆ. ತನ್ನ ರಾಜ್ಯವನ್ನ ವಿಸ್ತಾರ ಮಾಡ್ತಾ ಇದ್ದಾರೆ. ನಿನ್ನ ಮುಖಾಂತರ ತನ್ನ ರಾಜ್ಯವನ್ನ ವಿಸ್ತಾರ ಮಾಡ್ತಿದ್ದಾರೆ ಅವರು. ಥ್ಯಾಂಕ್ ಯು ಲಾರ್ಡ್. ಪರಿಶುದ್ಧಾತ್ಮರ ಸ್ತೋತ್ರ. ಎಲ್ಲ ಮಹಿಮೆ ಘನತೆ ನಿಮಗೆ ಮಾತ್ರ ಸ್ವಾಮಿ. ವಾಕ್ಯ ನೀವು ಹಾಕಿದ್ದೀರ. ಈ ವಾಕ್ಯವನ್ನು ಘನತೆ ಪಡಿಸೋರನ್ನ ನೀವು ಘನತೆ ಪಡಿಸ್ರಿ. ಈ ವಾಕ್ಯಕ್ಕೆ ತಿರುಗಿ ಬೀಳುವಂತವ್ರನ್ನ ನಿಮ್ಮ ಕೈಯಲ್ಲಿ ಒಪ್ಪಿಸಿಕೊಡ್ತೇವೆ. ಈ ವಾಕ್ಯಕ್ಕೆ ಅಡಗುವಂತವ್ರನ್ನ ನೀವು ಆಶೀರ್ವಾದ ಮಾಡ್ರಿ. ನಿಮ್ಮ ವಾಕ್ಯಕ್ಕೆ ವಿಧೇಯರಾಗುವಂತವ್ರನ್ನ ನೀವು ಕನಿಕರಿಸ್ರಿ. ನಿಮ್ಮ ವಾಕ್ಯದಲ್ಲಿ ಇರುವಂತ ರಹಸ್ಯಗಳನ್ನ ಪ್ರಕಟಿಸ್ರಿ. ಸೋತು ಹೋದಂತ ಹೃದಯಗಳನ್ನ ಬಲಪಡಿಸ್ರಿ. ನಿಮ್ಮ ನಾಮ ಮಹಿಮೆ ಆಗಲಿ. ಕಾರ್ಯ ಮಾಡ್ರಿ ಸ್ವಾಮಿ. ಎಲ್ಲ ಮಹಿಮೆ ಘನತೆ ಪ್ರಭಾವ ನಿಮಗೆ ಮಾತ್ರ ಸ್ವಾಮಿ. ಯೇಸು ನಾಮದಲ್ಲಿ ತಂದೆ. ಆಮೆನ್. ಓಕೆ, ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಓಕೆ, ದೇವರು ನಿಮ್ಮೆಲ್ಲರ ಆಶೀರ್ವಾದ ಮಾಡಲಿ. ದೇವರ ವಾಕ್ಯಕ್ಕೆ ಹೋಗೋಣ. ಲೂಕನ ಬರೆದ ಸುವಾರ್ತೆ 15ನೇ ಅಧ್ಯಾಯ. ಸೊ ತಂದೆ ಮಗ ಒಂದು ಕುರಿಯ ಬಗ್ಗೆ ನಾವು ಧ್ಯಾನ ಮಾಡ್ಕೊಳ್ಳೋಣ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಹೇಳಿ, ತಂದೆ ಮಗ ಕುರಿ. ಎಷ್ಟು ಜನ ಕುರಿಗಳು ನೋಡಿದ್ದೀರಾ? ಆ ಕುರಿಗಳು ನೋಡಿದ್ರೆ ಮಾತ್ರ ಕೈ. ಹಲ್ಲೆಲೂಯಾ. ಕೆಲವ್ರಿಗೆ ಇನ್ನೂ ಜ್ಞಾಪಕನ ಬಂದಿರೋ ಕುರಿಗಳು ಅದು ಹೆಂಗಿರ್ತಾವ ಅಂತ. ಹಲ್ಲೆಲೂಯಾ. ಇಲ್ಲಿವರೆಗೂ ಕುರಿಗಳು ಯಾರು ನೋಡಿಲ್ವೋ
ಚರ್ಚ್ ಮುಗ್ದಿದ್ದಾದ್ಮೇಲೆ ದಯವಿಟ್ಟು ನನ್ನ ಜೊತೆ ಬಂದ್ರೆ ಕುರಿಗಳು ತೋರಿಸ್ತೀನಿ. ಹೊರಗೆ ಹಳ್ಳಿಗಾದ್ರೂ ಹೋಗಿ ನಿಮ್ಮ ಕರ್ಕೊಂಡೋಗಿ ಕುರಿಗಳು ತೋರಿಸ್ತೀನಿ. ಆತರ ಕುರಿಗಳು ನೋಡಿಲ್ಲ ಅನ್ನೋರು ಮಾತ್ರ ಕೈ ಎತ್ತಿ. ಹಲ್ಲೆಲೂಯಾ. ಕುರಿಗಳೇ ನೋಡಿಲ್ಲ ನಮ್ಮ. ಸರಿ, ನೀವೇ ಕುರಿಗಳು ಬಿಡಿ. ಓಕೆ, ಹಲ್ಲೆಲೂಯಾ. ಓಕೆ, ಬನ್ನಿ ಲೂಕನ ಬರೆದ ಸುವಾರ್ತೆ 15ನೇ ಅಧ್ಯಾಯ. ಓಕೆ, ಸೊ 3ರಿಂದ. ಓಕೆ, ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. 100 ಕುರಿಗಳಿದ್ದಾವೆ. ಆ 100 ಕುರಿಗಳಲ್ಲಿ ಎಷ್ಟು ಕುರಿ ಕಳೆದೋಗಿದೆ? 1 ಕುರಿ ಬಂದು ಕಳೆದೋಗಿದೆ. ಹಲ್ಲೆಲೂಯಾ. ಯಾರೆಲ್ಲ ಗೂನ್ ಬೆನ್ನ ಕುತ್ಕೊಂಡಿದ್ದೀರೋ ಪರವಾಗಿಲ್ಲ, ಹಂಗಾದ್ರೂ ಜ್ಞಾಪಕ ಇಟ್ಕೊಂಡಿದ್ರು. ನೀವು ಗೂನ್ ಬೆನ್ನಾಗೆ ಕುತ್ಕೊಂಡಿದ್ರೆ ನಿಮ್ಮನ್ನ ಅಣಿಸ್ಬಿಡುತ್ತೆ ನೋಡಿ. ಸಭೆಯಲ್ಲಿ ಬಂದು ಯಾರು ಹುಷಾರಾಗಿರ್ತಾರೋ ಸೈತಾನ್ ಅವ್ರ ಬಗ್ಗೆ ತಲೆ ಕೆಡ್ಸ್ಕೊಳಲ್ಲ. ಅಯ್ಯೋ ಇವ್ರ ಸಹವಾಸ ಬೇಡಪ್ಪ ಅಂತೇಳಿ. ಯಾರು ಬಂದು ಆಲಸ್ಯವಾಗಿ ಕೇರ್ಲೆಸ್ ಕುತ್ಕೊಂತೀರೋ ಅವನಂದ್ರೆ ಅವನ ಜೊತೆಲ್ಲೇ ಬಂದು ಕುತ್ಕೊಂಡಿರುತ್ತೆ. ಯಾರು ನೋಡಿ, ನಿಮ್ ಯಾರ ಜೊತೆ ಕುತ್ಕೋಬೇಕು ಅವ್ರು ಗೂನ್ ಬೆನ್ನಾಗ ಕುತ್ಕೊಂಡು ಹೆಂಗಂದ್ರೆ ಹಂಗಿರ್ರಿ. ಅಯ್ಯೋ ನನ್ನ ಜೊತೆ ನಾವು ಸೈತಾನ್ ಸಹವಾಸನೇ ಬೇಡ ಅಂದ್ರೆ ಹೆಂಗ್ ಕೇಳ್ಬೇಕು? ಎಚ್ಚರಿಕೆಯಾಗಿ ಕೇಳ್ಬೇಕು. ಹಲ್ಲೆಲೂಯಾ. ಯಾರಿಗೆಲ್ಲ ಕಣ್ಣುಗಳು ಕಾಣಿಸ್ತವೆ, ನಾನು ಹೇಳೋದನ್ನ ಸರಿಯಾಗಿ ಕೇಳಿಸ್ಕೊಂಡು ನೀವು ಉತ್ತರ. ಯಾರಿಗೆಲ್ಲ ಕಣ್ಣುಗಳು ಕಾಣಿಸ್ತಾವ ಅವ್ರು ಮಾತ್ರ ಹೇಳಿ. ಹಲ್ಲೆಲೂಯಾ. ಯಾರಿಗೆಲ್ಲ ಬಂದು ಕಣ್ಣುಗಳೇ ಕಾಣಿಸಲ್ಲ ಅವ್ರು ಮಾತ್ರ ಹೇಳಿ. ಹಲ್ಲೆಲೂಯಾ. ಓಕೆ, ಸೊ ಬನ್ನಿ 3-4ನೇ ವಚನ. ಆಗ ಆತನು ಅವರಿಗೆ ಒಂದು ಸಾಮ್ಯವನ್ನ ಹೇಳಿದನು. ಅದೇನೆಂದರೆ, ನಿಮ್ಮೊಳಗೆ ಯಾವ ಮನುಷ್ಯನಾದರೂ ತನಗೆ 100 ಕುರಿಗಳಾಗಿ. ಹಲ್ಲೆಲೂಯಾ. ಎಷ್ಟು ಜನ ಎಲ್ಲ ಕುರಿಗಳು ಮೇಯಿಸಿರೋರು? ಎಷ್ಟು ಜನ ಕುರಿಗಳು ಮೇಯಿಸ್ತಾ ಇದ್ದೀರಾ? ಮೇಯಿಸ್ತಾ ಇರುವಂತ ಕುಟುಂಬಗಳಲ್ಲಿ ಕುರಿಗಳು ಜಾಸ್ತಿ ಆಗಮ್ಮ ನಿಮ್ಗೆ. ಓಕೆ, ಹಲ್ಲೆಲೂಯಾ. ಒಬ್ಬ ಮನುಷ್ಯನಿಗೆ 100 ಕುರಿಗಳಿದ್ದಾಗ ಆ 100ರಲ್ಲಿ ಬಂದು 1 ಕುರಿ ತಪ್ಪಿ ಹೋದಾಗ ಆ ಮನುಷ್ಯ 1 ಕುರಿಗೋಸ್ಕರ ಎಷ್ಟು ಕುರಿಗಳನ್ನು ಬಿಟ್ಟು ಹೋಗ್ತಾನೆ? 99 ಕುರಿಗಳನ್ನು ಬಿಟ್ಟು ಹೋಗ್ತಾನೆ. ಹಲ್ಲೆಲೂಯಾ. ಆ 1 ಕುರಿ ಯಾರು? ಹಲ್ಲೆಲೂಯಾ. ಸೊ ವಾಕ್ಯದ ಆಧಾರವಾಗಿ ನೋಡ್ಕೊಳ್ಳೋಣ. ಯಾಕೆ ದೇವರು ಇದ್ರ ಕುರಿತಾಗಿ ಹೇಳ್ತಾ ಇದ್ದಾರೆ ಇಲ್ಲಿ? 5ರಿಂದ ನೋಡ್ಕೊಳ್ಳೋಣ. ಸಿಕ್ಕಿದ ಮೇಲೆ ಅವನು ಸಂತೋಷ ಪಡುತ್ತಾ ಅದನ್ನು ತನ್ನ ಹೆಗಲಿನ ಮೇಲೆ ಇಟ್ಟುಕೊಂಡು ಮನೆಗೆ ಬಂದು ಸ್ನೇಹಿತರನ್ನು ನೆರೆಹೊರೆಯವರನ್ನು ಕೂಡಿಸಿ, ಕಳೆದು ಹೋಗಿದ್ದ ಕುರಿ ಸಿಕ್ಕಿತು, ನನ್ನ ಸಂಗಡ ಸಂತೋಷಿಸಿರಿ ಎಂದು ಅವರಿಗೆ ಹೇಳುವನಲ್ಲವೇ. ಹಲ್ಲೆಲೂಯಾ. ಸೊ ನಾನು ಕೂಡ ಕುರಿ ಮೇಯಿಸ್ತದಂತ ದಿನಗಳಲ್ಲಿ 12 ಕುರಿ ಇತ್ತು ನಮ್ಮ ಮನೆಯಲ್ಲಿ. ಎಷ್ಟು ಕುರಿ? 12 ಕುರಿ ಅಂತ ಕರೆಕ್ಟಾಗಿ ಶಿಷ್ಯರ ನಂಬರ್ ಹೇಳಿದಿರಾ ಅನ್ಕೊಂತೀರಾ? ನಾನು ಇರೋದೇ ಹೇಳ್ಬೇಕಲ್ವಾ? 12 ಕುರಿ ಇತ್ತು. 12 ಬಂದು ಒಂದು ಚಿಕ್ಕ ಕುರಿ ಇತ್ತು. ಅದಕ್ಕೆ ಲಕ್ಷ್ಮಣ ಅಂತ ಹೆಸರು ಇಟ್ಬಿಟ್ಟಿದ್ದು. ಚಿಕ್ಕ ವಯಸ್ಸಲ್ಲಿ ನನ್ನ ತಮ್ಮ ತರ. ಅವಾಗ ಮನೇಲಿ ಅದು ಎಷ್ಟು ನನ್ನ ಜೊತೆ ಕ್ಲೋಸ್ ಆಗಿರ್ತೈತೆ ಅಂದ್ರೆ, ನಾನು ಮಲಗಿದಾಗ ನನ್ನ ಬೆಡ್ಶೀಟ್ ಅಲ್ಲಿ ಅದು ಕೂಡ ಬಂದು ಜೊತೆ ಸೇರ್ಕೊಂಡು ಮಲ್ಕೊಂತ ಇತ್ತು. ಆದ್ರೆ ತುಂಬಾ ಹುಷಾರದು. ಒಂದು ಸಾರಿ ಬಂದು ಏನ್ ಮಾಡ್ತಾರೆ, ಒಂದ್ಸರಿ ಆ ಬೆಡ್ಶೀಟ್ ಒಳಗಡೆ ಗಲೀಜ್ ಮಾಡ್ಬಿಡ್ತಾರೆ. ಗಲೀಜ್ ಅಂದ್ರೆ ವಾಮಿಟ್ ಮಾಡಿದ್ದಲ್ಲ, ಪಿಚ್ಚೆಗೆ ಹಾಕ್ಬಿಟ್ಟಿತ್ತು. ಅವಾಗ ನಾನು ಈಗ ಬುದ್ಧಿ ಇಲ್ಲ ಅಂತ ಹೇಳ್ಬಿಟ್ಟು ಕೆನ್ನೆಗೆ ಪಟ ಒಂದು 2 ಸರಿ ಬಿಟ್ಟಿದ್ದು. ಒಂದ್ಸರಿ ಹೋಗ್ಬಾರ್ದಂತೆ. ಪಾಪ ಅದಕ್ಕೆ ಏನು ಅರ್ಥ ಆಯ್ತು ಗೊತ್ತಿಲ್ಲ. ಆಮೇಲಿಂದ ಅದು ಸ್ವಲ್ಪ ಬುದ್ಧಿ ಕಲಿತು. ಬೆಡ್ಶೀಟ್ ಒಳಗಡೆ ಬರೋಕ್ಕಿಂತ ಮುಂಚೆ ಹೋಗಿ ಬಂದು ಆಮೇಲೆ ಮಲ್ಕೊಂತ ಇದ್ದೆ. ನಾನು ಬಂದು ಕುರಿ ಬಗ್ಗೆ ಹೇಳ್ತಾ ಇದ್ದೆ. ಅವಾಗ ತುಂಬಾ ಕ್ಲೋಸ್ ಆಗ್ಬಿಟ್ಟು. ಎಷ್ಟು ಕ್ಲೋಸ್ ಅಂದ್ರೆ, ನಾನು ಸ್ಕೂಲ್ಗೆ ಹೋಗ್ತಾ ಇದ್ದೀನಿ. ಸ್ಕೂಲ್ಗೆ ಹೋದ್ರೆ ಅದು ಕೂಡ ಹಿಂದೆ ಬಂದ್ಬಿಡ್ತಾ ಇದ್ದೆ. ಅವರ ಮೇಷ್ಟು, ನೀನು ಕುರಿಗಳ ಜೊತೆ ಹೋಗ್ಬಿಡು, ಸ್ಕೂಲ್ಗೆ ಬರಬೇಡ, ನೀನು ಏನು ಕುರಿ ಸಮೇತ ಕರ್ಕೊಬರ್ತೀಯ ಅಂತ ಹೇಳಿ. ಇಷ್ಟು ಕ್ಲೋಸ್ ಆಗಿದ್ದಂಥದ್ದು ನಾ ಕಳ್ಕೊಂಡಂತ ದಿನ ಜ್ಞಾಪಕ ಬಂತ. ಅದಕ್ಕೆ ಹೇಳ್ತಾ ಇದ್ದೀನಿ. ಹಲ್ಲೆಲೂಯಾ. ತುಂಬಾ ಪ್ರೀತಿಯಿಂದ ಸಾಕಿದಂತ ಕುರಿ ಅದು. ಗಂಡು ಕುರುಪಟ್ಲು. ಅದು ಆ ಕಾಲದಲ್ಲಿ ತುಂಬಾ ರೇಟ್ ಹೇಳ್ಬೇಕಾದ್ರೆ ಅದೇನೋ ಬೇರೆ ಜಾತಿದೆ. ಅದೇನೋ ಹೇಳ್ತಾರೆ, ಅದು ತುಂಬಾ ಕಾಸ್ಟ್ಲಿ ಇದೆ. ಅದು ನಮ್ಮ ಚಿಕ್ಕಮ್ಮ ಕಳಿಸಿರೋದನ್ನ ಒಂದೇ ಒಂದು ಕುರಿ ಅದು. ಆವಾಗ ನಾ ಕುರಿ ಮೇಯ್ಸಕ್ಕೆ 12 ಕುರಿಗಳನ್ನ ಹೊಡ್ಕೊಂಡೋದಾಗ ಹೋಮ್ವರ್ಕ್ ಎಲ್ಲ ಬರೀತಾ ಇದ್ದೆ. ಬರೆಯೋ ಟೈಮಲ್ಲಿ ಸ್ವಲ್ಪ ನನಗೆ ಯಾಮಾರ್ಬಿಟ್ಟೆ. ಏನಪ್ಪ ಅಂದ್ರೆ ಕುರಿಗಳೆಲ್ಲ ಮೇಯ್ತಾ ಇದ್ವು. ನಾನು ಎಲ್ಲ ಕುರಿಗಳಿದ್ದಾವೆ ಅನ್ಕೊಂಡಿದ್ದೆ.
ಒಂದು ಬಂದು ಮಿಸ್ ಆಗ್ಬಿಟ್ಟಿದೆ. ಯಾವುದು? ನಾನು ಪ್ರೀತಿಯಿಂದ ಸಾಕಿದಂತ ಕುರಿ. ಎಲ್ಲ ಕುರಿಗಳು ಇಷ್ಟನೇ ನನಗೆ. ಅದು ತುಂಬಾ ಇಷ್ಟವಾದಂತ ಕುರಿ ಯಾವುದು? ಆ ಚಿಕ್ಕ ಕುರಿ ಏನಾಗ್ಬಿಟ್ಟಿದೆ, ಅಲ್ಲಿ ಕಳೆದು ಹೋಗ್ಬಿಟ್ಟಿದೆ. ಅಲ್ಲಿ ಲಕ್ಷ್ಮಣ ಕಳೆದು ಹೋಗ್ಬಿಟ್ಟಿದ್ದಾರೆ. 6 ಗಂಟೆ ಟೈಮು, ಫುಲ್ಲು ಮಳೆ, ಸಿಡ್ಲು, ಒಂದು ಚೂರು ಕೂಡ ಕಾಣಿಸೋದಿಲ್ಲ. ಆ ತರ ಆ ಕೆರೆಯಲ್ಲಿ ಈ ಕುರಿಗಳನ್ನೆಲ್ಲ ಬಂದು ನಮ್ಮ ಜೊತೆ ಬಂದು ಅಜ್ಜಿಯವರು ಒಂದು 3 ಜನ ಇರ್ತಾರೆ, ಅವ್ರ ಜೊತೆ ಕಳಿಸ್ಬಿಟ್ಟಿವಿ. ಅದಕ್ಕೆ ಒಂದು ಕುರಿ ಸಿಕ್ಲಿಲ್ಲ ಅವನ್ವಾ, ಅವನು ಮನೇಲಿ ಹೋದ್ರೆ ಬೈತಾರೆ ಅಂತೇಳಿ ನನ್ಗೆ ತುಂಬಾ ಕ್ಲೋಸ್ ಫ್ರೆಂಡ್ ಬೇರೆ, ನನ್ನ ತಮ್ಮ ಆ ತರ ನೋಡ್ಕೊಂಡಿಲ್ಲ. ಮಾಂಸ ತಿನ್ನೋದೆಲ್ಲ ಕಲ್ಸಿದ್ರು. ಚಿಕನ್ ಪೀಸ್ ತಿನ್ಸಿದ್ರೆ ಆ ಕಡೆ ಈ ಕಡೆ ಹಾಕಿ ಲಾಸ್ಟಲ್ಲಿ ಎಮ್ಮಿಗೆನ ಆಚೆ ಬರ್ತಾ ಇತ್ತು. ಅಂದ್ರೆ ಅಷ್ಟು ರೂಢಿ ಮಾಡಕ್ಕಿದೆ. ಅದ್ರಲ್ಲಿ ಕುರಿ ಮೇಯ್ಸಕ್ಕೆ ಹೋದಂತ ಸಮಯದಲ್ಲಿ ಬಂದು ಅದು ಕಳೆದು ಹೋಯ್ತು. ಆ ಕಳೆದು ಹೋದಾಗ ಜಾಸ್ತಿ ಕಡೆ ಹುಡುಕ್ತೀನಿ. ಹುಡುಕ್ದಾಗ ಒಂದು ಜಾಗಕ್ಕೆ ಹೋಗ್ತೀನಿ, ಒಂದು ದೇವಸ್ಥಾನ ಇರುತ್ತೆ. ಆ ಜಾಗಕ್ಕೆ ಹೋದಾಗ ಆ ಕುರಿಯ ಏನಾದ್ರು ಚರ್ಮ, ರಕ್ತ ಎಲ್ಲ ಬಿದ್ದಿರುತ್ತೆ. ಕುರಿ ಅಲ್ಲಿ ಸಿಗೋದಿಲ್ಲ. ಮತ್ತೆ ಗೊತ್ತಾಯ್ತು 1-2 ದಿನ ನಂತರ ಅದು ಕುರಿನ ಯಾವ್ದೋ ತಿನ್ಬಿಟ್ಟಿದೆ ಅಂತೇಳಿ. ಅಲ್ಲೂಯ್ಯ, ಯಾವ್ದಂದ್ರೆ ನಾಯಿಗಳು. ತುಂಬಾ ನೋವುಪಟ್ಟೆ. ಸುಮಾರು ಅದರಿಂದ ಹೊರಗಡೆ ಬರೋದಕ್ಕೆ ಒಂದು 15-20 ದಿನ, ಒಂದು ತಿಂಗಳೇ ಆಯ್ತು ಅನ್ಕೊಂಡ್ರು. ಯಾಕಂದ್ರೆ ಅಷ್ಟು ಪ್ರೀತಿಯಿಂದ ಸಾಕಿದಂತ ಕುರಿ. ಅಲ್ಲೂಯ್ಯ, ಒಬ್ಬ ಪಾಪದ ಮನುಷ್ಯ ಒಂದು ಕುರಿಯನ್ನ ಪ್ರೀತಿ ಮಾಡಿ ಅದು ಚಿಕ್ಕ ಮರಿ ಆಗಿರ್ಬೇಕಾದ್ರೆ ದೊಡ್ಡದಾಗೋವರೆಗೂ ಪ್ರೀತಿ ಮಾಡಿದ ಒಬ್ಬ ಪಾಪಿಯಾದ ಮನುಷ್ಯನೇ ಅಷ್ಟು ಪ್ರೀತಿ ಮಾಡೋದಾದ್ರೆ ನಮ್ಮ ಪರಲೋಕದ ಅಪ್ಪ ನಮ್ಮನ್ನು ಎಷ್ಟು ಪ್ರೀತಿ ಮಾಡ್ತಾರೆ ಅವರು. ಅಲ್ಲೂಯ್ಯ. ಸೊ ಅದು ಅರ್ಥ ಆಗೋದಕ್ಕೆ ಇಲ್ಲಿ ವಾಕ್ಯ ಹೇಳ್ತಾ ಇದೆ. ಇಲ್ಲಿ ಒಬ್ಬ ಮನುಷ್ಯನಿಗೆ 100 ಕುರಿಗಳಿದ್ದು ಅದ್ರಲ್ಲಿ ಒಂದು ಕುರಿ ತಪ್ಪಿ ಹೋದ್ರೆ ಆ ಮನುಷ್ಯ 99 ಕುರಿಗಳನ್ನು ಬಿಟ್ಟು ಒಂದು ಕುರಿಯನ್ನು ಹುಡ್ಕೊಂಡು ಹೋಗ್ತಾನಲ್ವಾ? ಹೋಗಲ್ವಾ? ಅಲ್ಲೂಯ್ಯ. ಆ ತಪ್ಪಿ ಹೋದಂತ ಒಂದು ಕುರಿನೇ ಸೊ ನಾವಾಗಿರ್ತೀವಿ. ಅಲ್ಲೂಯ್ಯ. ನಿಮ್ಮ ಸಂಬಂಧಿಕರಲ್ಲಿ, ನಿಮ್ಮ ರಿಲೇಟಿವ್ಸ್ ಅಲ್ಲಿ, ನಿಮ್ಮ ಊರಲ್ಲಿ, ನಿಮ್ಮ ಬೀದಿಯಲ್ಲಿ ಎಷ್ಟೋ ಜನ ಇದ್ದಾರೆ. ನೀನೇ ಮಾತ್ರ ಯಾಕೆ ರಕ್ಷಣೆ ಹೊಂದಿದೀಯ? ಕಾರಣ ಆ ತಪ್ಪಿ ಹೋದಂತ ಒಂದು ಕುರಿನೇ ನೀನು. ಅಲ್ಲೂಯ್ಯ. ಆ ಒಂದು ಕುರಿಗೋಸ್ಕರ ಏಸಪ್ಪ ಪರಲೋಕವನ್ನು ಬಿಟ್ಟು ಬಂದಿದ್ದಾರೆ ಅವರು. ಅಲ್ಲೂಯ್ಯ. ಸೊ ನಾವು ಮುಂದೆ ಧ್ಯಾನ ಮಾಡ್ಕೊಳ್ಳೋಣ. ಆ ಕುರಿ ಸಿಕ್ಕಿದ ನಂತರ ಆ ವ್ಯಕ್ತಿ ಏನ್ ಮಾಡ್ತಾನೆ, ಅಲ್ಲಿಂದ ನೆರೆಹೊರೆಯವರಿಗೆಲ್ಲ ಹೇಳ್ತಾನೆ, ಅಯ್ಯೋ ನನ್ನ ಕಳೆದು ಹೋದಂತ ಕುರಿ ನನಗೆ ಸಿಕ್ಕಿ ಹೋಯ್ತು ಅಂತೇಳಿ ತುಂಬಾ ಸಂತೋಷ ಪಡುವಂತ ವ್ಯಕ್ತಿಗಳಾಗಿರ್ತೀವಿ. ಅಲ್ಲೂಯ್ಯ. ಇದೆಲ್ಲ ಅರ್ಥ ಯಾರಿಗಾಗುತ್ತಂದ್ರೆ ಕುರಿ ಮೇಯ್ಸಂತವ್ರಿಗೆ ಅರ್ಥ ಆಗುತ್ತೆ ಒಂದು ಕುರಿಯ ಬೆಲೆ ಏನಂತೇಳಿ. ಅಲ್ಲೂಯ್ಯ. ಕುರಿ ಮಾತ್ರ ಅಲ್ಲ, ಮೇಕೆ ಮೇಯ್ಸಂತವ್ರಿಗೂ ಅರ್ಥ ಆಗುತ್ತೆ. ಅದು ಮಾತ್ರ ಅಲ್ಲ, ಹಸು ಮೇಯ್ಸೋರ್ಗೂ ಗೊತ್ತಾಗುತ್ತೆ. ಒಂದು ಹಸು ಕಳೆದು ಹೋಗ್ಬಿಟ್ಟು ಹುಡ್ಕೊಂಡು ಹೋಗ್ತೀರ. ಅಲ್ಲೂಯ್ಯ. ಮುಂದೆ ವಚನ ನೋಡ್ಕೊಳ್ಳೋಣ. ಅದರಂತೆ ದೇವರ ಕಡೆಗೆ ತಿರುಗಿಕೊಳ್ಳುವುದಕ್ಕೆ ಅವಶ್ಯವಿಲ್ಲದ 99 ಮಂದಿ ನೀತಿವಂತರಿಗಿಂತ ದೇವರ ಕಡೆಗೆ ತಿರುಗಿಕೊಳ್ಳುವ ಒಬ್ಬ ಪಾಪಿಯ ವಿಷಯವಾಗಿ ಪರಲೋಕದಲ್ಲಿ ಸಂತೋಷ ಉಂಟಾಗುವುದೆಂದು ನಿಮಗೆ ಹೇಳುತ್ತೇನೆ. ಅಲ್ಲೂಯ್ಯ. ಪ್ರೈಸ್ ದಿ ಲಾರ್ಡ್. ದೇವರ ವಾಕ್ಯ ಹೇಳುತ್ತೆ ನೋಡಿ, 99 ನೀತಿವಂತ ಕುರಿಗಳಿದಾವೆ. ನೀತಿವಂತ ಕುರಿಗಳು ಬಂದು ಪರಲೋಕಕ್ಕೆ ಹೋಗ್ತಾವಮ್ಮ. ಪರಲೋಕಕ್ಕೆ ಹೋಗ್ತಾವ. ಒಂದ್ ಜಾಗದಲ್ಲಿ ಪ್ರೇ ಮಾಡಕ್ ಹೋಗಿದ್ವಿ. ಅವಾಗಲ್ಲ ವ್ಯಕ್ತಿ ಹೇಳ್ತಾ ಇದ್ದಾನೆ, ಓಜ್ ನಾಯಿ ಆಗ್ಬಿಟ್ಟಿದೆ ಅಂತ ಹೇಳ್ಬಿಟ್ಟು ಅಯ್ಯಮ್ಮನಿಗೆ ಏನಂದ್ರೆ ಹೇಳ್ತಾ ಇದ್ದಾನೆ. ಆಮೇಲೆ ನಾನು ಕೇಳಿದೆ, ನೀನೇನಾಗಿದೆ ಅಂದ್ರೆ, ಇಲ್ಲ ನಾನು ಆಮೇಲೆ ಹೇಳ್ತೇನೆ. ಇಲ್ಲ ನೀನ್ ಹೇಳಿ ಪೋಸ್ಟ್ ಅಂತೆ. ನಾವು ಓಜ್ ಅಮ್ಮ ನಾಯಿ ಆಗ್ಬಿಟ್ಟಿಲ್ಲ ಅಂತ. ಆಮೇಲೆ ಅದಕ್ಕೆ 7 ಜನ್ಮ ಇದೆ ಅಂತ ಒಬ್ಬ ಮನುಷ್ಯನಿಗೆ. ಇರೋ ಈ ಒಂದು ಜನ್ಮಕ್ಕೆ ಹೇಗಾಗ್ತಿಲ್ಲ, 7 ಜನ್ಮದಲ್ಲಿ ಹೇಗ್ತೀರ ಯಾರಾದ್ರು? ಅಲ್ಲೂಯ್ಯ. ಇನ್ನು ಕೆಲವ್ರಿಗೆ ಹೇಳ್ದ ಕಾಗೆ ಆಗ್ಬಿಟ್ಟಿದೆ. ಹೋದ್ಸರಿ ಕಾಗೆ ಅಂದ್ರೆ ಇವಾಗ ಬಿಳಿ ಕಾಗೆನಾ? ನೋಡ ಅವ್ರು ಹೇಳದ್ ನೋಡ್ರಿ ಏನ. ಪರಲೋಕಕ್ಕೆ ಬಂದು ಪ್ರಾಣಿಗಳು ಹೋಗ್ತಾವ? ಇಲ್ಲ. ಅಲ್ಲೂಯ್ಯ. ನಮಗೆ ಇರುವಂತ ಆತ್ಮ ಪ್ರಾಣಿಗಳಿಗೆ ಇಲ್ಲ ಅಂತ ಹೇಳಿದ್ರೆ, ನೀವು ಒಂದು ತಿಂಗಳಿಗೆ ತಿನ್ನೋ ಚಿಕನ್ ಎಲ್ಲ ಯಾವ್ದದು ಕೋಳಿಗಳೆಲ್ಲ ಆತ್ಮಗಳಲ್ಲಿ ನಿಮ್ಮ ಮನೆಗೆ ಬಂದ್ಬಿಡ್ತೈತೆ ಆಮೇಲೆ ಕುದ್ಕೋದಕ್ಕೆ. ನಿಜಾನೇ. ಅಲ್ಲೂಯ್ಯ. ಎಷ್ಟು ಜನ ಕೋಳಿ ಮಾಂಸ ತಿಂದಿರಮ್ಮ? ಚಿಕನ್ ತಿಂದಿದ್ದೀರಾ? ಎಷ್ಟು ಕೆಜಿ ತಿಂದಿದ್ರೆ ಇಲ್ಲಿವರೆಗೂ? ಎಷ್ಟು ಮಾಡಿ ತಿಂದಿಲ್ವಾ? ತಿಂದಿದ್ರೆ ಹಾಲೆಲೂಯ್ಯ. ಹಾಲೆಲೂಯ್ಯ. ಇಲ್ಲಿವರೆಗೂ ನಾ ತಿಂದು ಇಲ್ಲ ಮುಟ್ಟೆ ಇಲ್ಲ ನೋಡಿದ್ರೆ ಅಂತವ್ರು ಹೇಳಿ ಹಾಲೆಲೂಯ್ಯ. ಯಾರು ಪ್ರೇರಲ್ಲಿ ಮುಗಿದ್ಮೇಲೆ ಮುಟ್ಸ್ಬೇಡಿ ಅಮ್ಮ ಚಿಕನ್, ತಿನ್ಸ್ಬೇಡಿ ಆದ್ರೆ ಒಂದು ಪೀಸ್. ನಮಗಿರುವಂತ ಆತ್ಮ ಪ್ರಾಣಿಗಳು ದೇವ್ರು ಕೊಟ್ಟಿಲ್ಲ. ಅದರಿಂದ ದೇವ್ರು ಹೇಳ್ಬಿಟ್ರು, ಆದಿಕಾಂಡದಲ್ಲಿ ಹೇಳ್ಬಿಟ್ರು, ಎಲ್ಲವನ್ನ ಏನ್ ಮಾಡಿನು ಆಳ್ವಿಕೆ ಮಾಡು, ದೊರೆತನ ಮಾಡು ಅಂತ ಹೇಳ್ಬಿಟ್ರು. ಹೊಸ ಒಡಂಬಡಿಕೆ ಬಂದಾಗ ಏನ್ ಹೇಳ್ಬಿಟ್ರು ಪೌಲನಿಗೆ? ಯಾವ ಜಾತಿ ಭೇದ ಭಾವ ಕೂಡ ಇಲ್ಲ, ಪ್ರತಿಯೊಂದು ಪ್ರಾಣಿ ಪಕ್ಷಿಗಳನ್ನೆಲ್ಲ ತೋರಿಸ್ಬಿಟ್ರು ಒಂದು ಜೋಡಿಗೆಯಲ್ಲಿ ತಗೊಂಡು ತಿನ್ನು ಅಂತ ಹೇಳಿದ್ರು. ಅಯ್ಯೋ ಅಂತ ಹೇಳ್ತಾನೆ, ಅವ್ನು ನಾನ್ ವೆಜ್ ತಿಂತಾ ಇರುವಂತವ್ರು. ನಾ ತಿನ್ನಲ್ಲ ಅಂತ, ಇದು ಅಶುದ್ಧ ಅಂತ ಹೇಳ್ತಾನೆ.
ಒಂದು ಸಭೆ ಅಂದ್ರೆ ಎಲ್ಲಾ ಜಾತಿ ಕುಲಕ್ಕೆ ಒಬ್ಬೇ ಒಬ್ಬ ದೇವ್ರು. ಯಾರವರು? ಏಸಪ್ಪ ಮಾತ್ರ. ಸಭೆಯಲ್ಲಿ ಬಂದ ಜಾತಿ ಅಂತೇಳಿ ಯಾರನ್ನ ಎತ್ತಿದ್ರು ಅಂತ ತಿಳ್ಕೊಳ್ಳಿ, ನೀನ್ ರಕ್ಷಣೆ ಹೊಂದಿಲ್ಲ ಅಂತೇಳಿ ಅರ್ಥ. ಅಲ್ಲಲ್ಲಯ್ಯ. ಸಭೆಯಲ್ಲಿ ಬಂದು ನಮ್ಮವರು ತಮ್ಮವ್ರು ಅಂತೇಳಿ, ಇವ್ರು ನಮ್ಮವ್ರು ಅವ್ರು ಬೇರೆಯವ್ರು ಅಂತೇಳಿ ನಿನ್ನ ಬಾಯಲ್ಲಿ ಬಂದಿರೋದಾದ್ರೆ ನೀನ್ ರಕ್ಷಣೆ ಹೊಂದಿಲ್ಲ ಅಂತೇಳಿ. ನಿನ್ನನ್ನ ರಕ್ಷಣೆ ಮಾಡಿದಂತ ದೇವರೇ ಬೇರೆಯವ್ರನ್ನ ಕೂಡ ರಕ್ಷಣೆ ಮಾಡಿದ್ರು. ಯಾರವರು? ಏಸಪ್ಪ ಮಾತ್ರನೇ. ಅಲ್ಲಲ್ಲಯ್ಯ. ಸಭೆಯಲ್ಲಿ ಬಂದು ಒಬ್ಬನೇ ದೇವರು, ಆತನ ಒಬ್ಬನೇ ಯಾರವರು? ಏಸಪ್ಪ. ಒಬ್ಬನೇ ತಂದೆ ಯಾರವರು? ಏಸಪ್ಪ. ಆತನ ಮಕ್ಕಳೆಲ್ಲ ನಾವಾಗಿದ್ದೀವಿ. ಅಲ್ಲಲ್ಲಯ್ಯ. ಕಸುಬುಗಳು ಬೇರೆದಾಗಿರ್ಬೋದು, ಕೆಲಸ ಕಾರ್ಯಗಳು ಬೇರೆದಾಗಿರ್ಬೋದೇನೋ, ಆದ್ರೆ ದೇವರು ಆದಿಕಾಂಡದಲ್ಲಿ ಸೃಷ್ಟಿ ಮಾಡಿದಾಗ ಮನುಷ್ಯನನ್ನ, ಆದಮ್ಮನನ್ನ ಸೃಷ್ಟಿ ಮಾಡಿದ್ರು. ಜಾತಿಗನುಸಾರವಾಗಿ ಸೃಷ್ಟಿ ಮಾಡಿದ್ರ? ಇಲ್ಲ. ಪ್ರಾಣಿ ಪಕ್ಷಿಗಳನ್ನ, ಮರ ಗಿಡಗಳನ್ನ ಜಾತಿಗನುಸಾರವಾಗಿ ಸೃಷ್ಟಿ ಮಾಡಿದ್ರ ಹೊರತು ಮನುಷ್ಯನನ್ನ ಜಾತಿಗನುಸಾರ ಸೃಷ್ಟಿ ಮಾಡಿದ್ರ? ಮಾಡಿಲ್ಲ. ಅಲ್ಲಲ್ಲಯ್ಯ. ಸ್ವಲ್ಪ ಸಭೆ ಅಂತ ನಾವು ಕೂಡಿ ಬಂದಾಗ ನಮ್ಮಲ್ಲಿ ಒಂದೇ ಒಂದು ಭಾವನೆ ಇರ್ಬೇಕು, ನಾವೆಲ್ಲ ಒಂದೇ ಅಂತ ಹೇಳಿ. ಅಲ್ಲಲ್ಲಯ್ಯ. ಇದರಲ್ಲಿ ಬಂದು ಜಾತಿಗಳನ್ನ ಇಟ್ಕೊಂಡು ಭೇದ ಭಾವ ಉಂಟು ಮಾಡುವಂತವ್ರು ನೀನ್ ಯಾರಾದ್ರೂ ಸರಿನ ದೇವ್ರ ವಾಕ್ಯದ ಪ್ರಕಾರ ನಾನು ಹೇಳ್ತಾ ಇದ್ದೀನಿ, ನೀನ್ ರಕ್ಷಣೆ ಹೊಂದಿಲ್ಲ ನೀನು. ಅಲ್ಲಲ್ಲಯ್ಯ. ದೇವ್ರ ವಾಕ್ಯನ ಸರಿಯಾಗಿ ಗೊತ್ತಿಲ್ಲ, ನೀನು ಸರಿಯಾಗಿ ದೇವರನ್ನ ಅರ್ಥ ಮಾಡ್ಕೊಂಡಿಲ್ಲ, ದೇವರ ಕಾರ್ಯಗಳು ನಿನ್ಗೆ ಗೊತ್ತಿಲ್ಲ ಅಂತಿಲ್ಲ ಅರ್ಥ. ಅಲ್ಲಲ್ಲಯ್ಯ. ಅದರಿಂದ ಸಭೆ ಅನ್ನುವಂಥದ್ದು ಬಂದು ಒಬ್ಬರಿಗೆ ಸ್ವಂತ. ಯಾರಿಗದು? ಏಸಪ್ಪಗೆ ಮಾತ್ರ ಸ್ವಂತ. ಅಲ್ಲಲ್ಲಯ್ಯ. 100 ಕುರಿಗಳಲ್ಲಿ ಒಂದು ಕುರಿ ಮಾತ್ರನೇ. ಯಾವ ಕುರಿ ಅದು? ತಪ್ಪಿಸಿಕೊಂಡಂತ ಕುರಿ. 100 ಮನುಷ್ಯರಲ್ಲಿ 99 ಜನ ನೀತಿವಂತರು, ಒಬ್ಬ ಮನುಷ್ಯ ಮಾತ್ರನೇ. ಯಾರು? ಪಾಪಿ. ಆ ಪಾಪಿ ದೇವರ ಕಡೆ ಮನೆ ತಿರುಗೋದಾದ್ರೆ ಪರಲೋಕದ ದೊಡ್ಡ ಹಬ್ಬ ಅಂತ. ಅಲ್ಲಲ್ಲಯ್ಯ. ದೊಡ್ಡ ಸಂತೋಷ. ಎಷ್ಟು ಜನ ನೀವು ಇಷ್ಟಪಡ್ತೀರಾ? ನಾನು ಯಾವಾಗ್ಲೂ ಪರಲೋಕದಲ್ಲಿ ಹಬ್ಬವನ್ನ ನೋಡೋದಕ್ಕೆ ಇಷ್ಟಪಡ್ತೀನಿ ಅಂತೇಳಿ ಇಷ್ಟಪಡುವಂತವ್ರು ನೀವು ದೇವರ ಸುವಾರ್ತೆನ ಸಾರಬೇಕು. ಅಲ್ಲಲ್ಲಯ್ಯ. ಯಾಕಂದ್ರೆ ನೀನು ಹೇಳುವಂತ ಒಂದು ಸುವಾರ್ತೆ ಪರಲೋಕದಲ್ಲಿ ಹಬ್ಬ ಆಚರಣೆ ಆಗುತ್ತೆ. ಅಲ್ಲಲ್ಲಯ್ಯ. ಆ ಪರಲೋಕ ಅವಾಗಲೂ ಒಂದು ಹಾಡು ಹೇಳ್ತಾ ಇದ್ರಲ್ವಾ, ಆ ಪರಲೋಕದಲ್ಲಿ ಏನೇನಿಲ್ಲ ಅಂತಲ್ಲಿ. ಬಿಲ್ಡಿಂಗ್ ಇದಾವ? ಬಿಲ್ಡಿಂಗ್ ಇದಾವ? ಗ್ಯಾಸ್ ಸಿಲಿಂಡರ್ ಇದಾವ? ಸ್ಟವ್ ಇದಾವ? ಉಳ್ಬೇಕಲ್ಲಿ? ಶೆಕೆ ಸುರಿಸ್ಬೇಕಾ? ಹೊಟ್ಟೆ ಹೆಸರೇ ಇಲ್ಲ. ಅಲ್ಲಲ್ಲಯ್ಯ. ಇಡೀ ಪರಲೋಕಕ್ಕೆ ಬೆಳಕು ಯಾರಾಗಿದ್ದಾರೆ? ಏಸಪ್ಪ ಆಗಿದ್ದಾರೆ. ಅಲ್ಲಲ್ಲಯ್ಯ. ಅಲ್ಲಿ ಸಂಬಂಧ ಏನಿರುತ್ತೆ? ಮಕ್ಕಳ ತಂದೆ ಸಂಬಂಧ ಇರುತ್ತೆ. ಅಲ್ಲಲ್ಲಯ್ಯ. ನಾವೆಲ್ಲ ದೇವರಿಗೆ ಬುಜ್ಜಿ ಪಾಪಗಳು ಅಂದ್ರೆ ಚಿಕ್ಕ ಪಾಪಗಳಾಗಿರ್ತೇವೆ. ಯಾರಿಗೆ? ಏಸಪ್ಪಗೆ. ಅಲ್ಲಲ್ಲಯ್ಯ. ಆತನ ಪೋಲಿಕೆಯಲ್ಲಿ ನಾವಿರ್ತೇವೆ, ಆತನ ಹೋಲಿಕೆಯಲ್ಲಿ ನಾವಿರ್ತೇವೆ, ಅದರ ಮುಖವನ್ನು ನೋಡಿ ನಾವು ಸಂತೋಷ ಪಡೋರಾಗಿರ್ತೇವೆ. ನಿಮ್ಮನ್ನ ಬೈಯೋರೆಲ್ಲ ಬಂದಲ್ಲಿ ನಿಮ್ಮ ಮನೆ ಹತ್ರ ಬರೋರು ಯಾರಿಲ್ಲ. ಅಲ್ಲಲ್ಲಯ್ಯ. ನಮ್ಮ ಮನೆ ಯಾವ್ದಾಗಿರುತ್ತಲ್ಲಿ? ಪರಲೋಕ ಆಗಿರುತ್ತೆ. ಅಲ್ಲಲ್ಲಯ್ಯ. ಆ ಮನೆಗೆ ಹೋಗ್ಬೇಕಾದ್ರೂ ಸುಮ್ಗೆ ಆಗಲ್ಲ. ಅಲ್ಲಲ್ಲಯ್ಯ. ಸುಮ್ಗೆ ಆಗಲ್ಲ. ಅದಕ್ಕೊಂದು ಕ್ರಮ ಇಟ್ಟಿದ್ದಾರೆ ದೇವರು. ಅಲ್ಲಲ್ಲಯ್ಯ. 99 ನೀತಿವಂತರಿಗಿಂತ ಒಬ್ಬ ಪಾಪಿ ದೇವರಿಗೆ ಮುಖ್ಯ ಅಂತ. ಅಲ್ಲಲ್ಲಯ್ಯ. ನಾವು ಬಂದಂತ ಎಷ್ಟೋ ಜನ ಇದ್ದೀವಿ, ವಾಕ್ಯದ ಅನುಸಾರವಾಗಿ ನೋಡಿದಾಗ ತಿರುಗಿಕೊಳ್ಳೋದಕ್ಕೆ ಅವಶ್ಯವಿಲ್ಲದ 99 ಮಂದಿ ನೀತಿವಂತರಿಗಿಂತ ದೇವರ ಕಡೆಗೆ ತಿರುಗಿಕೊಳ್ಳುವ ಒಬ್ಬ ಪಾಪಿ ವಿಷಯವಾಗಿ ಪರಲೋಕದಲ್ಲಿ ಸಂತೋಷ ಉಂಟಾಗೋದಿಂದ ನಿಮಗೆ ಹೇಳುತ್ತೇನೆ. ಅಲ್ಲಲ್ಲಯ್ಯ. ಇಲ್ಲಿವರೆಗೂ ನಿಮ್ಮ ಮಕ್ಕಳನ್ನ ನೋಡಿ ನನ್ನ ಜೊತೆ ನೋಡ್ಕೊಂಡೇ ಇರ್ರಿ. ನಾನು ನೋಡಿದ್ದೀನಿ, ಡೈಲಿ ನೋಡಿ ಬೆಳಿಗ್ಗೆ ಕೂಡ ಕರ್ಕೊಂಡ್ ಬಂದಿದ್ರು. ನೋಡ್ಬೇಡಿ, ಅವ್ರು ಕರ್ಕೊಂಡು ಹೋಗ್ತಾರೆ, ಸೇಫ್ ಆಗಿರ್ತಾರೆ, ಪರವಾಗಿಲ್ಲ. ಇಸ್ರೇಲ್ ದೇಶದ ಯುದ್ಧ ತರ ಇಲ್ಲೇನಿಲ್ಲ. ಬಾಂಬುಗಳಿಡೋರು ಶೂಟ್ ಮಾಡೋರು ಯಾರೆಲ್ಲ ಕಾಪಾಡ್ಕೊಂಡು ನೀವೆಲ್ಲ ಈ ಕಡೆ ಗಮನ ಕೊಡಿ. ಪರಲೋಕದಲ್ಲಿ ಸಂತೋಷ ನೋಡ್ರಿ. ದೇವರ ಕಡೆಗೆ ತಿರುಗಿಕೊಳ್ಳುವುದಕ್ಕೆ ಅವಶ್ಯವಿಲ್ಲದ 99 ಮಂದಿ ನೀತಿವಂತರಿಗಿಂತ ದೇವರ ಕಡೆಗೆ ತಿರುಗಿಕೊಳ್ಳುವ ಒಬ್ಬ ಪಾಪಿ ವಿಷಯವಾಗಿ ಪರಲೋಕದಲ್ಲಿ ಸಂತೋಷ. ಅಲ್ಲಲ್ಲಯ್ಯ. 99 ಜನ ಇದ್ದಾರೆ, ಐ ಕ್ವಾಲಿಫೈಡ್, ತುಂಬಾ ಹೆಸರು, ನೇಮು, ಫೇಮು ಎಲ್ಲ ಇದೆ. ಅವರಿಗಿಂತ ಏಸಪ್ಪ ಯಾರ ವಿಷಯವಾಗಿ ತುಂಬಾ ಸಂತೋಷ ಪಡ್ತಾರೆ ಅಂದ್ರೆ, ಒಬ್ಬ ಪಾಪಿ ಬಡವ ಶ್ರೀಮಂತ ಅಂತಿದೆಯಲ್ಲಿ, ಚಿಕ್ಕವರು ದೊಡ್ಡವರು ಅಂತಿದೆಯಲ್ಲಿ, ಈ ಜಾತಿ ಆ ಜಾತಿ ಅಂತಿದ್ಯಾ, ಗಂಡು ಹೆಣ್ಣಂತಿದೆ ಭೇದ ಭಾವ. ಒಬ್ಬ ಪಾಪಿ ದೇವರ ಕಡೆಗೆ ಮನ ತಿರುಗೋದಾದ್ರೆ ಪರಲೋಕದಲ್ಲಿ ದೊಡ್ಡ ಸಂತೋಷ ಅಂತ. ಅಲ್ಲಲ್ಲಯ್ಯ. ನಾವು ನಿಜವಾದ ದೇವರ ಮಕ್ಕಳಾಗಿದ್ರೆ
ಪರಲೋಕನ ಯಾವಾಗಲೂ ಹಬ್ಬದ ವಾತಾವರಣ, ಆ ಪರಲೋಕದ ಹಬ್ಬದ ವಾತಾವರಣ ಎಲ್ಲಿರ್ಬೇಕು? ಸಭೆಯಲ್ಲಿ ಇರ್ಬೇಕಾದ್ರು. ಹಲ್ಲೆಲೂಯಾ. ನಿಮ್ಗೆ ಒಂದೊಂದು ಭಾನುವಾರ ಹೆಂಗಪ್ಪ ಇರ್ಬೇಕಂದ್ರೆ, ಯಾವಾಗಪ್ಪ ಭಾನುವಾರ ಬರುತ್ತೆ ಅಂತ ಕಾಯ್ತಾ ಇರ್ಬೇಕು. ಯಾಕಂದ್ರೆ ಹಬ್ಬ ಆಚರಣೆ ಮಾಡಕ್ ಬರ್ತಾ ಇದ್ದೀವಿ. ಯಾರನ್ನ ಮಹಿಮೆ ಪಡಿಸೋದಕ್ಕೆ? ಏಸಪ್ಪನ ಮಹಿಮೆ ಪಡಿಸೋದಕ್ಕೆ. ನಿನ್ನ ಭಾರನೆಲ್ಲ ಎತ್ಕೊಂಡ್ ಬಂದಿರ್ತೀಯ. ಯಾರ ಹತ್ರ ಕೊಡೋದಕ್ಕೆ? ಅಪ್ಪ ಹತ್ರ ಕೊಡೋದಕ್ಕೆ. ಅಪ್ಪನ ಮನೆಗೆ ಬಂದಿರ್ತೀರ ನಾವೆಲ್ಲರೂ. ಹಲ್ಲೆಲೂಯಾ. ಅಪ್ಪ ಸಂತೋಷವಾಗಿ ನಮ್ಮನ್ನು ಕಳಿಸ್ಕೊಡ್ತಾರೆ ಮನೆಗೆ. ನನ್ನ ಮಗಳೇ ಹೋಗಿ ನೆಕ್ಸ್ಟ್ ವಾರ ಬೇಗ ಬಂದ್ಬಿಡು ಅಂತ ಹೇಳ್ತಾರೆ. ನಾನು ಬರೋದು ಲೇಟೇ ಅಂತ ಬರೋದು. ಹಲ್ಲೆಲೂಯಾ. ಅಜ್ಜಿ ಕಾಲದಲ್ಲಿ ಬಂದು ಅವ್ರು ಯಾರು ಸ್ಟೋರಿಗಳು ಹೇಳ್ತಾ ಇದ್ರು. ಕುಂಟು ಕುದುರೆಗಳಂತೆ, ಗುಳ್ಳೆ ನೀರುಗಳಂತ ಇದ್ರು. ಎಲ್ಲಾ ಗುಳ್ಳೆ ನೀರುಗಳು ಬೇಗ ಬರ್ತಾ ಇದ್ವು ಅಂತ. ಅದು ಒಂದು ಗುಳ್ಳೆ ನೀರು ಬೇಗ ಬರ್ತಾಯಿಲ್ಲ ಅಂತ, ಕುಟ್ಕೊಂಡು ಬರ್ತಾ ಇದ್ದೆ ಅಂತ. ಹಂಗಂತೇಳಿ ಯಾರನ್ನ ಕುಂಟವ್ರು ಇದ್ರೆ ನನಗೆ ಹೇಳ್ಬಿಟ್ರೆ ಅನ್ಕೋಬೇಡಿ, ತಪ್ಪಾಗಿ ತಿಳ್ಕೊಬೇಡಿ. ನಾನು ಉದಾಹರಣೆ ಹೇಳಿದ್ದೆ ಅಷ್ಟೇ. ಹಲ್ಲೆಲೂಯಾ. ಸೊ ಕುಂಟಬೇಡ್ರಿ. ಒಂದು ವಾರಲ್ಲಿ ಇನ್ನೊಂದು ವಾರ ಏನಾಗ್ಬಿಡ್ಬೇಕು? ಬೇಗ ಅಪ್ಪ ಮನೆಗೆ ಬೇಗ ಬಂದ್ಬಿಡ್ಬೇಕು. ಹಲ್ಲೆಲೂಯಾ. ನೋಡಿ, ಒಬ್ಬ ಪಾಪಿ ವಿಷಯವಾಗಿ ದೇವ್ರ ವಾಕ್ಯ ಏನ್ ಬರೆಯಲ್ಪಟ್ಟಿದೆ? ಪರಲೋಕದಲ್ಲಿ ದೊಡ್ಡ ಸಂತೋಷ ಅಂತ ಹೇಳಿದೆ ವಾಕ್ಯ. ಹಲ್ಲೆಲೂಯಾ. ಮತ್ತೆ ನಾವು ಕೂಡ ದೇವ್ರ ಮಕ್ಕಳಾದ್ರೆ ನಾವು ಪ್ರತಿದಿನ ಕೂಡ ಬಂದು ಏನ್ ಮಾಡ್ಬೇಕು? ದೇವರನ್ನ ಸಂತೋಷ ಪಡಿಸೋದಾಗಿರ್ಬೇಕು. ನಿಜವಾದ ಸಂತೋಷ ಯಾವುದು? ಒಬ್ಬ ಪಾಪಿ ದೇವ್ರ ಕಡೆಗೆ ತಿರ್ಗೋದಾದ್ರೆ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಓಕೆ. ಸೊ ಅದ್ರಲ್ಲಿ ಬಂದು ಇನ್ನೊಂದು ಸಾಮ್ಯ ಬರುತ್ತೆ. ಸೊ ಅದು ಬೇಡ. 11ನೇ ವಚನ ಓದಿ ಸರ್. 10ನೇ ವಚನ ಓದಿಯಮ್ಮ. ದೇವದೂತರ ಮುಂದೆ ಸಂತೋಷವಾಗುವುದೆಂದು ನಿಮಗೆ ಹೇಳುತ್ತೇನೆ ಅಂದನು. ಹಲ್ಲೆಲೂಯಾ. ಒಬ್ಬ ಪಾಪಿ ದೇವರ ಕಡೆಗೆ ಮನ ತಿರುಗೋದಾದ್ರೆ ಯಾರ ಮುಂದೆ ಸಂತೋಷ ಅಂತ? ಅದು ದೇವದೂತರ ಮುಂದೆ ಸಂತೋಷ ಅಂತ. ಹಲ್ಲೆಲೂಯಾ. ಅಲ್ಲಿಗೆ ದೇವರ ವಾಕ್ಯದ ಪ್ರಕಾರ ನೋಡ್ಬೇಕಾದ್ರೆ ಒಬ್ಬ ಪಾಪಿ ಬಂದು ದೇವರ ಕಡೆಗೆ ತಿರುಗುವಂಥದ್ದು ದೇವರ ಎಣಿಕೆಯಲ್ಲಿ ಅದು ಎಷ್ಟೋ ದೊಡ್ಡದ ಚಿಕ್ಕದ? ದೊಡ್ಡದು. ಹಲ್ಲೆಲೂಯಾ. 99 ಜನ ನೀತಿವಂತರಿದ್ದಾರೆ. ಅವ್ರು ಎಷ್ಟೇ ಹೇಳಿದ್ರು ಕೂಡ ಬಂದ ದೇವ್ರ ವಾಕ್ಯ ಹೇಳುತ್ತೆ ಅವ್ರ ಮನ ತಿರುಗೋದಕ್ಕೆ ಮನಸ್ಸಿರೋದಿಲ್ಲ ಅಂತ. ಹಲ್ಲೆಲೂಯಾ. ಅದು ಮನ ತಿರುಗೋದಕ್ಕೆ ಯಾರಿಗೆ ಇಷ್ಟ ಇರುತ್ತೋ ಅಪ್ಪ ವಾಕ್ಯ ಹೇಳುತ್ತೆ ನಿನ್ನ ಮುಖಾಂತರ ಪರಲೋಕದಲ್ಲಿ ದೊಡ್ಡ ಸಂತೋಷ. ಹಲ್ಲೆಲೂಯಾ. ಈ ವಾಕ್ಯವನ್ನ ನೀವು ಯಾರು ಸನ್ಮಾನ ಮಾಡ್ತೀರೋ ಆ ವಾಕ್ಯ ನಿಮ್ಮನ್ನು ಸನ್ಮಾನ ಮಾಡುತ್ತೆ. ಇಲ್ಲಿ ಪ್ರಸಂಗ ಕೊಡೋರು ಮುಖ್ಯ ಅಲ್ಲ, ಇಲ್ಲಿ ದೇವ್ರ ವಾಕ್ಯನ ಮುಖ್ಯ. ಹಲ್ಲೆಲೂಯಾ. ಈ ವಾಕ್ಯವನ್ನು ಯಾರು ನೀವು ಘನತೆ ಕೊಡ್ತೀರೋ, ಅದಕ್ಕೆ ರೆಸ್ಪೆಕ್ಟ್ ಕೊಡ್ತೀರೋ, ಆ ವಾಕ್ಯ ನಿಮಗೆ ಘನತೆ ಕೊಡುತ್ತೆ. ಹಲ್ಲೆಲೂಯಾ. ಈ ವಾಕ್ಯಕ್ಕೆ ಯಾರು ವಿಧೇಯರಾಗ್ತೀರೋ ಆ ವಾಕ್ಯ ನಿಮ್ಮನ್ನು ಆದರಣೆ ಮಾಡುತ್ತೆ, ನಿಮ್ಮನ್ನು ಆಶೀರ್ವಾದ ಮಾಡುತ್ತೆ. ಹಲ್ಲೆಲೂಯಾ. ಓಕೆ. 11ನೇ ವಚನದಲ್ಲಿ ನೋಡ್ಕೊಳ್ಳೋಣ. ಓಕೆ. ಹಲ್ಲೆಲೂಯಾ. ಇಲ್ಲಿ ಒಬ್ಬ ತಂದೆ ಇದ್ದಾರೆ. ಇಷ್ಟೊತ್ತು ಯಾವ್ದ್ರ ಬಗ್ಗೆ ನೋಡ್ತೀವಿ ನಾವು? ಒಬ್ಬ ಕುರಿ ಬಗ್ಗೆ ನೋಡ್ತೀವಿ. 100 ಕುರಿಗಳಲ್ಲಿ ಬಂದು ಒಂದು ಕುರಿ ಕಳೆದು ಹೋದ್ರೆ 99 ಕುರಿಗಳನ್ನು ಬಿಟ್ಟು ಒಂದು ಕುರಿಗೋಸ್ಕರ ಆ ಕುರುಬ ಹೋಗ್ತಾನೆ. ಹಲ್ಲೆಲೂಯಾ. ಅದೇ ರೀತಿ ಆ ಕುರಿಯ ವಿಷಯವಾಗಿ ದೇವ್ರು ಹೇಳ್ತಾರೆ 99 ಜನ ನೀತಿವಂತರಿದ್ದಾರೆ. ಆದ್ರೆ ಅವ್ರಿಗೆ ಏನಿಲ್ಲ, ಮನ್ಸಿಲ್ಲ, ಮನ ತಿರುಗೋದಕ್ಕೆ ಮನ್ಸಿಲ್ಲ. ಅದರಿಂದ ಆ 99 ಕುರಿಗಳಿಗಿಂತ ಒಂದು ಕುರಿ ಮಾತ್ರ ಪಶ್ಚಾತ್ತಾಪ ಪಡ್ತಾ ಇದೆ ಅಲ್ವಾ? ಆ ಕುರಿಯ ವಿಷಯವಾಗಿ ಪರಲೋಕದಲ್ಲಿ ಏನಾಗುತ್ತಂತೆ? ದೊಡ್ಡ ಸಂತೋಷ. ಓಕೆ. ಒಂದು ಕ್ವಶನ್ ಕೇಳ್ಬೋದಾ? ನಾನು ಒಂದು ಕ್ವಶನ್ ಕೇಳ್ಬೋದಾ? ಓಕೆ. ನಾವು ದೇವ್ರ ಮಕ್ಕಳಲ್ವಾ? ದೇವ್ರ ಮಕ್ಕಳ, ದೇವ್ರ ಮಕ್ಕಳ. ಓಕೆ. ಸುಳ್ಳು ಹೇಳ್ಬಾರ್ದು ಚರ್ಚಲ್ಲಿ. ಇನ್ನೊಂದ್ಸರಿ ಕೇಳ್ತೀನಿ. ಆಚಾರ ಬೇರೆ ಇದ್ರಲ್ಲ, ಬಾಬಾ ಆಚಾರ ಒಂದ್ಸರಿ ಕೂಡ ಕೇಳಿಲ್ಲ ಅನ್ಕೊಂಡ್ಬಿಡ್ತಾರೆ ಅವರು. ಓಕೆ. ಆಚಾರ್ಯವಂತವ್ರು ದೇವ್ರ ಮಕ್ಕಳ, ದೇವ್ದ ಮಕ್ಕಳ? ನೀವೇನ್ ಹೇಳಿದ್ರೆ ನನ್ಗೊಂದು ಕೇಳಿಸಿಲ್ಲ, ಯಾಕಂದ್ರೆ ಇಲ್ಲಿರೋರು ಅದ್ರ ಕೇಳಿಸಿರುತ್ತೆ. ಓಕೆ. ಹಲ್ಲೆಲೂಯಾ. ಈಗ ಯಾರು ಹೇಳ್ತೀರಾ ನನ್ನಲ್ಲಿ ಒಂದು ಕೂದಲಷ್ಟು ಕೂಡ ಪಾಪನೇ ಇಲ್ಲ ಅನ್ನೋರು ಮಾತ್ರ ಕೈ ಎತ್ತಕ್ಕಾಗುತ್ತಾ? ಅವನ ನಾನು ಹೇಳ್ದಂಗ ಸರಿಯಾಗಿ ಕೇಳಿಸ್ಕೊಳ್ಳಿ. ಇಲ್ಲಿರೋದ ಎಷ್ಟು ಜನ ಇದ್ದೀರಾ? ಒಂದೇ ಒಂದು ಕ್ವಶನ್ ಕೇಳ್ತೀನಿ. ಏನಪ್ಪ ಅಂದ್ರೆ, ನನ್ನಲ್ಲಿ ಒಂದು ಕೂದಲಷ್ಟು ಕೂಡ ಪಾಪ ಅನ್ನುವಂಥದ್ದು ಇಲ್ಲವೇ ಇಲ್ಲ ಅನ್ನೋರು ಮಾತ್ರ ಕೈ ಎತ್ತಿ. ಇದ್ರಲ್ಲಿ 2 ಅರ್ಥ ಆಗುತ್ತೆ. ಒಂದೇನಂದ್ರೆ ನೀವ್ ಏನ್ ಹೇಳಿದ್ರು ಕೂಡ ನಾವು ಕೈ ಎತ್ತಲ್ಲ, ಹೋಗಿ ಏನಾದ್ರು ಹೇಳ್ಕೊ ಅಂತ ಒಂದು. ಇನ್ನೊಂದೇನಪ್ಪ ಅಂದ್ರೆ, ಅಯ್ಯೋ ನಾನು ಬಲೆ ದರಿದ್ರ ಪಾಪಿ ಅಂತ ಹೇಳಿ, ನಾನು ಪಾಪಿ, ನಾನು ಕೂಡ ಒಂದು ಪಾಪಿ ಆಗ್ಬಿಟ್ಟಿದ್ದೀನಿ ಅಂತ ಪಶ್ಚಾತ್ತಾಪ. ಇನ್ನೊಂದೇನಂದ್ರೆ
ನೋಡೋಣ ನೀರು ಯಾರಿರ್ತಾರೋ ನೋಡೋಣ ಅಂತೇಳಿ. ಅಲ್ಲಲ್ಲಯ್ಯ. ಸರಿ, ನೀವು ಯಾವ ಗುಂಪಲ್ಲಿ ಇದ್ರೆ ಗೊತ್ತಿಲ್ಲ, ಅದು ದೇವ್ರ ವಾಕ್ಯದ ಪ್ರಕಾರ ನೋಡ್ಬೇಕಾದ್ರೆ ಒಂದಲ್ಲ ಒಂದು ವಿಧದಲ್ಲಿ ನಾವು ಪಾಪ ಮಾಡಿರ್ತೀವೋ ಮಾಡಿರಲ್ವಾ? ನೀವು ಜಾಸ್ತಿ ಜನ ಬಾಯಿ ಬಿಡಲ್ಲಲ್ವಾ? ಅದಕ್ಕೆ ನಾನು ಇವಾಗಲೇ ಹೇಳ್ತೀನಿ, ಪರಲೋಕದಲ್ಲಿನೇ ಸೈತಾನ್ ಬಿಟ್ಟಿಲ್ಲ. ನಮ್ಮ ಲೂಸಿಫರ್ ಈ ಉನ್ನತವಾದ ಪರ್ವತವನ್ನು ಹೇಗೆತ್ತಲ್ಲ ಅಂತ ಹೇಳಿ ಪೋಸ್ಟ್, ಯಾವ ಪೋಸ್ಟ್ಗೆ? ನನ್ನ ಅಪ್ಪನ ಪೋಸ್ಟ್ಗೆ ಕಣ್ಣಾಕಿ ಬಂದು ದೇವರು ಒದ್ದಿದ್ದಕ್ಕೆ ಬಂದು ಅಲ್ಲಿಂದ ಆಚೆ ಬಿದ್ದದ ಅವನು. ಪರಲೋಕ ಎಂತ ಜಾಗ ಅದು? ಪರಿಶುದ್ಧವಾದ ಜಾಗ. ಸಭೆ ಬಿಟ್ಬಿಡ್ತಾನೆ ಸೈತಾನನು. ಇವಾಗ ನೋಡ್ರಿ, ಅಲ್ಲಲ್ಲಯ್ಯ, ನೀವು ಇಲ್ಲೇ ಇದ್ಕೊಂಡು ಬಂದು ಮನೇಲಿ ಬಂದು ಚಿಕನ್ ಇಟ್ಟಿರೋದು ಬಂದು ಅದೆಷ್ಟಲ್ಲಿ ಯೋಚನೆ ಮಾಡ್ತಾ ಇರ್ತೀರ? ಫ್ರಿಜ್ ಅಲ್ಲಿ ಇಟ್ಟಿರೋದನ್ನ ಯಾರು ಗೊತ್ತು? ದೇವ್ರಿಗೆ ಗೊತ್ತು. ಅಲ್ಲಲ್ಲಯ್ಯ, ಇಲ್ಲೇ ವಾಕ್ಯ ಕೇಳ್ಕೊಂಡು ಪಿಲಿಪಿಲ್ ಅಂತ ಕಣ್ಣು ಬಿಟ್ಕೊಂಡಿದ್ದ ಅದು ಎಲ್ಲೆಲ್ಲಿ ನೋಡ್ತಾ ಇರ್ತೀವಿ, ಯಾರು ಗೊತ್ತು? ಏನ್ ಆಲೋಚನೆ ಮಾಡ್ತೀವಿ ಅಂತೇಳಿ. ಅಲ್ಲಲ್ಲಯ್ಯ, ಮನುಷ್ಯರು ಮುಖವನ್ನು ನೋಡ್ತಾರೆ, ನಮ್ಮ ಹೃದಯಗಳನ್ನು ಯಾರು ನೋಡ್ತಾರಂತೆ? ಏಸಪ್ಪ ನೋಡ್ತಾರೆ ಅವ್ರು. ಅಲ್ಲಲ್ಲಯ್ಯ, ಈಗ ನಿನ್ನ ಹೃದಯವನ್ನು ನೋಡಂತೆ ಏಸಪ್ಪ ಕೇಳ್ತಾ ಇದ್ದಾರೆ. ಏನಂತ ಹೇಳ್ಬಿಟ್ಟು, ಒಬ್ಬ ಪಾಪಿ ತರ ಮನೆ ತಿರುತ್ತೀಯ, 99 ಜನ ತರ ಬೇಸ್ಟ್ ನಾನು ನೀತಿವಂತನು, ನಾನು 100ಕ್ಕೆ 100 ಭಾಗ ನಾನು ಪರಿಶುದ್ಧನ ಅಂತೇಳಿ ನನ್ನ ಒಳಗಡೆ ಪಾಪ ಅನ್ನೋದು ಇಲ್ಲವೇ ಇಲ್ಲ ಅಂತ ಹೇಳ್ತೀರಾ? ಒಬ್ಬ ಪಾಪಿ ತರ ಇರ್ತೀರಾ? 99 ಜನ ನೀತಿವಂತರ ತರ ಇರ್ತೀರಾ? ಒಬ್ಬ ಪಾಪಿ ತರ ಬಂದು ನಿನ್ನ ಮನೆ ತಿರುಗೋದಾದ್ರೆ ನಿನ್ನ ಮುಖಾಂತರ ಪರಲೋಕದಲ್ಲಿ ಸಂತೋಷ ಆಗುತ್ತೆ. 99 ಜನ ತರ ಬಂದೆ ನನ್ನ ಒಳಗಡೆ ಪಾಪ ಇಲ್ಲ, ನಾನು ಮಾಡೋದೇ ಮಾಡ್ತೀನಿ ಅಂತ ಹೇಳಿದ್ರೆ ನಿನ್ನ ಪರವಾಗಿ ದೆವ್ವ ಹಬ್ಬ ಮಾಡ್ಕೊಂತಾನೆ. ಬೀದಿಗೂ ದೆವ್ವ ಹಬ್ಬ ಮಾಡ್ಕೊಂತಾರೆ, ಪಟಾಕಿ ಹಚ್ಕೊಂಡು ಹಬ್ಬ ಮಾಡ್ಕೊಂತಾನೆ. ಯಾವ್ದು ಬೇಕು? ಪಟಾಕಿ ಹಚ್ಚೋದೇ ಬೇಕಲ್ಲ ನಮ್ಗೆ? ಬೀದಿ ಡಮ ಅಂತ ಇದ್ರು ನೋಡ್ದ, ನನ್ನ ಹೆಸರನ್ನು ಹೇಳಿ ಇವ್ರು ಪಟಾಕಿ ಹೊಡಿತಾರೆ, ಅದು ಬೇಕಾ? ಅಲ್ಲಲ್ಲಯ್ಯ, ಅಪ್ಪ ಈ ಜಾಗದಲ್ಲಿ ಇದ್ದಾರೆ. ಆ ಒಬ್ಬ ಪಾಪಿ ವಿಷಯವಾಗಿ ನಿನ್ನ ಹತ್ರ ಬಂದು ದೇವರು ಮಾತಾಡ್ತಾ ಇದ್ದಾರೆ ಅವ್ರು. ಅಲ್ಲಲ್ಲಯ್ಯ, ಒಂದೇ ಒಂದು ನಿಮಿಷ, ಬೆಳಿಗ್ಗಿಂದ ಸಾಯಂಕಾಲವರೆಗೂ, ನೈಟ್ ಮಲಗಕ್ಕಿಂತ ಮುಂಚೆ 1 ನಿಮಿಷ ಆಲೋಚನೆ ಮಾಡ್ರಿ. ಬೆಳಗ್ಗಿಂದ ರಾತ್ರಿವರೆಗೂ ತುಂಬಾ ಪರಿಶುದ್ಧ ಮಾತುಗಳೇ ಬಂದಿರ್ತಾ ಇದ್ದಾರೆ ಬಾಯಲ್ಲಿ, ತುಂಬಾ ಪರಿಶುದ್ಧ ಮಾತುಗಳು. ಯಾರಾದ್ರು ಬೈಬೇಕಾದ್ರೆ ನಿನ್ನ ಬಾಯಲ್ಲಿ ಸಕ್ಕರೆ ಹಾಕಂತಾನೆ ಬರುತ್ತೆ, ಇನ್ ಯಾವ್ದು ಬರಲ್ಲ. ನಿಜ ಅಲ್ವಾ? ಅವಾಗ ಬಂದ್ಬಿಟ್ಟಿದ್ದಾನೆ. ನಮ್ಮ ಅಣ್ಣ ಇದಾರೆ ಇಲ್ಲಿ, ಪಾಶೋತ್ಸವ ಆರಾಧನೆ ಮಾಡಕ್ ಹೇಳಿದ್ರು. ಮನೇಲಿ ರೆಡಿ ಆಗ್ತಿದ್ವಿ, ಬರೋದಕ್ಕೆ ಸ್ವಲ್ಪ ಲೇಟ್ ಆಗ್ತಿದ್. ನಾನು ನಮ್ಮಣ್ಣ ಬಂದು ಗದ್ರೆ ಬೈದ್ಬಿಟ್ಟು, ಏನಪ್ಪ ಅಂದ್ರೆ ಗುಬೆ ಸೈಲೆಂಟ್ ಆಗಿರು ಅಂತ ಅಷ್ಟೇ ಹೇಳಿದ್ರು. ಬಂದ್ಬಿಟ್ಟು ನಮ್ಮಣ್ಣ ಸ್ವಲ್ಪ ಬೇಜಾರಾದ್ರು. ನಾ ಟೈಮಲ್ಲಿ ನನಗಾಯ್ತು, ನಾನು ಬೇಗ ಬಂದ್ಬಿಟ್ಟೆ. ಬಂದು ಆರಾಧನೆ ಮಾಡಂತೇಳಿ ತಡ ಬಿಡ ಅಂತೇಳಿ ಗಾಡಿ ನಿಲ್ಲಿಸ್ಬಿಟ್ಟು ಬಂದ ತಕ್ಷಣಲ್ಲೇ ಏನಿಲ್ಲ, ಹೋಗಿಲ್ಲ, ಮೊಣಕಲ್ಲ ಹಾಕ್ದಷ್ಟೇ. ನಾನು ಈ ಕಣ್ಣು ಮುಚ್ಚಿ ಸ್ವಲ್ಪ ಆರಾಧನೆ ಮಾಡಬೇಕಂದಾಗ ನನ್ನ ಮಗನಿಗೆ ಎಷ್ಟು ನಟನೆ ಮಾಡ್ತೀನಿ. ನಾನು ಕಣ್ಣು ಬಿಟ್ಬಿಟ್ಟು ಸುತ್ತೂ ನೋಡ್ದೆ ಹಿಂಗೆ. ನಮ್ಮಪ್ಪ ನಾ ಬಂದ್ಬಿಟ್ರೆ ಅಂತೇಳಿ. ನಮ್ಮಪ್ಪ ಅಲ್ಲ, ಪರಲೋಕದ ಅಪ್ಪ. ಅಲ್ಲಲ್ಲಯ್ಯ, ಏನ್ ಹೇಳ್ತಾ ಇದ್ರು ಅವರು? ನನ್ನ ಮಗನ ಎಷ್ಟು ಚೆನ್ನಾಗಿ ಆಕ್ಷೇಪ ಮಾಡ್ತೀನಿ ನೀನು ನಟನೆನ. ಸರಿ, ಇನ್ನೊಂದ್ಸರಿ ಕಣ್ಣು ಮುಚ್ಕೊಂಡು ಯಾರು ಇರ್ಬೋದು ಅಂತ ನೋಡಿದ್ರ, ಇವತ್ತು ತಾನೇ ಬಂದಿನಿ. ವಾಕ್ಯ ಏನ್ ಹೇಳ್ತೀನಿ, ನಿನ್ನ ಸಹೋದರನನ್ನ ಏನ್ ಮಾಡಬಾರ್ದು ನೀನು? ಬೈ ಅಂತ ಹೇಳಿದ್ರಲ್ಲ, ಏನ್ ಮಾಡು? ವಾಕ್ಯನೇ ಗೊತ್ತಿಲ್ವಾ? ದ್ವೇಷ ಮಾಡಬಾರ್ದಮ್ಮ, ಪ್ರೀತಿ ಮಾಡ್ಬೇಕಲ್ವಾ? ಬೈಬಾರ್ದಲ್ವಾ? ನೀವು ನಂಬ್ತಿರೋ ನಂಬಲ್ವಾ? ನಮ್ಮ ಅಣ್ಣ ಜ್ಞಾಪಕ ಇದೆಯಲ್ಲೋ ಗೊತ್ತಿಲ್ಲ. ಆರಾಧನೆ ನಾನು ಹೋಗಿಲ್ಲ, ನಾನು ಭಯ ಬಂದ್ಬಿಡ್ತು ನನಗೆ. ಏನೋ ಬಂದು ದೇವ್ರು ಪೆಟ್ಟು ಬಿಡಾಗಿದ್ದಾರೆ ಅಂದ್ಬಿಟ್ಟು ಅಲ್ಲೇ ಮಣ್ಕಾಳರು ಪ್ರೇ ಮಾಡ್ಬೇಕಾದ್ರೆ ಯಾರೋ ಬಂದು ವರ್ಷಿಪ್ ಶುರು ಮಾಡಿದ್ರು. ಅವಾಗ ಆ ವರ್ಷಿಪ್ ಶುರು ಮಾಡ್ಬೇಕಾದ್ರೆ ನಾನು ಅಲ್ಲೇ ಇದ್ದಂಗೆ, ಎಲ್ಲಿವರೆಗೂ ನಾನು ಫ್ರೀ ಆಗಿಲ್ಲ ಅಂದ್ರೆ ನಮ್ಮ ಅಣ್ಣ ಹತ್ರ ಸಾರಿ ಕೇಳೋವರೆಗೂ ಫ್ರೀ ಆಗಿಲ್ಲ. ಅಲ್ಲಲ್ಲಯ್ಯ, ಇದು ಸಭೆ ಅನ್ನುವಂಥದ್ದು ಬಂದು ನೀನು ಶರೀರಕ್ಕೆ ಸಂಬಂಧಪಟ್ಟಂಥದ್ದು ಅಲ್ಲ. ಇದು ಶರೀರ ನೆಕ್ಸ್ಟ್ ನಿನ್ ಕಾಯಿಲೆ ಬಿಡುಗಡೆ ಆಗೋದು, ರೋಗ ಬಿಡುಗಡೆ ಆಗೋದು, ದೇವ ಆಚೆ ಹೋಗೋದ, ದೇವ್ರು ಬಿಡುಗಡೆ ಮಾಡ್ತಾರದು ಇವತ್ತಲ್ಲ ನಾಳೆ ಆಗುತ್ತೆ ಅದು. ಅಲ್ಲಲ್ಲಯ್ಯ, ಅದು ನಿನ್ನ ಆತ್ಮ ಬಿಡುಗಡೆ ಆಗಿದೆಯಾ ಅದು ಪ್ರಶ್ನೆ ಅದು. ನಿನ್ನ ಆತ್ಮ ಬಿಡುಗಡೆ ಆಗಲ್ಪಟ್ಟು ದೇವರನ್ನ ಆರಾಧನೆ ಮಾಡ್ಬೇಕು. ಸುಮ್ಗೆ ದೇವರ ಅಭಿಷೇಕ ಬಂದ್ಬಿಡಲ್ಲ. ಅಲ್ಲಲ್ಲಯ್ಯ, ನಾನು ಇವ್ರು ಆರಾಧನೆ ಮಾಡ್ತಾ ಇದ್ರು, ನಾನು ಬಂದು ಚೇರ್ ಮೇಲೆ ಕುತ್ಕೊಂಡು ಹಿಂಗೇನೆ ಕಣ್ಣು ಮುಚ್ಚಿ ಹಿಂಗೆ ದೇವ್ರು ಏನಾದ್ರೂ ಪ್ರಕಟಣೆ ಇದೆಯಾ ದೇವ್ರೆ ಅಂತೇಳಿ ಪ್ರೇ ಮಾಡ್ಬೇಕಾದ್ರೆ ನಿಜವಾಗ್ಲೂ ದೇವ್ರ ಸಭೆಯಲ್ಲಿ ಇದ್ದೀನಿ. ನಿಮ್ ಎಲ್ಲರ ಮುಂದೆ ಸಾಕ್ಷಿಯನ್ನ ಹೇಳ್ತಾ ಇದ್ದೀನಿ. ಇದು ನನ್ನ ಊಹೇನೂ ಅಲ್ಲ. ಅವ್ರು ಪ್ರೇ ಮಾಡ್ತಿರ್ಬೇಕಾದ್ರೆ ಒಂದು ಸಿಡ್ಲು ಬಂತು. ಸಿಡ್ಲು ಎಷ್ಟು ನೋಡಿದ್ರೆ ಸಿಡ್ಲು ನೋಡಿದ್ರೆ ಅದು ನೋಡಿದ್ರೆ ಅದು ದೇವ್ರ ಸ್ತೋತ್ರ. ನೋಡಿಲ್ಲ ಅಂತ ಹೇಳಿದ್ರೆ ನಾನು ನೋಡ್ಸಕ್ಕಾಗಲ್ಲ. ಮಳೆ ಬರೋ ಟೈಮಲ್ಲಿ ನೋಡ್ಕೊಂಡು ಅಲ್ಲಯ್ಯ ಒಂದು ಸಿಡ್ಲು ಬಂತು. ನಾನು ಅನ್ಕೊಂಡು ಏನೋ ಸಿಡ್ಲೇನದು ಸಭೆ ಮೇಲೆ ಬಿದ್ದೋಯ್ತಾ ಅಂತ ಹಿಂಗೆ ನೋಡ್ತಾ ಆ ಸಿಡ್ಲು ಬಂದಿದ್ದು ಒಂದು ಸಿಡ್ಲು ಅದು ಕೌಲು ಹೊಡಿಯುತ್ತೆ. ಕೌಲು ಅಂದ್ರೆ 2 ಡಿವೈಡ್ ಆಗುತ್ತೆ. ಅದು ಡಿವೈಡ್ ಆದಾಗ
ಯಾವುದೇ ಮುಟ್ಟುತ್ತಂದ್ರೆ ಗೊತ್ತಿಲ್ಲ ನೋಡ್ರಿ. ಹೃದಯಗಳನ್ನ ಪರಿಶೋಧನೆ ಮಾಡುವಂತ ದೇವರು ಎಲ್ಲಿದ್ದಾರೆ? ಎಲ್ಲಿದ್ದಾರೆ? ಸಭೆಯಲ್ಲಮ್ಮ, ನೀವು ಕದಲ್ಲಿದ್ದಾರೆ ಅವರು. ಅಲ್ಲಯ್ಯ, ಎಲ್ಲಿದ್ದಾರೆ? ಹೃದಯಗಳನ್ನ ಪರಿಶೋಧನೆ ಮಾಡಿದ್ದಾರೆ ಎಲ್ಲಿದ್ದಾರೆ? ಚಿಕ್ಕ ಮಗು ತರ ಹೇಳ್ಕೊಟ್ಟು ನಮ್ ಜೋನ್ಸ್ ಇದ್ದಾರೆ. ಏಸಪ್ಪ ಎಲ್ಲಿದ್ದಾರೆ ಅಂದ್ರೆ ಇಲ್ಲಿದ್ದಾರೆ ಅಂತ. ಆಟ ಎಲ್ಲಿದ್ದಾರೆ? ಇಲ್ಲಿದ್ದಾರೆ ಅಂತ. ಇವನು ಚಿಕ್ಕ ಮಗು ತರ ಹೇಳ್ಕೊಟ್ಟು ಏಸಪ್ಪ ಎಲ್ಲಿದ್ದಾರೆ? ಚಿಕ್ಕ ಮಗು ಆಗ್ರಮ್ಮ, ಪರವಾಗಿಲ್ಲ, ದೇವ್ರಿಗೋಸ್ಕರ. ಅಲ್ಲಯ್ಯ, ಏಸಪ್ಪ ಎಲ್ಲಿದ್ದಾರೆ? ತಿರ್ಗಾ ಹೇಳ್ತಾ ಇದ್ದಾರೆ ಬಂದು ನಮ್ ಜೊತೆ. ಏಸಪ್ಪ ಎಲ್ಲಿದ್ದಾರೆ? ಆಚೆರವ್ರು ಹೇಳಿ ಏಸಪ್ಪ ಎಲ್ಲಿದ್ದಾರೆ? ಚಂದ್ರು ಹಾಡ್ ತೋರ್ಸು ಚಂದ್ರು. ಓಕೆ, ಅಲ್ಲಯ್ಯ, ನಮ್ಮ ಹೃದಯದಲ್ಲಿ ಇದ್ದಾರೆ ಅವರು. ನಾನು ನೋಡಿದ ಹೃದಯನೇ ಅಲ್ಲ. ಪ್ರೇ ಮಾಡ್ತಿರ್ಬೇಕಾದ್ರೆ ಕವಲ್ ಒಂದು ಸಿಡ್ಲು ಬರುತ್ತೆ, ಎರಡು ಕವಲ್ ಆಗುತ್ತೆ. ಯಾವುದೇ ಮುಟ್ಟುತ್ತಪ್ಪ ಅಂದ್ರೆ ಒಂದು ಹಾರ್ಟಿಗೆ ಮುಟ್ಟುತ್ತೆ, ಇನ್ನೊಂದು ಮೊಬೈಲ್ ಫೋನ್ ಮುಟ್ಟುತ್ತೆ. ಅದು ಗುಪ್ಪ ಅಂತ ಹೇಳಿ ಬಿದ್ದೋದು. ಯಾರಂದ್ರೆ ನನಗಾಗಿದ್ದ ಅನುಭವ. ನಾನು ಏಸಪ್ಪ ನಿಂಗೆ ಪ್ರೇ ಮಾಡ್ಬೇಕಾದ್ರೆ ಮಗನ ಇದು ಹೇಳು ಮಗನ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ಹಾರ್ಟ್ ಹೆಂಗಿದ್ಯೋ ಆ ತರ ಬಂದು ಮೊಬೈಲ್ ಫೋನ್ ಅಲ್ಲಿ ಅಟ್ಯಾಚ್ ಆಗ್ಬಿಟ್ಟಿದ್ದಾರೆ ಅಂತ ಹೇಳಿ. ಎಷ್ಟು ಜನ ಬಂದು ಅದಕ್ಕೆ ಮೊಬೈಲ್ ಫೋನ್ ಇದೆಯಾ? ಮೊಬೈಲ್ ಫೋನು ಇವಾಗ ಕೈ ಎತ್ತ ನಂಗೆ ಗೊತ್ತಿ. ಇವಾಗ ಯಾಕೆ ಹೇಳ್ಬಿಟ್ನಲ್ಲ, ಮೊಬೈಲ್ ಫೋನ್ ಮೇಲೆ ಬರಲ್ಲ ಅನ್ಸುತ್ತೆ ನೋಡಿದ್ರೆ. ಅಲ್ಲಯ್ಯ, ಎಷ್ಟೋ ಜನ ಬಂದು ಒಬ್ರು ಪ್ರೇ ಮಾಡಿಸ್ಕೊಂತಾರೆ. ನನಗೆ ಹೋದ ವಾರ 2 ವಾರ ಹಿಂದ್ಗಡೆ ಒಬ್ರು ಕಾಲ್ ಮಾಡಿ ಪ್ರೇ ಮಾಡಿಸ್ಕೊಂತಾರೆ. ಏನಪ್ಪ ಅಂದ್ರೆ, ಅಣ್ಣ ನನ್ನ ಮೊಬೈಲ್ ಫೋನ್ ಅಂದ್ರೆ ಎಷ್ಟು ಹುಚ್ಚಂದ್ರೆ, ನಾನು ನಿದ್ದೆ ಮಾಡ್ತೀನ ಮಾಡಲ್ವೋ, ಬೈಬಲ್ ವಾಕ್ಯ ಓದಲ್ವಾ, ಆದ್ರೆ ಮೊಬೈಲ್ ಫೋನ್ ಮಾತ್ರ ನನ್ನ ಜೊತೆಲಿದ್ರೆ ಮಾತ್ರ ನಿದ್ದೆ ಬರುತ್ತೆ, ಇನ್ನೊಂದು ನಿದ್ದೆನೇ ಬರಲ್ಲ ಅಂತ ಹೇಳಿ ಅವಳಿಗೆ. ಈ ಮೊಬೈಲ್ ಫೋನ್ ಬಂದು ಪರಲೋಕ ಕರ್ಕೊಂಡು ಹೋಗುತ್ತಲ್ವಾ? ಅಲ್ಲಯ್ಯ, ಇನ್ನೊಬ್ಬ ವ್ಯಕ್ತಿ ಹೇಳ್ದ, ಅವ್ರು ತುಂಬಾ ಕಷ್ಟಪಡುವಂತ ವ್ಯಕ್ತಿ ಇಲ್ಲ, ನನ್ಗಿಂತ ವಯಸ್ಸಲ್ಲಿ ದೊಡ್ಡವರು ಅವರು. ಹೆಂಡತಿ ಬೇಕಾದ್ರೆ ಬಿಡ್ತೀರ ಹೊರತು ನನ್ನ ಮೊಬೈಲ್ ಫೋನ್ ಬಿಡ. ಮುಟ್ಟಾಳ, ದೊಡ್ಡ ಮುಟ್ಟಾಳ ಆ ವ್ಯಕ್ತಿ. ನಾನು ಹೇಳ್ದೆ ವ್ಯಕ್ತಿಗೆ, ಇನ್ನು ಹೆಂಡತಿ ಸಮಾನ ಅಂತ ಹೇಳಿ, ಹೆಂಡತಿ ಆದ್ರೂ ಕೂಡ ಬಿಡ್ತೀನಿ, ಮೊಬೈಲ್ ಫೋನ್ ಬಿಡಲ್ಲ. ಆಫ್ಟರ್ ಆಲ್ ಬಂದು 10-15,000 ಮೊಬೈಲ್ ಫೋನ್ ಬಂದು ಹೆಂಡತಿ ಸಮಾನನ? ಮೊಬೈಲ್ ಫೋನ್ ಮದುವೆ ಮಾಡ್ಕೊಳ್ಬೇಕಂತವ್ರು. ಅಲ್ಲಯ್ಯ, ಎಷ್ಟು ಜನ ಇಲ್ಲಿರುವಂತವ್ರು ನಿಮ್ ಕೈ ಎತ್ಸಲ್ಲಮ್ಮ, ಬೇಡ ಪ್ರತಿಯೊಂದು ಕೂಡ ಕೈ ಎಸ್ತಾರೆ. ಇವ್ರು ಎಣ್ಣ ಕ್ವಶನ್ ಹಾಕೋರು ಜಾಸ್ತಿ ಆಗ್ತಾರೆ. ಇಲ್ಲ ಕ್ವಶನ್ ಹಾಕೋರು. ಸರಿ ಆಯ್ತು. ಎಷ್ಟು ಜನ ಇಲ್ಲಿರುವಂತವ್ರು ನಿಮ್ಮ ಮನೇಲಿ ಹೋದ ತಕ್ಷಣ ಮೊಬೈಲ್ ಫೋನ್ ಎತ್ಕೊಂಡ್ಬಿಟ್ರೆ ಗಂಡನ ಕಡೆ ಗಮನ ಇರಲ್ಲ, ಹೆಂಡತಿ ಕಡೆ ಗಮನ ಇರಲ್ಲ, ಮಕ್ಕಳ ಕಡೆ ಗಮನ ಇರಲ್ಲ. ಕೆಲವರೊಂದಿಗೆ ಇಟ್ಕೊಂಡ್ಬಿಟ್ರೆ ಅದು ಇದು ಅಡಿಗೆ ಸಮೇತ ಇನ್ನು ಈ ಬಾತ್ರೂಮ್ ವಾಶ್ ಮಾಡೋದೆಲ್ಲ ಇನ್ನೊಂದು ಬಾಕಿ ಇರುತ್ತೆ ಮುದುಕಿ ಎಲ್ಲ. ನಿಜಾನೇ. ಎಷ್ಟೋ ಜನ ಬಂದ ಮೊಬೈಲ್ ಫೋನ್ ಎತ್ಕೊಂಡ್ಬಿಟ್ರೆ ಅಡಿಗೆ ಮಾಡೋದು ಮೊಬೈಲ್ ಫೋನ್ ಅಲ್ಲ, ಯೂಟ್ಯೂಬ್ ಅಲ್ಲ, ಅದ್ ನೋಡ್ಕೊಂಡು ಅದ್ ಏನೇನ್ ಆಗ್ತಾರೆ ಅವ್ರಿಗೆ ಜ್ಞಾಪಕ ಇರಲ್ಲ. ಕೆಲವು ಟೈಮ್ ಹುಷಾರಿಗಿರ್ರಿ. ಪಾಠ ಒಂದು ವಿಡಿಯೋ ಹಾಕಿದ್ರು ಗ್ರೂಪ್ ಅಲ್ಲಿ, ಮೊಬೈಲ್ ಎತ್ಕೊಂಡಾಗೆ ಒಳಗಡೆ ಇಟ್ಟಿಟ್ರ ಅಮ್ಮ ಯಾರು ಫ್ರಿಜ್ ಅಲ್ಲಿ ಮೊಬೈಲ್ ಅಲ್ಲಿ ಮಾತಾಡ್ಕೊಂಡು ಪರ್ಗೆ ಮುಡ್ಸ್ಕೊಂಡಿದ್ದು, ಪರ್ಗೆ ಬಂದು ಇಲ್ಲಿ ಇಟ್ಕೊಂಡ್ಬಿಟ್ಟು ಮನೆಯೆಲ್ಲ ಹುಡುಕ್ತಾಳೆ ಅಮ್ಮ. ಫಂಕ್ಷನ್ ಹಾಕಿದ್ರು ವಿಡಿಯೋ ಇದ್ರಲ್ಲಿ ಗ್ರೂಪ್ ಅಲ್ಲಿ. ಇವಾಗ ಏನಕ್ಕೆ ಜ್ಞಾಪಕ ಬಂತು? ಅಲ್ಲಯ್ಯ, ಅಂದ್ರೆ ಗಂಟು ಎಲ್ಲಿರುತ್ತೆ, ಮನ್ಸು ಎಲ್ಲಿರುತ್ತೆ ಅಲ್ಲೇ ಇರುತ್ತೆ. ನಿಮ್ ಗಂಟು ಎಲ್ಲಿದೆಯೋ ಅಲ್ಲೇ. ನಿಮ್ ಗಂಟು ಯಾವ್ದು ಈಗ ಮೊಬೈಲ್ ಫೋನ ಹಿಂಗೆ ಹಿಂಗೆ ಗುಯ್ಯ ಮಿಷನ್ ಹಿಂಗೇನ. ಓ ಎಲ್ಲ ನಿಮ್ಗೆ ಅಷ್ಟು ಇಂಪಾರ್ಟೆಂಟ್ ದೇವ್ರಿಗಿಂತ. ಅಲ್ಲಯ್ಯ, ಇದೇ ಸಭೆಯಲ್ಲಿ ಬಂದು ನಾವು ನೈಟ್ ಹೊತ್ತು ಮಲಗ್ತಾ ಇದ್ರು, 35 ಜನ ಮಲ್ಕೊಂತಾ ಇದ್ರು. ನನ್ನ ತಮ್ಮನೇ ಆಗ್ಬೇಕು. ಅಣ್ಣ ತುಂಬಾ ಕಾಸ್ಟ್ಲಿ ಮೊಬೈಲ್ ಅಂತಲ್ಲ, ಅದೇ ಮೂಲೆಯಲ್ಲಿ ಕುತ್ಕೊಂಡಿಗೆ ಹೇಳ್ತಾನೆ ಇದ್ದಿಲ್ಲ. ನಾನು ನೋಡಿದ್ರೆ ಬೈಬಲ್ ಓದ್ತಾ ಇದ್ದಂಗೆ, ಹುಷಾರು ಮೊಬೈಲ್ ಬಂದು ಕೆಟ್ಟೋಗ್ಬಿಟ್ಟು ರಿಪೇರ್ ಮಾಡಕ್ ಆಗ್ದಿರ ಆಗ್ಬಿಡುತ್ತೆ ನೋಡು ಅಂತ ಹೇಳಿದ್ ಅಷ್ಟೇ ಹೇಳಿದ್ದು. ಸುಮ್ಮನೆ ಏನಾಗಲ್ಲ ಅಂತ ಹೇಳಿದೆ. 2 ದಿನ ಆದ್ಮೇಲೆ ಅದು ಏನ್ ರಿಪೇರ್ ಆಯ್ತೋ ಗೊತ್ತಿಲ್ಲ, ಅದು ರೆಡಿ ಮಾಡಕ್ಕಂತೂ ಆಗಲೇ ಅಲ್ಲ. ಆ ವ್ಯಕ್ತಿ ಹೇಳ್ತಾನೆ, ನೀನು ಹೊಟ್ಟೆಗೆ ಜಾಸ್ತಿ ಶಾಪ್ ಆಗ್ಬಿಟ್ಟ. ಶಾಪ್ ಅಲ್ವಾ, ಎಚ್ಚರಿಕೆ ಕೊಟ್ಟಿದ್ದ ಅಂತ. ಅಲ್ಲಯ್ಯ, ರಾತ್ರಿ ಒಬ್ಬ 11 ಮುಕ್ಕಾಲಲ್ಲಿ ಕಾಲ್ ಮಾಡಿದೆ. ಏನಕ್ಕಪ್ಪ ಅಂತ ಹೇಳಿದ್ರೆ ಗೊಳೋ ಅಂತ ಹೇಳ್ತಾ ಇದ್ದೆ ನಾನು. ಕಾಲ್ ಮಾಡ್ಬಿಟ್ಟು ಏನಕ್ಕಪ್ಪ ಅಂತ ಹೇಳಿದ್ರೆ ಅವನಿಗೆ 1 ಸರಿ ಅಲ್ಲ 4 ಸರಿ ಎಚ್ಚರಿಕೆ ಬಂತು. ಹೊಗೆ ಹಾಕುವಂತೆ ಹುಷಾರ್ ಅಂತೇಳಿ. ಹೊಗೆ ಅಂದ್ರೆ ಏನು ಗೊತ್ತಾ, ಪ್ರಾಣ ಹೊಟ್ಟೋಗುತ್ತೆ ಹುಷಾರ್ ಅಂತ ಹೇಳಿದೆ. 1 ಸರಿ ಅಲ್ಲ 4 ಸರಿ ಆಕ್ಸಿಡೆಂಟ್ ಆಗಿದೆ ಆ ವ್ಯಕ್ತಿಗೆ. ಕತ್ತಿ ಹಿಂದೆ ತಿರ್ತಾ ಇದ್ದು, ಹುಷಾರಿಗಿರು, ಸಭೆಗೆ ತಪ್ಪಿಸ್ಕೋಬೇಡ, ಸಭೆಗೆ ಬಂದ ನಿನ್ನ ಕಾಪಾಡ್ತಾರೆ ಅಂತೆಲ್ಲ ಹೇಳಿದ್ರೆ ಭಾನುವಾರನೇ ಟ್ರಿಪ್ಗಳು ಹೊಡಿಯೋದು. ಭಾನುವಾರ ಟ್ರಿಪ್. ಭಾನುವಾರ ಯಾವ ದಿನ? ದೇವರ ದಿನ. ಈ ದಿನದಲ್ಲೇ ಟ್ರಿಪ್ಗಳು ಹೊಡೆಯೋದು. ರಾತ್ರಿ ಒಂದು ಟ್ರಿಪ್ ಹಾಕ್ಬಿಟ್ಟಿದ್ದಾರೆ. ತುಂಬಾ ಕಷ್ಟಪಟ್ಟು ಗಾಡಿ ತಗೊಂಡಿದ್ದಾರೆ ಅಪ್ಪ ಅಮ್ಮ. ಫುಲ್ಲು ಹೊಗೆ ಹಾಕೋಬಿಟ್ಟಿದ್ದಾರೆ.
ಫ್ರೆಂಡ್ ಎತ್ಕೊಂಡು ಹೋದಂತೆ, ಹೋಗಿ ಬುದ್ಧಿರೋ ಕೋರ್ಸ್ಗೆ ಪಾಡ್ಸ್ಲೇ ಇಲ್ಲ ಅಂತ. ನಾನು ಕೇಳ್ದಂಗೆ ದೇವರಿಗೆ ಸ್ತೋತ್ರ ಅಂತ ನಾನು ಅಣ್ಣ ಅಂತ ಹೇಳ್ದಂಗೆ, ನಂಗೆ ತುಂಬಾ ಖುಷಿ ಆಯ್ತು ಅಂತ ಹೇಳಿದೆ. ಯಾಕಣ್ಣ ಅಂತ, ನೀನು ಉಳಿದಿದ್ದೆ ತಾನೆ ಅಂದ್ರೆ, ಹ್ಞೂ ಅಣ್ಣ ನಾನು ಉಳಿದಿದ್ದೇನೆ ಅಣ್ಣ. ಗಾಡಿ ಹೋಯ್ತಣ್ಣ ಹೇಳ್ತಾನ ಅವನು, ಗಾಡಿ ಹೋದ್ರಿ ನಾನು ತಗೋಬೋದು ಬಿಡ, ನೀನು ಬದುಕಿದ್ಯಾ ಅಂತ ಕೇಳಿದೆ. ಹ್ಞೂ ಬದುಕಿ ಚರ್ಚಿಗೆ ವಾಪಸ್ ಅವನು ಅಲ್ಲಲ್ಲಯ್ಯ, ಚರ್ಚಿಗೆ ಬಂದಿರ್ತಾನೆ, ಪಕ್ಕ ದೇವ್ರ ಆಪರೇಷನ್ ಮಾಡಿರ್ತಾರೆ ಅಲ್ಲಲ್ಲಯ್ಯ. ಅದಕ್ಕೆ ದೇವ್ರು ಯಾಕೋ ನನಗೆ ಎಚ್ಚರಿಕೆ ಬಂತಲ್ಲ, ಏನಂದ್ರೆ ಮೊಬೈಲ್ ಫೋನಲ್ಲಿ ಎಷ್ಟೋ ಜನ ಅಡಿಕ್ಟ್ ಆಗ್ಬಿಟ್ಟಿದ್ರೆ ಮಕ್ಕಳನ್ನ ಅಡಿಕ್ಟ್ ಮಾಡಬೇಡಿ. ನೋಡಿದ್ರ ವಿಡಿಯೋಗಳು, ಮೊಬೈಲ್ ಫೋನ್ಗಳಲ್ಲಿ ಬಂದು ಅಡಿಕ್ಟ್ ಆಗಿದ್ದಾರೆ ಅಂದ್ರೆ ಮಕ್ಕಳಲ್ಲಿ ಬಂದು ವೈಬ್ರೇಷನ್ ಶುರು ಆಗುತ್ತೆ. ಅದು ವಯಸ್ಸಾದ್ಮೇಲೆ ಬಂದು ಈ ತರ ಅದ್ರದ್ದು ಬರ್ತಾ ಇದೆ ಕಾಯಿಲೆ, ಗೊತ್ತಾ? ಅದು ಬಂದು ಮಕ್ಕಳು ಶುರು ಆಗುತ್ತೆ. ಅದು ಒಂದು ಮಗುನ ಅಡ್ಮಿಟ್ ಮಾಡಿದ್ದಾರೆ, ಆ ಮಗು ಮಲ್ಕೊಂಡಿದ್ದಂಗೆ ಆ ಮಗು ಟ್ರೀಟ್ಮೆಂಟ್ ಕೊಡಕ್ ಆಗದೆ ಅಂತ ಡಾಕ್ಟರ್ ಹೇಳ್ತಾ ಇದಾರೆ. ಬಂದು ಈ ತರ ಆ ಮಗು ಹಿಂಗಂತ ಇದೆ ಮೊಬೈಲ್ ಫೋನಲ್ಲಿ. ಶಾರ್ಟ್ ವಿಡಿಯೋಗಳು, ಏನದು ಯಾಕಂದ್ರೆ ಮೊಬೈಲ್ ಫೋನ್ ಬಂದಿರ್ತದೆ, ಕೆಲವು ಕೋಪ ಬಂದಿರ್ತದೆ, ಕೋಪ ಇರುತ್ತೆ. ಶಾರ್ಟ್ ವಿಡಿಯೋಗಳು ಏನಂತ ರೀಲ್. ಸರಿ, ನಾವೆಲ್ಲ ರೀಲ್ ಪಾಟ್ ಹಾಕಿರ್ಲಿ ಅಂತ ಅವಾಗೆಲ್ಲ ಇದು ರೀಲ್ಸ್. ಮತ್ತೆ ಜಾಸ್ತಿ ಯಾವ್ದು ನೋಡ್ತೀವಿ? ಸಿಸ್ಟರ್ ಇಲ್ಲ, ಇನ್ಸ್ಟಾಗ್ರಾಮ್ ರೀಲ್ಸ್ ನೋಡ್ತೀವಿ ಅಲ್ವಾ? ಯಾರ ಲೈಫಲ್ಲಿ ರೀಲ್ಸ್ ಇರುತ್ತೋ ಲೈಫೇ ರೀಲ್ಸ್ ಆಗ್ಬಿಡುತ್ತೆ ಅಮ್ಮ. ಯಾರ ಲೈಫು ಶಾರ್ಟ್ ವಿಡಿಯೋಗಳಿರುತ್ತೆ ಅವ್ರ ಲೈಫ್ ಶಾರ್ಟ್ ಪೀರಿಯಡ್ ಅಲ್ಲಿ ಬೇಗ ಹೊಟ್ಟೋಗ್ತದೆ. ನಿಜಾನೇ ಹೇಳ್ತಾರದು. ಕೆಲವ್ರಿಗೆಲ್ಲ ಮೆಸೇಜ್ ಹೆಂಗಿರ್ಬೇಕು ಗೊತ್ತಾ? ಹಾಫ್ ಅನ್ ಅವರ್ ಒಳಗಡೆ ಮುಗ್ದೋಗ್ಬೇಕೆಲ್ಲ. ಇದು ಒಳ್ಳೆ ಮೆಸೇಜ್. ಸ್ವಲ್ಪ ಏನಾದ್ರೂ ಆಗಿದೆ ಅಂದ್ರೆ ಅಲರ್ಜಿ ಬಂದ್ಬಿಡ್ತದೆ. ಹೆಂಗೆ ಅಲರ್ಜಿ ಗೀಸ್ಲಾಡ್ಕೊಂಡು ಹೆಂಗೆ ಇರಿಟೇಷನ್ ಆಗ್ಬಿಡ್ತದೆ ಹಂಗೆ. ಯಾಕಂದ್ರೆ ರುಬ್ತಾ ಇರ್ತಾರೆ ವಾಕ್ಯಲ್ಲಿ ಅಲ್ಲಲ್ಲಯ್ಯ. ಏನಕ್ಕೋಸ್ಕರ ರುಬ್ತಾರೆ ದೇವರು? ನೀನು ಪ್ರೀತಿ ಮಾಡ್ತಾರೆ ಅದಕ್ಕೋಸ್ಕರ ಮಾತಾಡ್ತಾರ ಅವರು ಅಲ್ಲಲ್ಲಯ್ಯ. ನೋಡಿ, ನಾನು ನೋಡಿದ್ ಬಂದು ಒಂದು ಹಾರ್ಟ್, ಎರಡನೇದು ಬಂದು ಯಾವುದು ಮೊಬೈಲ್ ಫೋನು. ನೀವು ಯಾರು ಒಪ್ಪಿಸ್ಕೊಡ್ತಾರೋ ಆ ಸಿಡ್ಲನ್ನು ಅಥವಾ ವಾಕ್ಯ ನೀನು ಮುಟ್ಟುತ್ತೆ, ಅದು ಬಿಡುಗಡೆ ಮಾಡ್ತಾರ ಅವ್ರು ಅಲ್ಲಲ್ಲಯ್ಯ. ನೀನೇನ್ ಮಾಡ್ಬೇಕು? ಏನ್ ಮಾಡ್ಬೇಕು? ಮೊಬೈಲ್ ಫೋನ್ ಏನ್ ಮಾಡ್ಬೇಕು? ಪಾಪಿ ಕಿಟ್ ಯಾವ ಕಡೆ ಗಮನ ಕೊಡ್ಬೇಕು? ದೇವ್ರ ಕಡೆ, ಕುಟುಂಬ ಕಡೆ ಗಮನ ಕೊಡ್ಬೇಕು ಅಲ್ಲಲ್ಲಯ್ಯ. ಇನ್ನು ಕೆಲವು ಬಂದು ಇನ್ನೂ ತುಂಬಾ ಪರಿಶುದ್ಧರು. ಮೊಬೈಲ್ ಬಂದು ಯಾವ್ದ್ರಲ್ಲಿ ಇರುತ್ತೆ? ಗಾಡಿಯಲ್ಲಿ ಇರುತ್ತೆ. ಹಿಂಗೆ ಹೋಗ್ತಾರೆ. ಅದೆಲ್ಲರೂ ಬಿದ್ದು ಹೋಗ್ತಾರೆ. ಹೆಂಗೆ ಹೋಗ್ಯಾಡ್ತಾರೆ. ದೇವ್ರ ಮಾಡ್ಬೋದು ಎಲ್ಲ ಅಲ್ಲಲ್ಲಯ್ಯ. ಎಚ್ಚರಿಕೆ ಆಗಿರ್ರಿ. ಸೊ ಮೊಬೈಲ್ ಫೋನ್ ದೇವ್ರು ಮುಟ್ತಾ ಇದಾರೆ ಅಂದ್ರೆ ನಿನ್ನ ದೇವ್ರು ಬಿಡುಗಡೆ ಮಾಡೋದಕ್ಕೆ ಇಷ್ಟಪಡ್ತಾ ಇದ್ದಾರೆ ಅವರು. ಯಾವ ವ್ಯಕ್ತಿಗಳು ಮಕ್ಕಳು ದೊಡ್ಡವರು ಯಾರು ಬಂದು ಮೊಬೈಲ್ ತುಂಬಾ ಅಡಿಕ್ಟ್ ಆಗಿದ್ದೀರೋ ಇದು ದೇವ್ರು ಕೊಡುವಂತ ಎಚ್ಚರಿಕೆ. ದಯವಿಟ್ಟು ಅದರಿಂದ ಹೊರಗಡೆ ಬಂದು ದೇವ್ರ ಕಡೆ ಮನೆ ತಿರುಗಿ ಅಲ್ಲಲ್ಲಯ್ಯ. ಪ್ರೈಸ್ ದಿ ಲಾರ್ಡ್. ಓಕೆ, ಒಬ್ಬ ಮನುಷ್ಯನಿಗೆ ಇಬ್ಬರು ಮಕ್ಕಳಿದ್ದಾರೆ. ನಾವು ಕುರಿ ಬಗ್ಗೆ ನೋಡ್ತೀವಿ, ಒಬ್ಬ ಪಾಪಿ ಬಗ್ಗೆ ನೋಡ್ತೀವಿ. ಇಲ್ಲಿ ಬಂದು ಒಬ್ಬ ತಂದೆ ಇದ್ದಾರೆ, ಇಬ್ರು ಮಕ್ಕಳಿದ್ದಾರೆ ಅಲ್ಲಲ್ಲಯ್ಯ. ನೀವು ಇದನ್ನ ವಾಕ್ಯಕ್ಕೆ ಯಾವ್ದ್ಯಾವ್ದಕ್ಕೂ ಹಾಕೋಬಾರದು. ನಾನು ಊಟ ಬಡಿಸ್ತಾರದ್ದು ಬಂದು ಊಟ ಬಂದು ದೇವ್ರದ್ದೇನೆ ಊಟ. ಇದ್ರ ಉಪ್ಪು ಖಾರ ಬಂದು ನೀವೇನ್ ಮಿಕ್ಸ್ ಮಾಡಕ್ ಹೋಗ್ಬೇಡ್ರಿ ಅಲ್ಲಲ್ಲಯ್ಯ. ಇಲ್ಲಿ ಒಂದು ತಂದೆ ಇಬ್ಬರು ಮಕ್ಕಳಂತ ಬರ್ತಾ ಇದೆ. ನೀವು ಯಾವ್ದಾವ್ದಕ್ಕೋ ಬಂದು ಯಾರ ಲೈಫ್ಗೋ ಟ್ಯಾಲಿ ಮಾಡಕ್ ಹೋಗ್ಬೇಡಿ ಅಲ್ಲಲ್ಲಯ್ಯ. ದೇವ್ರು ವಾಕ್ಯ ನಿನ್ನೊಟ್ಟಿಗೆ ಮಾತಾಡ್ಬೇಕು, ನೀನು ಮನೆ ತಿರುಗು ಅಷ್ಟೇ ನಾನು ಹೇಳುವಂತದ್ದು ಅಲ್ಲಲ್ಲಯ್ಯ. ಓಕೆ, ಒಬ್ಬ ತಂದೆ ಇಬ್ರು ಮಕ್ಕಳಿದ್ದಾರೆ. ಅವರಲ್ಲಿ ಕಿರಿಯವನ ತಂದೆಗೆ ಅಪ್ಪ ಆಸ್ತಿಯಲ್ಲಿ ನನಗೆ ಭರತಕ ಪಾಲನ್ನು ಕೊಡಿ ಎಂದು ಕೇಳಿಕೊಳ್ಳಲು ತಂದೆ ಬದುಕನ್ನು ಅವರಿಗೆ ಹಂಚಿಕೊಟ್ಟನು ಅಲ್ಲಲ್ಲಯ್ಯ. ಸಾಮಾನ್ಯವಾಗಿ ಮಕ್ಕಳಲ್ಲಿ ದೊಡ್ಡವ್ರಿಗೆ ಕೋಪ ಜಾಸ್ತಿ ಇರುತ್ತೆ, ಚಿಕ್ಕವ್ರಿಗೆ ಕೋಪ ಜಾಸ್ತಿ ಇರುತ್ತೆ. ದೊಡ್ಡವ್ರಿಗೆ ಜಾಸ್ತಿ ಕೋಪ ಇರುತ್ತೆ, ಚಿಕ್ಕವ್ರಿಗೆ ತುಂಬಾ ಸಮಾಧಾನ ಇರುತ್ತೆ. ನಿಜ ಅಲ್ವಾ? ಯಾರು ಜಾಸ್ತಿ ಕೋಪ ಇರುತ್ತೆ? ಅದೇನು ಇಲ್ಲಿವರೆಗೂ ನನಗೂ ಕೂಡ ಗೊತ್ತಿಲ್ಲ, ಅದು ಯಾಕೋ ಚಿಕ್ಕವ್ರಿಗೆ ಜಾಸ್ತಿ ಕೋಪ ಅಂತೇಳಿ ಅಲ್ಲಲ್ಲಯ್ಯ. ನಿಜಾನ ಸುಳ್ಳ? ನೋಡ್ರಿ, ದೊಡ್ಡವರು ಅಣ್ಣ ಆಗ್ಲಿ ಅಕ್ಕ ಆಗ್ಲಿ ಅವ್ರಿಗಿರೋದು ತಾಳ್ಮೆ ಚಿಕ್ಕವ್ರಿಗಿರಲ್ಲ. ನಿಜನಾ? ಯಾಕಂದ್ರೆ ದೊಡ್ಡವರು ಆ ಅಣ್ಣ ಆಗಲಿ ಅಕ್ಕ ಆಗಲಿ ತಾಯಿ ಸಮಾನ, ತಂದೆ ಸಮಾನವಾಗಿರ್ತಾರೆ ಅವರು. ಅದು ಚಿಕ್ಕವರು ಬಂದು ಎಲ್ಲ ಹೈ ಟೆಂಪರ್ ಆಗಿರ್ತಾರೆ. ಅಂದ್ರೆ ದಡಬುಡದಲ್ಲೇ ಇರ್ತಾರೆ ಅವರು ಅಲ್ಲಲ್ಲಯ್ಯ. ನಿಜಾನ ಸುಳ್ಳ? ಅಪ್ಪಂದ್ರೆ ಇದ್ರೆ ಎಷ್ಟೋ ಜನ ದೊಡ್ಡವ್ರು ಅಣ್ಣಂದ್ರಲ್ಲೇ ಇದ್ದೀರಾ. ನಿಜಾನ ಸುಳ್ಳಣ್ಣ ಹೇಳಿದ್ದು? ನಿಜ ಒಪ್ಕೊಳಲ್ಲ ನೀವು? ನಿದ್ದೆ ಬರ್ತಾ ಇದೆಯಲ್ಲ? ಇಲ್ಲ, ಸರಿ, ಓಕೆ ಅಲ್ಲಲ್ಲಯ್ಯ. ಇಲ್ಲಿ ಭಾಗ ಬಂದು ಯಾರು ಕೇಳಕ್ ಬರ್ತಾ ಇದ್ದಾನೆ? ಯಾರ ಹತ್ರಮ್ಮ? ಅವ್ರ ಅಪ್ಪನ ಹತ್ರ ಅಲ್ಲಲ್ಲಯ್ಯ. ಏನಂತ ಕೇಳಕ್ ಬರ್ತಾ ಇದ್ದಾನೆ? 13ನೇ ವಚನ. ತಂದೆಯು ಬದುಕನ್ನು ಅವರಿಗೆ ಹಂಚಿಕೊಟ್ಟನು. ದೂರ ದೇಶಕ್ಕಮ್ಮ. ಅಲ್ಲಲ್ಲಯ್ಯ.
ಪಟ್ಟಿಂಗನಾಗಿ ಅಂದ್ರೆ ಏನು? ಪಟ್ಟಿಂಗನಾಗಿ ಅಂದ್ರೆ ಕಾಳಿಂಗ ಸರ್ಪ ಅಂತನಾ? ಪಟ್ಟಿಂಗನಾಗಿ ಅಂದ್ರೆ ಏನಮ್ಮ? ಪರೋಡಿ. ನೀವು ಬಾಯಲ್ಲಿ ಹೇಳಿ. ದಯವಿಟ್ಟು ಯಾರೆಲ್ಲ ಮಾತಾಡಕ್ ಬರುತ್ತೆ ಅವ್ರು ದಯವಿಟ್ಟು ನೀವು ಹೇಳಲೇಬೇಕು. ಸಭೆಯಲ್ಲಿ ಇದ್ದಾರೆ ಹೇಳೋರು ಮಾತ್ರ ದೇವ್ರ ಆಶೀರ್ವಾದ ಮಾಡ್ಲಿ. ಹೇಳ್ದೇವ್ರನ್ನ ಬಂದು ದೇವ್ರು ಶಪಿಸೋದು ಬೇಡ. ದೇವ್ರು ನಿಮ್ಮನ್ನು ಆಶೀರ್ವಾದ ಮಾಡ್ಲಿ. ಹೇಳಿದ್ರೆ ಒಳ್ಳೇದು. ನಿಮ್ ಬಾಯಲ್ಲಿ ಪರೋಡಿ. ಆಚೆ ಹಿಂದೆ ಬಾಯೇ ಬಿಟ್ಟಿಲ್ಲ. ಯಾಕಂದ್ರೆ ನನ್ನ ಮಕ್ಳೇನೋ ನಂಗಿದ್ರೆ ನಾನು ಯಾಕೆ ಹೇಳ್ಬೇಕಂತನ? ದೇವ್ರ ಮೈಮೇಗಾಗಿ ಹೇಳೋಣ, ಬದಲಾವಣೆ ಆಗ್ತಾರೆ. ಹೇಳಿ ಪರೋಡಿ. ಆ ಪರೋಡಿ ಯಾರಂತ ಹೇಳಿದ್ರೆ ನಿಮ್ ಮಕ್ಕಳಲ್ಲ, ಸೈತಾನ. ಯೋಬನ ಗ್ರಂಥದಲ್ಲಿ ಬಂದು ವಾಕ್ಯ ತಗೊಂಡ್ರೆ ದೇವ್ರು ಕೇಳ್ತಾರೆ ಯೋಬ ಯಾರನ್ನ? ಸೈತಾನನನ್ನ. ಏಯ್ ಸೈತಾನನೇ, ಎಲ್ಲಿಂದ ಬಂದಂದ್ರೆ ನಾನು ಭೂಲೋಕದಲ್ಲಿ, ಅಲ್ಲ ನಮ್ಮ ಹಳ್ಳಿ ಭಾಷೆಯಲ್ಲಿ ಹೇಳ್ತೀನಿ, ನಾನು ಭೂಲೋಕದಲ್ಲಿ ಅಲ್ಲೆಲ್ಲ ಟೆಂಟ್ ಹಾಕೊಂಡು ಅಲ್ಲೆಲ್ಲಿ ಇದ್ಕೊಂಡು ಪರೋಡಿ ಬಿತ್ಕೊಂಡ್ ಬಂದೆ ಅಂತ ಹೇಳ್ತಾನೆ. ಅಲ್ಲಲ್ಲಯ್ಯ ನೋಡಿ, ಯಾವ ಮಕ್ಕಳು ಯಾವ ಮನೆಯಲ್ಲಿ ತಂದೆ ತಾಯಿ ವಿಧೇಯರಾಗಿರಲ್ವೋ ಆ ಮಕ್ಕಳೆಲ್ಲ ಇದ್ರಲ್ಲೇ ಇರ್ತಾರೆ. ಯಾರು ಅನ್ಸೋದು ಯಾರು ಅವ್ರ ಜೊತೆಲಿ? ಅವ್ರ ಫ್ರೆಂಡ್ ಯಾರು? ನಾನೊಂದು ಪರೋಡಿ, ನನ್ನ ಜೊತೆ ಬಾ ನೀನೊಂದು. ಈ ಪರೋಡಿ ಆತ್ಮಗಳು ಎಲ್ಲಿರ್ತಾವೋ ಅವ್ರು ಜಾಸ್ತಿ ವಾಕ್ಯ ಕೇಳಬಾರ್ದು. ಅವ್ರು ಜಾಸ್ತಿ ಆರಾಧನೆ ಮಾಡಕ್ಕಾಗಲ್ಲ, ಅವ್ರು ಜಾಸ್ತಿ ವಾಕ್ಯ ಧ್ಯಾನ ಮಾಡಕ್ಕಾಗಲ್ಲ. ಅಲ್ಲಲ್ಲಯ್ಯ ಇವ್ರು ಯಾವಾಗ್ಲೂ ಬಂದು ಫುಲ್ ಜಾಸ್ತಿ ಬಿಸಿ ಇರ್ತಾರೆ. MLA ಪಾಪ ಇರ್ತಾರೆ, ಇಲ್ಲ ಇವ್ರು ಬಿಸಿ ಇರ್ತಾರೆ, ಇವ್ರು ಜಾಸ್ತಿ. ಅಲ್ಲಲ್ಲಯ್ಯ ಇವ್ರ ಅಪಾಯಿಂಟ್ಮೆಂಟ್, ಇವ್ರ ಜೊತೆ ಮಾತಾಡ್ಬೇಕು, ನಾವು ಅಪಾಯಿಂಟ್ಮೆಂಟ್ ತಗೋಬೇಕು. ಯಾರ ಜೊತೆ ಮಾತಾಡಕಮ್ಮ? ನೋಡಿ ಇವಾಗ ಹಿಂದೆ ಮಾತ್ರ ಪರೋಡಿಗಳು ಅಂತ ಹೇಳಿದ್ರು, ಮುಂದೆ ಯಾಕೆ ಹೇಳಿದಂದ್ರೆ ಏನೋ ಇದು ಪರೋಡಿ ಅಂತ ಹೇಳಿದ್ರಲ್ಲ ಅದಕ್ಕೆ ಸ್ವಲ್ಪ ನೋವಾಗ್ಬಿಡ್ತೇವೆ ಮಗದು. ಅಲ್ಲಲ್ಲಯ್ಯ ಚಿಕ್ಕ ಹುಡುಗ ಆತರ ಆಗೋದಕ್ಕೆ ಕಾರಣ ಏನಂದ್ರೆ ಅವ ಸೇರುವಂತ ಜೊತೆ ಅವನನ್ನ ಕೆಡ್ಸಾಕ್ತವನ್ನ. ಪಟ್ಟಿಂಗನಾಗಿ ಅಂದ ತಕ್ಷಣ ಚಿಕ್ಕವರು ದೊಡ್ಡವರು ಇಲ್ಲ. ಯಾವ ಇಲ್ಲಿ ಎಷ್ಟೋ ಜನ ದೊಡ್ಡವರು ಇದ್ದೀರಾ, ನಿಮ್ಮ ಚಿಕ್ಕ ಏಜ್ ಅಲ್ಲಿ ಸ್ವಲ್ಪ ಜ್ಞಾಪಕ ಮಾಡ್ಕೊಳ್ಳಿ. ಯಾರ ದೊಡ್ಡವ್ರು ಮಾತಾಡ್ಸಕ್ ಹೆಂಗ್ ಮಾತಾಡ್ತಾ ಇದ್ವಿ? ಅಕ್ಕ ಅಣ್ಣ ಹೆಂಗಿದ್ರ ಅಲ್ವಾ? ಇವಾಗಿರೋ ಕೇಳಿ, ನಾಷ್ಟ ಆಯ್ತಾ ಪುಟ್ಟ ಅಂದ್ರೆ ತಕೊಡ್ತೇನು? ಇವಾಗಿರೋ ಮಕ್ಕಳು ಮಾತಾಡ್ಸಕ್ಕೆ ಭಯ. ಯಾಕಂದ್ರೆ ಬಂದು ಹಂಗೆ ಖರಾಬ್ ಆಗಿರ್ತಾವ, ಮಾತುಗಳಲ್ಲೇ ಚುಚ್ಚಾಗ್ತಾವ, ಸಾಯ್ಸಾಗ್ತಾವ. ಇನ್ನೇನು ಬಂದು ಕೊಲೆ ಮಾಡೋ ಅವಶ್ಯಕತೆ ಇಲ್ಲ, ಮಾತುಗಳಲ್ಲೇ ಸಾಕ್ತಾವ. ಪುಟ್ಟ ಜಿರ್ಗಮ್ಮ ಆ ಕಡೆ ಸೇರಿದಲ್ಲ ತಕ್ಷಣ ಯಾಕೆ ನಿಂತ್ಕೊಂಡ್ರೆ ಸತ್ತೋಗ್ತೀಯ? ಅದು ಎಲ್ಲಿ ಕಲ್ತಿರ್ತಾವು. ಅದೇನೋ ಶಾರ್ಟ್ ಗಿಡಿಯಲ್ಲಿ ಹಾಕೊಂಡು ಅದೇನೋ ಶಾರ್ಟ್ ಎಲ್ಲ ಹೊಟ್ಟೋಗ್ತಾವ ಗೊತ್ತಿಲ್ಲ ಬೇಗ. ಅಲ್ಲಲ್ಲಯ್ಯ ನಾವು ಲಾಂಗ್ ಲೈಫ್ ಆಗಿದೆ ಅಂದ್ರೆ ನಾವು ದೀರ್ಘಾಯುಷ್ಯವಾಗಿ ಜೀವಿಸ್ಬೇಕು ನಾವು. ಅಲ್ಲಲ್ಲಯ್ಯ ಹುಷಾರ್. ಶಾರ್ಟ್ ವಿಡಿಯೋ ನೋಡ್ಕೊಂಡು ಇದು ಬಂದು ಶಾರ್ಟ್ ಮೆಸೇಜ್ ಅಲ್ಲಿ ಕೂತ್ಕೊಂಡ್ರೆ ಬಂದು ನಿನ್ನ ಎತ್ತಾಕೊಂಡು ಹೋಗ್ಬಿಡುತ್ತೆ. ಯಾವುದು? ಯಾರು? ಸೈತಾನ. ನಾವು ಪರೋಡಿ ಕಾಯ್ತಾ ಇರ್ತೀವಿ, ಎದ್ದು ಬಾ ಜಾಸ್ತಿ ತಿರ್ಬೇಡ ಅಂತ ಹೇಳ್ತೀವಿ ನಾವು. ಹಳೆ ಒಡಂಬಡಿಕೆ ಪ್ರಕಾರ ಸಭೆಯಲ್ಲಿ ಎಷ್ಟು ಅವರ್ ಇರ್ಬೇಕು? ಹಳೆ ಒಡಂಬಡಿಕೆ ಪ್ರಕಾರ ಸಭೆಯಲ್ಲಿ ಎಷ್ಟು ಗಂಟೆ ಇರ್ಬೇಕು? 1 ಅವರ ದಿನ ಪೂರ್ತಿ ಇಲ್ಲೇ ಇರ್ಬೇಕು. ಹಸಿರು ಕಟ್ಟಾಕ್ಬಿಟ್ಟು ಮೇವ್ ಹಾಕ್ಬಿಟ್ಟು ಬಾ ಅಂತ ಹೇಳ್ತಾರೆ ದೇವರು. ಇಲ್ಲಿ ಮಧ್ಯಾಹ್ನವರೆಗೂ ಇದ್ದಷ್ಟರಲ್ಲಿ ಆಮೇಲೆ ಅರ್ಧ ಪ್ರಾಣ ಮೇಲೆ ಹೋಗಿ ಹಾಕ್ಬಿಟ್ಟು ಅದೇ ನಿನ್ನ ಬಗ್ಗೆ ಯಾರು ಮಾತಾಡ್ತಾ ಇರ್ಬೇಕಾದ್ರೆ ಕಿವಿ ಇಲ್ಲಿಂದ ಅಲ್ಕ ಹೋಗ್ಬಿಟ್ಟಿರುತ್ತೆ, ಗೋಡೆಗಳಲ್ಲಿ ನುಗ್ಗಿ ಹೊರಟಾಗಿರುತ್ತೆ ಕಾಂಗ್ರೆಟ್. ಅಲ್ಲಯ್ಯ ಅಂದ್ರೆ ಲೋಕದಲ್ಲಿ ಕೇಳುವಂತ ಮಾತುಗೂ ಕೂಡ ದೇವವಾಕ್ಯ ಬೆಲೆ ಕೊಡ್ತಾ ಇಲ್ಲ ನಾವು. ಅಂದ್ರೆ ಅದು ಕೊಡುತ್ತೆ. ಈ ಮುಖ್ಯಕ್ಕೂ ಕೂಡ ನಾವು ಯಾವ್ದು ಕೊಡಲ್ಲ, ದೇವವಾಕ್ಯ ಕೊಡಲ್ಲ. ಅಲ್ಲಯ್ಯ ಕೆಲವು ಸಭೆಗಳು ಇರ್ತವೆ ಟೈಮಿಂಗ್ಸ್ ಕರೆಕ್ಟಾಗಿ 12 ಗಂಟೆ 12 ಗಂಟೆ ಮೇಲೆ ಮುಂಚೆ ಹೋದ ಸ್ಟಾಪ್ ಮಾಡೋದು. ಎದ್ದು ಹೋಗ್ತಾರೆ. ಸ್ಟಾಪ್ ಮಾಡುವಂತ ವ್ಯಕ್ತಿ ದೇವರನ್ನು ಕೂಡ ಸ್ಟಾಪ್ ಮಾಡಲ್ಲ ಅಂತ ಹೇಳಿದ್ದಾರೆ. ಪಲ್ಲವ ಹೋಗ್ತಾನೆ ವ್ಯಕ್ತಿ. ಅಲ್ಲಯ್ಯ ತೀರ್ಪು ಮಾಡ್ತಾ ಇಲ್ಲ. ದೇವ್ರ ವಾಕ್ಯದಲ್ಲಿ ಬಂದು ಎಲ್ಲ ಸಮಾಧಾನ ನಡಿಬೇಕು. ಅಲ್ಲಯ್ಯ ತಂದೆಗೆ ಎಷ್ಟು ಜನ ಮಕ್ಕಳಿದ್ದಾರೆ? ಇಲ್ಲಿ 2 ಮಕ್ಕಳಿದ್ದಾರೆ. ಯಾರಮ್ಮ? ದೊಡ್ಡ ಮಗನ ಚಿಕ್ಕ ಮಗನ ಭಾಗ ಕೇಳಕ್ ಹೋಗಿದ್ದು. ಇನ್ನು ಮದ್ವೆ ಇಲ್ಲ ಅವನಿಗೆ. ಮದ್ವೆಗಿಂತ ಮುಂಚೆನೆ ಭಾಗ, ನಾನು ಭಾಗ ಇಟ್ಬಿಡು ಅಂತೇಳಿ. ಪಾಪ ಅಪ್ಪ ಒಳ್ಳೆ ಅಪ್ಪ ಇದ್ದಾಗಿದೆ. ನೋಡಿದ್ರೆ ಏನೋ ಕ್ವಶನ್ ಮಾಡಿಲ್ಲ, ಇಲ್ಲ ಕೇಳಿದ್ನೇನೋ ಗೊತ್ತಿಲ್ಲ, ಅದು ವಾಕ್ಯದಲ್ಲಿಲ್ಲ. ಮಗ ಯಾಕೋ ಏನೋ ಸಮಸ್ಯೆ ಅಂದ್ರೆ ಯಾವ ಭಾಗ ಕೊಡ್ತೀಯ ಕೊಡಲ್ಲ. ಅವ್ರಪ್ಪ ಇಟ್ಟಿದ್ದಕ್ಕೆ ನಾನು ಭಾಗ ಬಂದಿದ್ದೆ. ಇವತ್ತು ಅನಾಥಾಶ್ರಮಗಳು ವೃದ್ಧಾಶ್ರಮಗಳು ಯಾಕಮ್ಮ ಜಾಸ್ತಿ ತುಂಬ್ತಾ ಇದ್ದಾವೆಲ್ಲ? ನಾನು ಯಾಕೆ ಜಾಸ್ತಿ ಆಗ್ತಾ ಇದ್ದಾವೆ? ತಂದೆ ತಾಯಿ ಮಾಡೋದು ತಪ್ಪು. ಆ ಚಿಕ್ಕ ವಯಸ್ಸಲ್ಲೇ ಬಂದು ಭಾಗಗಳು ಹೇಳ್ಕೊಡೋದು. ಇವಾಗಲೇ
ಅವ್ನಿಗಿನ್ನೂ ಅದ್ರ ಬಗ್ಗೆ ಜ್ಞಾನನೇ ಇರಲ್ಲ. ಏನ್ ನೋಡಿ, ನಿಮ್ಮ ಅಪ್ಪನ ಬಗ್ಗೆ ಇಲ್ಲಿ ಬರ್ತೈತೆ, ನಿಮ್ಮ ಅಮ್ಮನ ಬಗ್ಗೆ ಇಲ್ಲಿ ಬರ್ತೈತೆ, ಇದು ನಿನಗೆ, ಇದು ನಿಮ್ಮ ತಮ್ಮನಿಗೆ, ಹಂಚ್ಬಿಡ್ರಿ ಹಂಗೇನೆ, ಹಂಚ್ಬಿಟ್ಟು ಮದುವೆ ಇವ್ ಚಿಕ್ಕ ವಯಸ್ಸಿಗೆ ಮದುವೆ ಫಿಕ್ಸ್ ಮಾಡಿ ಕಳಿಸ್ಬಿಡ್ರಿ ಹಂಗೇನೆ ಸಪರೇಟ್. ನೋಡ ಅಲ್ಲೇ ತೊಟ್ಲಲ್ಲಿ ಬೇಕಾದ್ರೆ ಹಂಚಾಕ್ತಾರೆ ಭಾಗಗಳು. ಸರಿ, ಅಲ್ಲಯ್ಯ ಜ್ಞಾನ ಇರಬೇಕು. ಅವಾಗ ತಿಳುವಳಿಕೆ ಇದೆಯಾ? ಇದೇ ತಿಳುವಳಿಕೆ ಅಲ್ಲಯ್ಯ. ಸೊ ಈ ತಂದೆ ಅದರ ಮಗನನ್ನು ಹೆಚ್ಚಾಗಿ ಪ್ರೀತಿ ಮಾಡೋ ನಿಮಿತ್ತವಾಗಿ ಏನ್ ಮಾಡ್ಬಿಟ್ರಿ ಇವರು, ಆ ಭಾಗವನ್ನ ಕೊಟ್ಬಿಟ್ರು. ನಂಗಂತ ಮಾತ್ರ 1000 ಟಾರ್ಚರ್ ಕೊಟ್ಟಿದ್ರು ಅವ್ರ ಅಪ್ಪ. ಕೊಟ್ರೆ ಸರಿ, ಇಲ್ಲಂದ್ರೆ ನಮ್ದು ಏನ್ ಹಾಕೊಂಡ್ಬಿಡ್ತೀನಿ, ಸತ್ತೋಗ್ಬಿಡ್ತಾರೆ, ಏನಾದ್ರು ಟಾರ್ಚರ್ ಕೊಟ್ಟನೇನು. ಅದ್ರ ಅಪ್ಪ ಏನ್ ಮಾಡ್ಬಿಟ್ರು, ಒಪ್ಕೊಂಡ್ಬಿಟ್ಟು ಏನ್ ಮಾಡಿದ್ರು, ಭಾಗ ಕೊಟ್ಟ ಕೊಟ್ಟಿಲ್ಲಮ್ಮ, ಸಾಯಿಸ್ಬಿಟ್ರಲ್ವ? ಅಲ್ಲಮ್ಮ, ಮಗನ್ ಸಾಯಿಸ್ಬಿಟ್ರ, ಆಸ್ತಿ ಕೊಟ್ರು. ಸರಿ, ಓಕೆ, ಮುಂದೆ ಓದಿಮ್ಮ. ಅಲ್ಲಯ್ಯ, ಕೊಟ್ಟಿಂಗನಾಗಿ ಬದುಕಿದ್ನಂತೆ. ಬೀದಿಯಲ್ಲಿ ಕೂಡ ಎಷ್ಟು ಜನ ನಾಯಿಗಳು ನೋಡಿದ್ದಾರೆ, ನಾಯಿಗಳು ನೋಡಿದಮ್ಮ. ಎಷ್ಟು ಜನ ಬಂದು ಹಂಗೇನೆ ಗೂಲ್ಬೆನ್ನ ಕೂತ್ಕೊಂಡಿದ್ರು, ಅವ್ರು ಮಾತ್ರ ಹಾಲೆಲ್ಲ ಇರ್ಬೇಕು. ಹಾಲೆಲ್ಲಯ್ಯ, ಇವ್ರು ಯಾರೋ ಬಂದ ಕೆಲಸ ಕೊಡ್ತಾರೆ, ಸೈಲೆಂಟ್ ಕುತ್ಕೊಳ್ಳೋದು ಬಿಡಲ್ಲ, ವಾಕ್ಯ ಕೇಳ್ತಾ ಇದ್ರು ತಾನೆ, ಅಷ್ಟರಲ್ಲಿ ಇರ್ಬೇಕು. ಏನು ಪದೇ ಬಂದು ಗೂಲ್ಬೆನ್ನು ಅನ್ನೋದು. ನಮ್ಗೆ ವಯಸ್ಸಾಗಿದೆ, ನಮಗೆ ನಿಮ್ ವಯಸ್ಸಾಗಿರೋ ಚೇರಲ್ಲಿ ಖಾಲಿ ಇದೆ, ಹೋಗಿ ಕುತ್ಕೊಳ್ರಿ ಅಲ್ಲಿ ವಾಕ್ಯ ಕೇಳ್ರಿ. ನಿಮ್ ವಯಸ್ಸಾಗಿದ್ರೆ ಕುತ್ಕೊಳ್ಳೋಕೆ ಕಷ್ಟಪಡಿದ್ರೆ ಚೇರ್ಗಳಿದ್ದಾವಮ್ಮ. ಅಲ್ಲಯ್ಯ, ನೀವ್ ಏನ್ ಅನ್ಕೊಂತೀರ ಏನಿಲ್ಲ, ನನ್ಗೆ ಅನ್ಸೋದು ಹೇಳ್ತಾ ಇರ್ತೀನಿ. ಅಲ್ಲಯ್ಯ, ನೀವು ಗೂನ್ ಬೆನ್ನಿಂದ ಕುತ್ಕೊಂಡ್ರೆ ಬೇಗ ಬೆಂಡಾಗ್ಬಿಡ್ತೀಯಮ್ಮ. ಪಕ್ಕದಲ್ಲಿ ನೋಡಿ ಹೇಳಿ, ಗೂನ್ ಬೆನ್ನ ಕುತ್ಕೊಂಡ್ರೆ ನೀವು ಸೊಂಟ ಬೇಗ ನಮ್ಮ ಹಳ್ಳಿ ಭಾಷೆಯಲ್ಲಿ ಬಿದ್ದು ಹೋಗುತ್ತೆ ಅಂತ ಹೇಳಿ, ಇವಾಗ ಹುಷಾರು ಬಿದ್ದು ಹೋಗ್ತಾರೆ. ಅಲ್ಲಯ್ಯ, ಏಸು ನಾವು ಎಲ್ಲ ಸೊಂಟ ಯಾರಿಗೆಲ್ಲ ಬಿದ್ದು ಹೋಗಿದ್ದಾವ ಅದೆಲ್ಲ ಬದವಾಗಲಿ. ಆಮೇಲೆ ಹೇಳೋದಲ್ಲ, ನೇರವಾಗಿ ಕುತ್ಕೋಬೇಕು ಫಸ್ಟ್. ಓಕೆ, ಅಲ್ಲಯ್ಯ, ಆ ವ್ಯಕ್ತಿ ಪಟ್ಟಿಂಗನಾಗಿ ಏನ್ ಮಾಡ್ಬಿಟ್ಟ, ಆಸ್ತಿನಲ್ಲ ಸೂರ್ಯ ಮಾಡ್ಬಿಟ್ಟ ಅನ್ನೋದ್ರ ಅರ್ಥ ಏನು? ಎಷ್ಟು ಜನ ನಿಮ್ಗಿರು ಕರೆಸ್ಬಿಟ್ಲ, ಖರ್ಚು ಮಾಡ್ಬಿಟ್ರು. ಸರಿ, ಅಲ್ಲಯ್ಯ, ಆಚೆ ಬಂದವರು ಏನ್ ಹೇಳಕ್ ಬರ್ತಾ ಇದ್ದೀರಾ? ನಾನು ಇನ್ನೂ ಹೇಳಿ, ಒಳಗಡೆ ಇರುವಂತವ್ರು ಎಷ್ಟು ಜನ ನಿಮ್ಮ ಆಸ್ತಿಗಳನ್ನ ವ್ಯರ್ಥವಾಗಿ ಕಳೀತಾ ಇದ್ದೀರೋ, ದಯವಿಟ್ಟು ಅವ್ರಿದ್ರೆ ನಾ ಪ್ರೇಮ ಮುಗಿದ ಮೇಲೆ ನನ್ಗನ ಬರ್ಕೊಡ್ರಿ, ನಾನು ಅದನ್ನ ಕಾಪಾಡ. ಅಲ್ಲಯ್ಯ, ಏನೋ ಹೇಳಕ್ ಹೋದ್ರ ಅಂದ್ರ ನಾನು ಜ್ಞಾನವಂತನಾಗಿ ಹೇಳಿದೆ. ದಯವಿಟ್ಟು ನೀವು ವೇಸ್ಟ್ ಆಗಿ ಮಾಡಂಗಿದ್ರೆ ನಿಮ್ಗೇನೋ ಒಂದ್ 2 ಸೈಟ್ ಇದೆ, 1 ಸೈಟ್ ಅನ್ನ ಕೊಡಿ ಅಮ್ಮ, ಮಾಡ್ಕೊಂಡು ಮನೆಯನ್ನ ಕಟ್ಕೊಳ್ತೀನಿ. ಅಲ್ಲಯ್ಯ, ದೇವವಾಕ್ಯದ ಪ್ರಕಾರ ನೋಡ್ಬೇಕಂದ್ರೆ ನಮ್ಗೆ ಇರೋದ್ ಬಂದು ಕಾಪಾಡ್ಕೋಬೇಕು. ಇರೋದ್ ಏನ್ ಮಾಡ್ಬೇಕು? ಕಾಪಾಡ್ಕೋಬೇಕು. ವೇಸ್ಟ್ ಆಗಿ ಬಂದು ನಾನು ಇನ್ನೊಂದು ಪಾಯಿಂಟ್ ಹೇಳಲ್ಲ ಬಿಡಿ. ಇವಾಗ ಅದು ಹೇಳಿದ್ರೆ ಬಂದು ಏನೋ ನೀವು ಆಲೋಚನೆ ಮಾಡ್ತೀನಿ, ನಿಮ್ ಕಡೆ ನೋಟ ಗೊತ್ತಾಗ್ಬಿಡ್ತಾರೆ, ನನಗೆ ಸಿಂಕ್ ಹೊಡಿತೀನಿ. ನಾನು ಹೇಳಲ್ಲ. ಅಲ್ಲಯ್ಯ, ವ್ಯರ್ಥವಾಗಿ ಬಂದು ಕಳ್ಕೋಬಾರ್ದು. ದೇವ್ರ ಕೃಪೆಯಿಂದ ಕೊಡಲ್ಪಟ್ಟಂತ ಆ ಮನೆಗಳಾಗಲಿ ಆಸ್ತಿಗಳಾಗಲಿ ಏನ್ ಮಾಡಬಾರ್ದು, ವ್ಯರ್ಥವಾಗಿ ಕಳ್ಕೋಬಾರ್ದು. ಹಳೆ ಕಾಲದಲ್ಲಿ ಬಂದ ಊಟಕ್ಕೆ ಮಾರ್ಕೊಬಿಡ್ತಾ ಇದ್ರಂತೆ. ಊಟಕ್ಕೆ ಅಂತ ಗತಿ ಯಾರಾದ್ರೂ ಬಂದಿದೆಯಮ್ಮ, ನಾನು ರೇಷನ್ ಕೊಡಿಸ್ಬಿಡ್ತೀನಿ ಅಂತ ತಿಂಗಳು ಕೊಡಿಸ್ತೀನಿ. ನಾನು ಬಂದು ಊಟಕ್ಕೆ ತಿನ್ನೋದಕ್ಕೆಲ್ಲ ಅಂತ ಯಾರು ಇದ್ದೀರಾ? ನಿಜವಾಗ ನಾನು ಸ್ಯಾಲರಿ ಹೋದ್ರೆ ಪರವಾಗಿಲ್ಲ, ತಿಂಗಳು ನಿಮಗೆ ರೇಷನ್ ನಾನೇ ಕೊಡಿಸ್ತೀನಿ. ಯಾರು ಇದ್ರ ಕೈ ಎತ್ತಮ್ಮ ಸಭೆಯಲ್ಲಿ? ಅಲ್ಲಯ್ಯ, ಇದೀರಾ? ಎಲ್ಲದಕ್ಕೂ ಅವೆಲ್ಲ ಅಂತ ಹೇಳಿದ್ರೆ ಎಷ್ಟು ಹೆಂಗಿದ್ರ ನೀವು ಇದ್ರಮ್ಮ? ಅಲ್ಲಯ್ಯ, ಇವಾಗ ವಾಯ್ಸ್ ಬಂದಿಲ್ಲ, ನಂಗೊಂದು ಸ್ವಲ್ಪ ಪ್ರಯತ್ನ ಸಪ್ರೇಟಿಗೆ ಹೇಳಂಗಿದ್ದಾರೆ. ಆಯ್ತು, ನೀವು ಸಪ್ರೇಟಿಗೆ ಹೇಳಿದ್ರು ಕೂಡ ನಿಜವಾಗ್ಲೂ ಬಂದು ರೇಷನ್ ಕೊಡಿಸ್ತೀನಿ. ಆತರ ಇದ್ರೆ ಸಭೆಯಲ್ಲಿ ಬಂದಿದ್ದೀನಿ, ಸಭೆಯಲ್ಲಿ ಪ್ರಸಂಗ ಮಾಡ್ತಾ ಇದ್ದೀನಿ, ಅರಿಕೆ ಮಾಡ್ತಾ ಇದ್ದೀನಿ, ನಾನೇ ಹೇಳಿದ್ದು ನೆರವೇರಿಸ್ಕೊತೀನಿ. ಆತರ ಇದ್ರೆ ಅಲ್ಲಯ್ಯ, ನಾನು ಆದ್ರೆ ಇನ್ನೊಂದು ಕ್ವಶನ್ ಹಾಕ್ತೀನಿ. ಭಿಕ್ಷೆ ಬೇಡ ಮಟ್ಟಿಗಿದ್ದೀರಾ ಅಮ್ಮ, ತಾಯೇ, ಅಯ್ಯೋ ಇದ್ರೆ ಯಾರಾದ್ರೂ ಆತರ ಅದು ಆ ಸ್ಟೇಜ್ ಅಲ್ಲಿ ಇದ್ರೆ ಹೇಳಿ, ಇಟ್ಟಿದಾರ ದೇವ್ ನಮ್ಮನ್ನ? ಇಲ್ಲ. ಅಲ್ಲಯ್ಯ, ನಿಮ್ಮ ಮಕ್ಕಳು ನಾಳೆ ದಿನ ಬಂದು ನಿಮ್ಮ ವಿಚಾರವಾಗಿ ಬಂದು ಶಪಿಸಬಾರದು. ನನ್ನ ತಂದೆ ಇದ್ರು, ನಮ್ಮ ಅಮ್ಮ ಇದ್ರು, ಅಟ್ಲೀಸ್ಟ್ ಏನೇ ಬೇಡ ಸ್ವಲ್ಪ ಆದ್ರೂ ಕೂಡ ಇಟ್ಟಿದ್ರೆ ನನಗೆ ಇವತ್ತೇನೋ ನಾನು ಚೆನ್ನಾಗಿ ಬದುಕ್ತಾ ಇದ್ದೆ, ಆ ಮಟ್ಟಿಗೆ ಬಂದು ಮಕ್ಕಳು ಮಾಡಬಾರ್ದು.
ಮಕ್ಕಳಿಗೆ ಆ ಗತಿಯನ್ನು ತಗೋಬರ್ಬಾರ್ದು. ಅಲ್ಲಲ್ಲಯ್ಯ, ಬೇರೆ ತಲೆ ಮೇಲೆ ಹೊಡೆಯೋ ಅವಶ್ಯಕತೆ ಇಲ್ಲ. ನಿನಗಿರೋದು ಏನಿದೆಯೋ ದೇವ್ರ ಕೃಪೆಯಿಂದ ಅದನ್ನ ಕಾಪಾಡ್ಕೊಳ್ರಿ. ಯಾರಿಗೆ ಏನಿಲ್ವೋ ವಾಕ್ಯ ಹೇಳುತ್ತೆ, ದೇವ್ರು ಯಾವುದೋ ಒಂದು ವಿಧದಲ್ಲಿ ನಿಮ್ಮನ್ನು ಕಾಪಾಡ್ತಾರೆ ಅಂತ. ಎಲಿ ಅಂತ ಆ ಪಾಸ್ಟ್ ಅನ್ನ ಬಂದು ಕಾಗೆ ಮೂಲಕ ಪೋಷಣೆ ಮಾಡಿದಂತ ನನ್ನ ದೇವರು ನಿನಗಾಗಿ ಅನೇಕ ಕಾಗೆಗಳನ್ನು ಇಟ್ಟಿರ್ತಾರೆ ಅವರು. ಅಲ್ಲಲ್ಲಯ್ಯ, ಯಾಕಂದ್ರೆ ಅದನ್ನ ವಾಕ್ಯ ಹೇಳುತ್ತೆ, ಭಿಕ್ಷೆ ಬೇಡದಕ್ಕೆ ಬಿಡೋದಿಲ್ಲ ಅಂತ ದೇವರು ತನ್ನ ಮಕ್ಕಳನ್ನ. ಅಲ್ಲಲ್ಲಯ್ಯ, ನೋಡಿದ್ದೀರಾ ಪ್ರಪಂಚದಲ್ಲಿ ಯಾವ ಫೋಟೋಗಳು ಎತ್ಕೊಂಡು ಬಂದು ಭಿಕ್ಷೆ ಬೇಡ್ಕೊಂಡು ಹೋಗ್ತಾ ಇದ್ರು ಗೊತ್ತಾ? ನಾನು ಹೇಳಿದ್ ಯಾವ ಫೋಟೋಗಳು ಅಂತ ಹೇಳಿದ್ರೆ ನೀವು ಯಾವ್ದಾವ್ದು ಅನ್ಕೊಂಬೇಡ್ರಿ, ನಾನು ಆನ್ಸರ್ ಹೇಳಿಲ್ಲ ನಾನು. ಅಲ್ಲಲ್ಲಯ್ಯ, ಯಾವ್ದಾವ್ದು ಫೋಟೋಗಳು ಎತ್ಕೊಂಡು ಭಿಕ್ಷೆ ಬೇಡ್ಕೊಂಡು ಹೋಗ್ತಾರೆ. ಎಲ್ಲಾದ್ರೂ ಬಂದು ನಾನು ಏಸಪ್ಪ ಬೈಬಲ್ ಎತ್ಕೊಂಡು ಭಿಕ್ಷೆ ಬೇಡ್ದಂತ ನೋಡಿದ್ದೀರಾ? ನಾನು ಏಸಪ್ಪ ಫೋಟೋ ಇಟ್ಕೊಂಡು ಭಿಕ್ಷೆ ಬೇಡ್ದಂತ ನೋಡಿದ್ದೀರಾ? ಅದು ನಮ್ಮ ದೇವರ ರೇಂಜ್ ಅಂದ್ರೆ. ಅಲ್ಲಲ್ಲಯ್ಯ, ಅದ್ರ ವಾಕ್ಯ ಹೇಳುತ್ತೆ, ತನ್ನ ಪ್ರಿಯನಿಗೆ, ತನ್ನ ಸೇವಕನಿಗೆ, ತನ್ನ ಮಕ್ಕಳಿಗೆ ನಿದ್ರೆಯಲ್ಲಿ ಕೂಡ ಊಟ ಕೊಡ್ತಾರಂತ. ಅಲ್ಲಲ್ಲಯ್ಯ, ಅಡಿಗೆನೇ ಮಾಡಿರಲ್ಲ, ನೆನ್ಸ್ಕೊಂಡು ದೇವರೇ ಏನಾದ್ರೂ ಅಪ್ಪ ಒಂದ್ಸರಿ ಬಿರಿಯಾನಿ ಅನ್ಕೊಂಡು ಏನೋ ಹೋಗಿರ್ತೀರ ಅಷ್ಟೇ. ಮಾರನೇ ದಿನ ಬಂದು ಯಾರು ತಗೊಬಂದು ಕೊಟ್ಟಿರ್ತಾರೆ. ಯಾಕಂದ್ರೆ ದೇವರೆಲ್ಲ ಮಾತಾಡಿದ್ರೆ ನಾನು ಹೋಗೋದು ತಗೊಂಡು ಬಿರಿಯಾನಿ ಕೊಡಂತೇಳಿ. ಆ ಯಮ್ಮ ನಿಮ್ಮನ್ನ ದ್ವೇಷ ಮಾಡೋಳೆ ಆಗಿರ್ತಾಳೆ. ಅಮ್ಮ ನೀವು ಅನ್ಕೊಂಡ್ರೆ ಶತ್ರು ತಗೊಬಂದು ಕೊಟ್ಟಿರ್ತಾರೆ. ದೇವ್ರ ಕೃಪೆ ಅದು, ಶತ್ರು ಅಲ್ಲ ಅದು. ಅಲ್ಲಲ್ಲಯ್ಯ, ತಗೊಂಡು ದೇವ್ರ ಸ್ತೋತ್ರ ಮಾಡಿ ಅಮ್ಮನ ಆಶೀರ್ವಾದ ಮಾಡಿ ತಿನ್ಬೇಕು. ನಮ್ದು ಹಂಗಲ್ಲ, ಎಣ್ಸೋದ್ ಬೇರೆ. ಅದ್ರಲ್ಲಿ ಉಪ್ಪು ಜಾಸ್ತಿ ಐತೆ, ಖಾರ ಜಾಸ್ತಿ ಐತೆ, ದೇವ್ರು ಕೊಡೋದ್ರಲ್ಲೇ ಎಣ್ಸಂತವ್ರು ನಾವು. ಅಲ್ಲಲ್ಲಯ್ಯ, ಆ ರೀತಿಯಾಗಿ ಮಾಡಬಾರ್ದು. ಅಲ್ಲಲ್ಲಯ್ಯ, ನಾವು ಬೈಬಲ್ 2014 ಬೈಬಲ್ ಕಾಲೇಜಲ್ಲಿ ಬೇಕಾದ್ರೆ ಚೆನ್ನೈಲಿ ಟ್ರೈನಲ್ಲಿ ಇರ್ತೀವಿ. ನಾವು ವೈಭವ ಎಲ್ಲ ಒಂದು 17 ಜನ ಇರ್ತೀವಿ ನಾವು. 20 ದಿನ ಆಯ್ತು ಚೀಚಿ ತಿಂದು, ಮಾಂಸ ತಿಂದು 20 ದಿನ ಆಗಿತ್ತು. ಅದ್ಯಾವ್ದು ಖಮ್ಮಂ ಡಿಸ್ಟಿಕ್ ಅಲ್ಲಿ ಹಾಕ್ಬಿಟ್ಟಿದ್ದು ಬರೀ ಸೋಪ್ ಬಾಕ್ಸ್ ಇಲ್ಲ. ಸಾರಿ, ನಾವು ಸೋಪ್ ಬಾಕ್ಸ್ ಅಂದ್ರೆ ಅವಾಗ ಮಾತಾಡ್ತೇವೆ, ಸೋಪ್ ಬಾಕ್ಸ್ ಅಲ್ಲ, ಸಾಂಬಾರ್ ಕಾಯಿಗಳು. ಅವ್ರ ಸೌಟಲ್ಲಿ ಹಿಂಗೆ ಎತ್ತಿದ್ರೆ ಇಷ್ಟು ಕಾಯಿಗಳು. ಆ ತಿಂದು 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 ಬಾಯೆಲ್ಲ ಸಪ್ಪಡಿ ಹಿಡಿದ್ಬಿಟ್ಟಿತ್ತು. 15 ದಿನ ಬೇರೆ ಅಲ್ಲಿ ಇದ್ದಿದ್ದು. ಟ್ರೈನಲ್ಲಿ ಇದ್ವಿ, ಚೆನ್ನೈ ಟ್ರೈನಲ್ಲಿ ಎಲ್ಲ ಕೂತ್ಕೊಂಡಿದ್ವಿ. ತುಂಬಾ ಟೈರ್ಡ್ ಆಗ್ತದೆ. ಮಧ್ಯಾಹ್ನ ಊಟ ಬೇಕು. ಒಂದು 11 ಗಂಟೆ ಆಗಿತ್ತು. ಅವಾಗ ಒಂದು ಕನಸಲ್ಲಿ ಅಂದ್ರೆ ಹಿಂಗೆ ನಿದ್ದೆ ಮಾಡ್ತಾ ಇದ್ದೆ. ನಿದ್ದೆ ಮಾಡೋ ಟೈಮಲ್ಲಿ ಬೈಬಲ್ ಇಟ್ಟು ಪಕ್ಕದಲ್ಲಿ ಒಂದು ನೋಟ್ ಬುಕ್ ಇತ್ತು. ನನ್ನ ಕನಸಲ್ಲಿ ಬಂದು, ಏಸಪ್ಪ ಅಂದ್ರೆ ನಾನೇ ಮಾತಾಡ್ಕೊತಾ ಇದ್ದೆ. ಏಸಪ್ಪ ತುಂಬಾ ಟೈರ್ಡ್ ಆಗಿತ್ತು, ಒಂದು ಬಿರಿಯಾನಿ, ಜೊತೆಗೆ ಒಂದು ಚಪಾತಿ, ಒಂದು ಚಿಕನ್ ಕುರ್ಮಾ, ಒಂದು ಇಷ್ಟು ಪೀಸ್ಗಳು, ಅದಕ್ಕೊಂದು ಮೊಟ್ಟೆ, ಪಕ್ಕದಲ್ಲಿ ಏನಾದ್ರು ಸೈಡ್ ಡಿಶು ಅಂತ ಹೇಳ್ಬಿಟ್ಟು ನಾನು ಹಿಂಗೆಲ್ಲ ಅದಕ್ಕೊಂದು ದೊಡ್ಡ ಪ್ಲೇಟು, ರೈಸ್ ಸ್ವಲ್ಪ ಜಾಸ್ತಿ, ಹೊಟ್ಟೆ ತುಂಬಾ ತಿನ್ಬೇಕೇಸಪ್ಪ ಅಂತೇಳಿ ನಿಜಾನೇ ಹೇಳ್ತಾ ಇರೋದು. ನಮ್ಮ ಬೈಬಲ್ ಅಲ್ಲಿ ಎಲ್ಲರೂ ಕೂಡ ಸಾಕ್ಷಿ ಹೇಳಿದ್ರು ಅದ್ರ ಬಗ್ಗೆ. ನಿಜಾನೇ ಹೇಳ್ತಾ ಇರೋದು. ನಾನು ಆ ರೀತಿಗೆ ಆಸೆ ಪಟ್ಟು ಏಸಪ್ಪ ಪ್ಲೀಸ್ ಏಸಪ್ಪ ಆಗುತ್ತೆ ಏಸಪ್ಪ ಅಂತ ಈಗ ಮಲ್ಕೊಂಡೆ ಅಷ್ಟೇ. ನಾನು ಆ ಮಲ್ಕೊಂಡ ತಕ್ಷಣ ಬಂದು ಒಂದು ವಿಡಿಯೋ ಬಂತು. ವಿಡಿಯೋ ಅಂದ್ರೆ ಮೊಬೈಲಲ್ಲಿ ವಿಡಿಯೋ ಅಲ್ಲ. ಈಗ ಮಲ್ಕೊಂಡ ತಕ್ಷಣ ಬಂದು ಒಂದು ಕನಸು ತರ ಬಂತು. ಏನಂದ್ರೆ ದೊಡ್ಡ ಪ್ಲೇಟ್ ಬಂದ್ಬಿಟ್ಟಿದೆ. ನಾನು ಕೇಳಿರೋದು ಎಲ್ಲದ್ರಲ್ಲ ಐತೆ. ನಾನು ಇದಾಗುತ್ತಾ ನೋಡ್ದ, ನಾನು ಅನ್ಕೊಂಡು ಕನ್ಸಲ್ಲಿ ಕೂಡ ಬಂದ್ಬಿಟ್ಟಿದ್ದೆ ಅನ್ಕೊಂಡಿದ್ದೆ ನಾನು. ಆದ್ರೆ 1 hour ಆದ್ಮೇಲೆ, ನಿಜ ಹೇಳ್ತಾರೆ, 1 hour ಆದ್ಮೇಲೆ ತಿಮೋತಿಯಣ್ಣ ಅಂತಿದ್ದಾರೆ. ಅಣ್ಣ ಬಂದ್ಬಿಟ್ಟು ಏಯ್ ರಾಮಜಿ ಎದ್ದೇಳು ಅಂತ ಇದ್ದಾರೆ. ಈಗ ಏನಕ್ಕ ಅಂದ ತಕ್ಷಣ, ಊಟ ಅಂದ ತಕ್ಷಣ, ಅಣ್ಣ 1 ನಿಮಿಷ ಅಂದ್ಬಿಟ್ಟು ನಾನು ಈ ಡೈರಿಯಲ್ಲೆಲ್ಲ ಬರೆದು ಬಿಟ್ಟಿದ್ದೆ ಏನೇನಂತೇಳಿ. ನಾನು ಕೇಳಿದೆ, ಅಣ್ಣ ಬಿರಿಯಾನಿ ಇದೆಯಾ? ಇದೆ. ಚಪಾತಿ ಇದೆಯಾ? ಇದೆ. ಚಿಕನ್ ಕುರ್ಮಾ ಇದೆಯಾ? ಐತೆ. ಮೊಟ್ಟೆ ಇದೆ. ಏಯ್ 1 ನಿಮಿಷ ಸ್ಟಾಪ್ ಮಾಡು, ನಿನ್ಗೆ ಯಾಕೆ ತೋರಿಸಿದ್ರೆ ಅದನ್ನೆಲ್ಲ ಅಂತ ಹೇಳಿ. ಇಲ್ಲ ಅಣ್ಣ ಇದೆಯಾ ಅಂತ ಕೇಳಿದೆ. ಸರಿ ಇದೆಯಾ ಇಲ್ವೋ ಅದೆಲ್ಲ ಬೇಡ, ನಿನ್ಗಿದು ಹೆಂಗ್ ಗೊತ್ತಾಯ್ತು ಅಂತ ಹೇಳಿದ್ರು ಅವರು. ಅಲ್ಲಯ್ಯ, ನಾನು ಇಷ್ಟಪಟ್ಟೆ, ದೇವ್ರು ನನಗೊಂದು ವಿಡಿಯೋ ತೋರಿಸ್ತದೆ, ಅದಕ್ಕೆ ನಾನು ಬರ್ದಕ್ಕಿದ್ದೆ ನೋಡಿ ಡೈರಿ ಅಂತ ಹಿಂಗೆ. ಅಯ್ಯೋ ಇವ್ನು ಯಾರು ಯೋಸೆಫ್ ಅಂತ ಇಟ್ಬಿಟ್ಟಿದ್ರು ನನಗೆ ಹೆಸರು. ಕನಸುಗಳಾಗೆಲ್ಲ ಬಂದು ಇವ್ನು ಯಾರೋ ಮಾತಾಡ್ತಾನೆ ಅಂತ ಹೇಳ್ಬಿಟ್ಟು. ಅಲ್ಲಯ್ಯ, ನಿಜ ಹೇಳ್ತಾ ಇದ್ದೀನಿ. ಅಲ್ಲಿ ಹೋಗಿದ್ದೀವಿ, ಎಲ್ಲೋ ಇರುವಂತ ವ್ಯಕ್ತಿರು ಬಂದು ನಾಟಿ ಚಿಕನ್ ತಗೊಬಂದು ಮಾಡೋದಂದ್ರೆ ಏನು, 20 ಕಿಲೋಮೀಟರ್ ಸೈಕಲ್ಗಳಿಗೆ ಎತ್ಕೊಬಂದು ನಮಗ್ ಬಡ್ಸೋದಂದ್ರೆ ಏನು, ಯಾರು ಮಾಡೋದು ಅದ್ಭುತ ಅದು. ನಾನು ಏಸಪ್ಪ ಮಾಡ್ತಾರ್ರಿ ಅವರು. ಅಲ್ಲಯ್ಯ, ನನ್ ಕಣ್ಣೀರು ಬಂದ್ಬಿಡ್ತು ಆ ಪ್ಲೇಟ್ ನೋಡ್ಬಿಟ್ಟು. ಯಾಕಂದ್ರೆ ನಮ್ಮ ದೇವ್ರು ಅಷ್ಟು ಒಳ್ಳೆ ದೇವರು. ಅಲ್ಲಯ್ಯ, ನನ್ನ ಕನಸಲ್ಲಿ ನಾನು ಬಂದು ಇಷ್ಟಪಟ್ಟ ಮನಸ್ಸಲ್ಲಿ ಅಷ್ಟೇ 1 hour 2 hour ಆಗಿರೋ ಬಂದು ಹಂಗೆ ಬಂದ್ಬಿಟ್ಟಿದೆ ಅದು. ನಿಮ್ಮ ಜೀವಿತಗಳಲ್ಲಿ ನಡೆದಿಲ್ವಾ? ಅಲ್ಲಯ್ಯ, ನಿನ್ನೆ ಒಂದು ಚಿಕ್ಕ ಸಾಕ್ಷಿ ಇದು. ನಾನು ಅದು ಮಾತ್ರ ಹೇಳಿ ಮುಗಿಸ್ಕೊಂಡ್ಬಿಟ್ಟು ವಾಕ್ಯದ ಧ್ಯಾನ ಮಾತ್ರ. ಯಾಕಂದ್ರೆ ತನ್ನ ಮಕ್ಕಳನ್ನ ದೇವ್ರು ಹೆಂಗೆ ಕಾಪಾಡ್ತಾರೆ, ಹೆಂಗೆ ಪೋಷಣೆ ಮಾಡ್ತಾರೆ. ಹಸಿ ಕಳೆಕಾಯಿ ಅಂದ್ರೆ ಇಷ್ಟ.
ನೀನು ಹೋಗ್ತಾ ಇದ್ದೆ, ಕಳ್ಳೆಕಾಯಿ ತಗೊಳಕ್ಕೆ ಆಗದಿರೋ ಪರಿಸ್ಥಿತಿ, ಯಾಕಂದ್ರೆ ವೆಹಿಕಲ್ ಜಾಸ್ತಿ ಇತ್ತು. ಸರ್ ನಾಳೆ ತಿಂದ್ರೆ ಆಗುತ್ತೆ ಅಂತ ಹೊರಟೋದೆ. ನಾನು ಬೈಬಲ್ ಸ್ಟಡಿಗೆ ಹೋಗಿದ್ದೀನಿ. ಹೋಗೋಷ್ಟಲ್ಲಿ ಬಂದ ಅಮ್ಮ 1 kg ಕಳ್ಳೆಕಾಯಿ ತಗೊಬಂದು ಇಟ್ಬಿಟ್ಟಿದ್ದೆ. ನಾನು ಹಿಂಗೆ ನೋಡಿದೆ, ಕಳ್ಳೆಕಾಯಿ ಯಾರು ಮಾಡಿದ್ರು ಪಾಪ, ಮನೆಗೆ ಎತ್ಕೊಂಡು ಇಟ್ಟಿದ್ದಾರೆ ಅಂದ್ರೆ ಅಣ್ಣ ನೀನಿಗೆ ತಗೊಬಂದು. ಯಾಕಂದ್ರೆ ಏನೋ ಗೊತ್ತಿಲ್ಲ, ಬಸ್ ಸ್ಟ್ಯಾಂಡಲ್ಲಿ ಬರ್ತಾ ಇದ್ದೆ, ತಗೊಬರ್ಬೇಕು ಅನ್ಸ್ತು, ತಗೊಬಂದೆ. ಅಲ್ಲಯ್ಯ 1 kg ತಿನ್ಬಿಟ್ರೆ ಅವಾಗ ಇಲ್ಲಿ ಇರ್ತಾ ಇರಲಿಲ್ಲ. ನಾನು ಅಲ್ಲಿಗೆ ನಾನು ಅಷ್ಟು ತಿಂದಿಲ್ಲ. ನಾನು ಎಷ್ಟು ಬೇಕು ಅಷ್ಟೇ ತಿಂಡಿ. ಅಲ್ಲಯ್ಯ ದೇವ್ರ ಕೆಲವು ಟೈಮಲ್ಲಿ ಕೊಡೋ ಆಶೀರ್ವಾದ ಚೆನ್ನಾಗಿ ತಿನ್ಬಿಡ್ಬೇಕು, ತೇಡಿ ಬಿಡ್ಬೇಕು ಅಂತ ತಿನ್ಬಿಡ್ಬಾರ್ದು. ಎಷ್ಟು ತಿನ್ಬೇಕು ಅಷ್ಟೇ ತಿನ್ಬೇಕು. ಅಲ್ಲಯ್ಯ ಪ್ರೇ ಮಾಡಿದೆ ನಾನು ಅಂತ ಹೇಳ್ಬಿಟ್ಟು ದೇವ್ರೆಲ್ಲ ತೋರಿಸ್ಬಿಟ್ಟು ಹಾಕೋಣ ಬಿರಿಯಾನಿ ಹಾಕು 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 ಅಂತ ಹೇಳಿದ್ರೆ ಹಾಸ್ಪಿಟಲ್ ಅಡ್ಮಿಟ್ ಆಗ್ತದೆ. ಆಮೇಲೆ ಅದಕ್ಕೆಲ್ಲ ಬಂದು ನೋಡ, ಅದು ದೇವ್ರ ವಾಕ್ಯ, ಅದು ಬೇರೆ ತರ. ಕಂಠಕ್ಕೆ ಕತ್ತಿ ಹಾಕು ಅಂತ ಹೇಳಿದೆ ನಾನು ಅಂತ ಹೇಳ. ಅಲ್ಲಯ್ಯ ನೋಡಿ ವಾಕ್ಯ, ಮಗನ ತುಂಬಾ ಪ್ರೀತಿ ಮಾಡಿದ ನಿಮಿತ್ತವಾಗಿ ತಂದೆ ಏನ್ ಮಾಡ್ಬಿಟ್ರು, ಆಸ್ತಿಯನ್ನು ಹಂಚ್ಕೊಟ್ಬಿಟ್ರು. ನಾನಿಲ್ಲಿ ತಂದೆನ ತಪ್ಪು ಅಂತ ಹೇಳ್ತಾ ಇಲ್ಲ, ಆ ತರ ತಿಳ್ಕೊಬೇಡಿ. ಯಾಕಂದ್ರೆ ತಂದೆಯಲ್ಲಿ ಪರಲೋಕ ತಂದೆ ಬರ್ತಾರೆ. ನನ್ನ ಅಪ್ಪನಲ್ಲಿ ತಪ್ಪನ್ನು ಹುಡುಕುವಂತವ್ರು ಇಡೀ ಪರಲೋಕದಲ್ಲಿ ಯಾವನು ಹುಟ್ಟಿಲ್ಲ, ಹುಟ್ಟೋದು ಇಲ್ಲ ಅವರು. ಅಲ್ಲಯ್ಯ ಯಾಕಂದ್ರೆ ಆತನ ಆದಿಯು ಆತನೇ, ಆತನ ಮೊದಲೇವನು ಆತನೇ. ಯಾರು ಕೊಡಲ್ಲ ನಮ್ಮ ದೇವ್ರ ಮುಂದೆ. ಅಲ್ಲಯ್ಯ ಅದರಿಂದ ಇಲ್ಲಿ ಪರಲೋಕದ ಹಬ್ಬ ಬಗ್ಗೆ ಬರ್ತಾ ಇದೆ. ಪರಲೋಕದ ಹಬ್ಬ ಬಗ್ಗೆ ತಗೊಂಡಾಗ ನಮ್ಮನ್ನ ಎಷ್ಟೋ ಸಾರಿ ಬಂದು ನಾವು ಕೇಳ್ಕೊಂಡಾಗ ದೇವ್ರು ಏನ್ ಮಾಡ್ತಾರೆ, ಕೊಟ್ಬಿಡ್ತಾರೆ ಅವರು. ಅವಾಗಾದ್ರೂ ಕೂಡ ನನ್ನ ಮಕ್ಕಳು ಬರ್ಲಿ ಅಂತೇಳಿ. ಎಷ್ಟು ಜನ ಸಭೆಗೆ ಬರ್ತಾ ಇದ್ದೀರಾ? ಬರ್ತಾ ಬರ್ತಾ ಸ್ವಲ್ಪ ಆಶೀರ್ವಾದದಲ್ಲಿ ಬೆಳಿತಾ ಇದ್ದಾರಾ ಇಲ್ವಾ? ನೀವು ಬಂದು ಸ್ಟಾರ್ಟಿಂಗ್ ಅಲ್ಲಿ ನೋಡಿ, ಮಂತ್ರವಾದಿಗಳಂತೆ ರಾತ್ರಿ ನಿಮ್ಮ ತಲೆಗಳ ಮೇಲೆ ಬಂದು ಅದ್ ಏನೇನೋ ಎತ್ಕೊಂಡು ಅಲ್ವಾ, ಬೆಟ್ಟ ಮೇಲೆ ತಿರ್ಲಾಡ್ಕೊಂಡು ಅವ್ನ ಯಾವನೋ ಜಾತಿ ಕೇಳೋರು ಮನೆಗೆ ಬಂದು ಅವ್ನು ಹಿಂಗೆ ಹೇಳ್ದು, ಈ ಗೋಡೆ ದಬ್ಬ ಈ ಕಡೆ, ಈ ಗೋಡೆ ದಬ್ಬ ಆ ಕಡೆ, ಈ ಬಾಗಿಲು ಈ ಕಡೆ ಇಡು. ಏನಾದ್ರು ಸಮಾಧಾನ ಬಂತ? ಬಿಡುಗಡೆ ಆದ್ರ? ಎಲ್ಲ ಬಿಡುಗಡೆ ಆದ್ರಿ ನೋಡಿ. ಚರ್ಚಿಗೆ ಬರ್ತಾ ಬರ್ತಾ ಕಂಜೂಸ್ ಜಾಸ್ತಿ ಆಗ್ಬಿಡ್ತಾರೆ ನೋಡ್ರಿ. ಅರ್ಥ ಆಗಿಲ್ಲ ನಿಮ್ಗೆ ಹೇಳೋದು? ಚರ್ಚಿಗೆ ಬರ್ತಾ ಬರ್ತಾ ಉಳಿಸೋದು ಜಾಸ್ತಿ ಆಗ್ಬಿಡ್ತಾರೆ. ಯಾವ ಮಟ್ಟಿಗೆ ಉಳಿಸ್ತಾರೆ ಅಂದ್ರೆ ದೇವ್ರ ದರ್ಶನಾಂಶ ಕೊಡೋದು ಕೂಡ ಬಂದು ಉಳಿಸ್ಕೊಂಡ್ಬಿಡ್ತಾರೆ. ಅವ್ರ ಬುದ್ಧಿವಂತರು ಜಾಸ್ತಿ ಆಗ್ಬಿಡ್ತಾರೆ. ಅಲ್ಲಯ್ಯ ನೀನು ಊಟಕ್ಕೆ ಅಲ್ಲಿದಂತ ದಿನಗಳು, ನೀನು ಬಟ್ಟೆಗೆ ಅಲ್ಲಿದಂತ ದಿನಗಳಲ್ಲಿ ನೀವು ಪೋಷಣೆ ಮಾಡಿದ್ಯಾರು? ಇವತ್ತು ಏನೋ ಆ ಮಟ್ಟಿಗೆ ದೇವ್ರು ಇಟ್ಟಿದ್ದಾರೆ ಅಂತ ಹೇಳಿದ ತಕ್ಷಣ ನಾವ್ ಏನ್ ಮಾಡ್ತೀವಮ್ಮ, ದೇವ್ರು ಕೊಡೋದನ್ನ ಕೂಡ ಬಂದು ಸ್ಟಾಪ್ ಮಾಡ್ಕೊಂಡ್ಬಿಡ್ತೀವಿ ಅಲ್ವಾ, ನಿಲ್ಸ್ಕೊಂಡ್ಬಿಡ್ತೀವಿ. ಅಲ್ಲಯ್ಯ ಶಾಪ್ ಅದದು. ಇಲ್ಲಿ ಪರಲೋಕದ ಅಪ್ಪ ಕೂಡ ನಮ್ಮನ್ನ ದೇವ್ರ ಆಶೀರ್ವಾದ ಮಾಡಿದ್ದಾರೆ. ಮಾಡಿಲ್ವಾ? ಊಟದಿಂದ ಆಶೀರ್ವಾದ ಮಾಡಿದ್ದಾರೆ, ಬಟ್ಟೆಗಳಿಂದ ಆಶೀರ್ವಾದ ಮಾಡಿದ್ದಾರೆ. ಬಟ್ಟೆಗೆ ಬಂದು ಸೂಜಿ ಎತ್ಕೊಂಡು ಹೊಲ್ಕೊಂಡಂತ ದಿನಗಳಿಗೆ ಜ್ಞಾಪಕ ಮಾಡ್ಕೊಳ್ರಿ. ಇವತ್ತು ಇಷ್ಟಪಟ್ಟರೆ ಒಂದು ಬಟ್ಟೆ ಹಾಕೊಂತೀರ, ಯಾರ ಕೃಪೆ? ದೇವ್ರ ಕೃಪೆ. ಊಟಕ್ಕೆ ಅಲ್ಲಿತಾ ಇದ್ರಿ, ಇವತ್ತು ಇಷ್ಟಪಟ್ಟರೆ ಬಂದು ಇವತ್ತು ಬಿರಿಯಾನಿ ನೆನ್ಸ್ಕೊಂಡ ತಕ್ಷಣ ಮಧ್ಯಾಹ್ನ ಬರುತ್ತೆ ಮನೆಗೆ. ತರಿಸ್ಕೊಳ್ಳೋದ ಕೆಪಾಸಿಟಿ ದೇವ್ರಿಗೆ ಇಟ್ಟಿದ್ದಾರೆ. ಯಾರ ಕೃಪೆ? ದೇವ್ರ ಕೃಪೆ. ಅಲ್ಲಯ್ಯ ಅಂತ ದೇವರ ಹತ್ರ ಬಂದು ಇನ್ನೂ ಕಂಜೂಸ್ತಾರೆ. ಎಷ್ಟು ದಿನ ಇರ್ತೀರ? ದೇವ್ರ ರಾಜ್ಯದಲ್ಲಿ ಬಿತ್ತನೆ ಮಾಡ್ರಿ. ಅಲ್ಲಯ್ಯ ಆ ರಾಜ್ಯದಲ್ಲಿ ಬಿತ್ತನೆ ಮಾಡುವಂತ 1 ರೂಪಾಯಿ ಕೂಡ ವ್ಯರ್ಥ ಆಗೋದಿಲ್ಲ ಅದು. ಅಲ್ಲಯ್ಯ ಸೊ ಇಲ್ಲಿ 2ನೇ ಮಗ ಮಾಡಿದಂತ ಕಾರ್ಯ ಏನೋ ಪಟ್ಟಿಗನಾಗಿ ಎಲ್ಲ ಬಂದು ಏನ್ ಮಾಡ್ಬಿಟ್ಟು ಆಸ್ತಿನೆಲ್ಲಾನು ಸೂರ್ಯ ಮಾಡಿಬಿಟ್ಟ. ಅಲ್ಲಯ್ಯ ಎಷ್ಟೋ ಜನ ಸ್ವಲ್ಪ ನಿಜ ಹೇಳ್ತಾ ಇದ್ವಿ. ಎಷ್ಟೋ ಜನ ಬಂದು ಇವಾಗ ನಮ್ಮಲ್ಲಿ ಹೊಸಕೋಟೆಲ್ ಬಂದು ಕೆಲವು ವಿಶ್ವಾಸಗಳು ಬರ್ತಾರೆ, ಪ್ರೇಯರ್ ಮಾಡಿಸ್ಕೊಂತಾರೆ. ಅವ್ರು ಕೆಲವು ಪ್ರೇಯರ್ ರಿಕ್ವೆಸ್ಟ್ ಕೊಡ್ತಾರೆ. ಏನಕ್ಕಪ್ಪ ಅಂದ್ರೆ, ನನ್ನ ಅಣ್ಣ ಬಂದು, ನನ್ನ ತಮ್ಮ ಬಂದು, ನಮ್ಮಪ್ಪ ಬಂದು, ನನ್ನ ಒಡ ಹುಟ್ಟಿದವ್ರು ಬಂದ್ಬಿಟ್ಟು ಈ ತರ ಆಸ್ತಿ ಬಂದು ಬೇರೆಯವ್ರಿಗೆ ಮಾರ್ಬಿಟ್ರು, 1 ರೂಪಾಯಿ ಕೂಡ ಕೊಟ್ಟಿಲ್ಲ, ಸೈನ್ ಎಲ್ಲ ಮಾಡಿಸ್ಕೊಬಿಟ್ರು. ಕೆಲವ್ರದೆಲ್ಲ ಇನ್ನು ಕೆಲವ್ರದೆಲ್ಲ ಸಾಲಗಳು ಹೆಂಗಾಗಿದ್ದಾವೆ ಅಂತ ಹೇಳಿದ್ರೆ ಬರೀ ತಿನ್ನೋದಕ್ಕೆ ಸಾಲಗಳು, ತಿನ್ನೋದಕ್ಕೆ ಮಾರ್ಕೊಂಡ್ಬಿಟ್ಟಿದ್ದಾರೆ ಎಲ್ಲ. ಅಲ್ಲಯ್ಯ ಅವ್ರು ಕೆಲವು ಕೇಳ್ಬೇಕಾದ್ರೆ ಆ ಅಪ್ಪ ಹೇಳ್ತಾರೆ, ಅವ್ರ ಮನೆಯಲ್ಲಿದ್ದ ಮಕ್ಳು ಹೇಳ್ತಾ ಇದಾರೆ, ಅವರು ನಮ್ಮಪ್ಪ ಏನಾದ್ರು ಇಲ್ಲಿವರೆಗೂ ಕೂಡಿಕ್ಕಿದ್ರೆ ನಾವು 4 ಫ್ಲೋರ್ ಬಿಲ್ಡಿಂಗ್ ಕಟ್ತಾ ಇದ್ರ ಅಂತ ಹೇಳ್ತಾರೆ. ಅವ್ರ ಮಕ್ಳು ಸಾಕ್ಷಿ ಹೇಳ್ತಾರೆ. ಯಾರ ಬಗ್ಗೆ? ಅವ್ರಪ್ಪ ಬಗ್ಗೆ. ಅಲ್ಲಯ್ಯ ಎಷ್ಟು ಫ್ಲೋರ್ ಅಮ್ಮ? ನಾನು ಕೇಳಿದೆ ಇವಾಗ ಯಾವ ಫ್ಲೋರ್ ಐತೆ ಅಂತ ಹೇಳಿದೆ. ಇವಾಗ ಅದು 1 ಫ್ಲೋರ್ ಕೂಡ ಇಲ್ಲ. ಅಲ್ಲಯ್ಯ ಅಂತ ತಂದೆಯ ಬಂದು ಪಡ್ಕೊಳಕ್ಕೆ ಎಷ್ಟು ಪುಣ್ಯ ಮಾಡಿದ್ರು. ಅಲ್ಲಯ್ಯ ಆ ಮಕ್ಕಳು. ಓಕೆ, ಸೊ ನಾ ದೇವ್ರ ವಾಕ್ಯದಲ್ಲಿ ತಗೊಂಡಾಗ ನೋಡಿ, ಇಲ್ಲಿ ಪರಲೋಕದ ಅಪ್ಪ ಇದ್ದಾರೆ. ಇಲ್ಲಿ ಆ ಪರಲೋಕದ ಅಪ್ಪ ತನ್ನ ಮಕ್ಕಳಿಗೆ ಹೆಂಗ್ ಕೊಟ್ಟಿದ್ದಾರೆ ಅವರು? ನಾವು ಕೇಳ್ಕೊಂಡಾಗೆಲ್ಲ ಕೊಡ್ತಾರ, ಕೊಡಲ್ವಾ? ಅದು ನಾವೇನ್ ಮಾಡ್ಬಾರ್ದು ಅದನ್ನ. ಯಾರ ಮಹಿಮೆ ಪಡಿಸ್ಬೇಕು? ಸರ್ ಹೋದ ವಾರ ಬಂದು ನಮ್ಮ ಹೊಸಕೋಟೆಯಲ್ಲಿ ಮಾತಾಡ್ಬೇಕಾದ್ರೆ ಅದನ್ನ ಮಾತಾಡಿದೆ.
ಇಲ್ಲಿ ಆಸ್ತಿಯನ್ನ ಭಾಗ ಅಂತ ಬರ್ತಾ ಇದೆ ಇಲ್ಲಿ. ಅದು ಆತ್ಮಿಕ ಹೋದಾಗ ವರಗಳ ಬಗ್ಗೆ ಬರುತ್ತೆ. ಹಲ್ಲೆಲೂಯಾ. ಆತ್ಮಿಕ ವರಗಳು 1 ಕೊರಿಂಥ 13ನೇ ದೇವರು ತಗೊಂಡಾಗ ಆತ್ಮಿಕ ವರಗಳು ತನಗೆ ಇಷ್ಟ ಬಂದಾಗೆ ವರಗಳನ್ನು ಕೊಡ್ತಾರೆ ಅನ್ಕೊಳ್ಳಿ ದೇವರು. ನೀನ್ ಏನಾದ್ರೂ ಬಂದ ದೇವ್ರ ಮಹಿಮೆಗಾಗಿ ಬಂದು ಯೂಸ್ ಮಾಡಿಲ್ಲ ಅಂದ್ರೆ, ಉಪಯೋಗ ಮಾಡಿಲ್ಲ ಅಂದ್ರೆ, ಆ ವರಗಳನ್ನ ನಿನ್ನ ಹತ್ರ ತೆಗೆದು ಬೇರೆಯವ್ರು ಕೊಟ್ಬಿಡ್ತಾರೆ ದೇವರು. ಹಲ್ಲೆಲೂಯಾ. ಒಂದು ವೇಳೆ ಅಥವಾ ಆ ಗಿಫ್ಟ್ ಅನ್ನ ವರಗಳನ್ನ ಇಟ್ಕೊಂಡು ಏನಾದ್ರೂ ಬಂದು ನೀನು ದೇವರ ಮಹಿಮೆಗೆ ವಿರೋಧವಾಗಿ ನೀನು ಮಾಡಿದ್ದೆ ಅಂತ ಹೇಳಿದ್ರೆ ಆ ವರಗಳನ್ನ ದೇವ್ರು ತೆಗೆದು ಬಿಡ್ತಾರ. ಹಲ್ಲೆಲೂಯಾ. ನಂತರ ನೀನು ಮಾತಾಡೋ ವಿಧ ಆಗಲಿ, ನಿನ್ನ ಕ್ರಿಯೆಗಳಾಗಲಿ ಅದು ಎಫೆಕ್ಟಿವ್ ಆಗಿರಲ್ಲ. ಅಂದ್ರೆ ಬೇರೆಯವ್ರ ಪರಿವರ್ತನೆ ಆಗೋದಕ್ಕೆ ಉಪಯೋಗ ಆಗೋದೇ ಇಲ್ಲ. ಹಲ್ಲೆಲೂಯಾ. ಎಷ್ಟೋ ಕೆಲವು ಸಾಕ್ಷಿಗಳು ಹೇಳ್ತಾರೆ ಕೆಲವು ಪಾಸ್ಟರ್ಗಳೆಲ್ಲರೂ, ನಾನು ಉಪವಾಸ ಮಾಡಿದೆ, ಇಷ್ಟು ದಿನ ಉಪವಾಸ ಮಾಡಿದೆ, ನಾನು ಇಂಥ ಗಿಫ್ಟ್ ಅನ್ನ ಪಡ್ಕೊಂಡೆ, ಅಗ್ನಿ ಅಭಿಷೇಕ ಪಡ್ಕೊಂಡೆ, ಅನ್ಯ ಭಾಷೆ ವರ ಪಡ್ಕೊಂಡೆ, ಪ್ರವಾದನ ವರ ಪಡ್ಕೊಂಡೆ, ಹಿಂಗೆಲ್ಲ ಹೇಳ್ತಾರೆ ಎಷ್ಟೋ ಜನ. ಆ ವರಗಳನ್ನು ಕಳ್ಕೊಂಡಂತವ್ರು ಹೇಳ್ತಾರೆ ಅವರು, ನಾನು ಆ ವರನ ಮಿಸ್ಯೂಸ್ ಮಾಡ್ಕೊಬಿಟ್ಟೆ, ಆ ವರವನ್ನ ನಾನು ವ್ಯರ್ಥವಾಗಿ ಕಳ್ಕೊಂಡ್ಬಿಟ್ಟೆ, ನಮ್ ದರ್ಶನ ನೋಡುವಂತ ಮಹಾಭಾಗ್ಯ ದೇವ್ರು ಕೊಟ್ಟಿದ್ದೆ, ಇವಾಗ ದರ್ಶನ ನೋಡುವಂತ ಲಿಂಕೇ ಇಲ್ಲ. ಯಾಕೆ? ಆ ವರವನ್ನ ಏನ್ ಮಾಡ್ಕೊಂಡ್ಬಿಟ್ಟೆ ನೀನು? ಸೂರ್ಯ ಮಾಡ್ಕೊಂಡ್ಬಿಟ್ಟೆ, ಮಾರ್ಕೊಂಡ್ಬಿಟ್ಟೆ. ಮನೆಗಳಿಗೆ ಹೋಗಿ ಬಂದು ಪ್ರಸಂಗ ಮಾಡಿ ಅಲ್ಲಿರೋದು ದುಡ್ಡು ಕಲೆಕ್ಟ್ ಮಾಡ್ಕೊಂಡು ಅಥವಾ ಬೇರೆ ವಿಧದಲ್ಲಿ ಒಡವೆಗಳನ್ನ ಕಲೆಕ್ಟ್ ಮಾಡ್ಕೊಂಡು ಬೇರೆ ವಿಧದಲ್ಲಿ ಅವ್ರ ಆಸ್ತಿ ಪಾಸ್ತಿಗೆ ನೀನು ಕಣ್ಣಾಕಿದ ನಿಮಿತ್ತವಾಗಿ ದೇವ್ರು ಕೊಟ್ಟಂತ ವರ ಏನಾಯ್ತು? ಹೋಳಿತು, ಕಳ್ಕೊಂಡೆ. ಹಲ್ಲೆಲೂಯಾ. ಅದೊಂದು ಆತ್ಮಿಕವಾಗಿ ಹೋಗುತ್ತೆ. ಓಕೆ, ಸೊ ಮುಂದೆ ಓದ್ಯಮ್ಮ. ಆಗ ಅವನು 15ನೇ ವಚನ. ಹೀಗೆ ಅವನು ಎಲ್ಲಾ ಹಾಳು ಮಾಡಿಕೊಂಡ ಮೇಲೆ ಆ ದೇಶದಲ್ಲೆಲ್ಲ ಘೋರವಾದ ಬರ ಬಂದು ಏನೋ ಗತಿ ಇಲ್ಲದವನಾದನು. ಹಲ್ಲೆಲೂಯಾ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ದೇವರು ಕೊಟ್ಟಂತದನ್ನು ಬಂದು ಸರಿಯಾಗಿ ಇಟ್ಕೊಂಡಿಲ್ಲ ಅಂತ ಹೇಳಿದ್ರೆ ಏನಾಗುತ್ತೆ? ಅಲ್ಲಿ ಬರಗಾಲ ಬಂದ್ಬಿಡುತ್ತೆ. ಏನ್ ಬಂದ್ಬಿಡುತ್ತೆ? ಬರಗಾಲ ಬಂದ್ಬಿಡುತ್ತೆ. ಹಲ್ಲೆಲೂಯಾ. ಇದು 2ನೇ ವಿಧ ಏನಪ್ಪಾ ಅಂದ್ರೆ ದೇವ್ರು ನಮ್ಗೆ ಪಾಠ ಕಲಿಸೋದಕ್ಕೆ ದೇವ್ರ ಪರಿಸ್ಥಿತಿಗಳನ್ನೇ ಉಲ್ಟಾ ಪಲ್ಟಾ ಮಾಡ್ತಾರ ಅವರು. ಹಲ್ಲೆಲೂಯಾ. ನಿನ್ನನ್ನು ಬದಲಾವಣೆ ಮಾಡ್ಬೇಕಂತೇಳಿ ಯೇಸು ಸ್ವಾಮಿ ನಿನ್ನ ಕುಟುಂಬದ ಪರಿಸ್ಥಿತಿಗಳನ್ನ ಏನ್ ಮಾಡ್ತಾರ ಅವರು? ಬದಲಾವಣೆ ಮಾಡ್ತಾರೆ. ಅಂದ್ರೆ ದೇವರಿಗೆ ನಾವು ಅಂದ್ರೆ ಎಷ್ಟು ಪ್ರೀತಿ ಅಂತ ಅರ್ಥ ಮಾಡ್ಕೊಂಡ್ರಿ. ಹಲ್ಲೆಲೂಯಾ. ನಾವು ಬೈಬಲ್ ವಾಕ್ಯದ ತಗೊಂಡಾಗ ಒಬ್ಬ ತಂದೆ ಮುದ್ದು ಮಗನನ್ನ ಯಾವ ರೀತಿಯಾಗಿ ಗದರಿಸ್ತಾರೋ ಆ ರೀತಿಯಾಗಿ ನಮ್ಮ ದೇವ್ರು ನಮ್ಮನ್ನು ಗದರಿಸ್ತಾರಂತೆ. ಹಲ್ಲೆಲೂಯಾ. ನೀವಿಲ್ಲಿ ವಾಕ್ಯ ಕೇಳ್ಬೇಕಾದ್ರೆ, ಪ್ರಸಂಗ ಕೇಳ್ಬೇಕಾದ್ರೆ ನಿಮ್ ಕೆಲವು ಟೈಮ್ ಕೋಪ ಬರ್ಬೋದು. ಏನ್ ಹಿಂಗೆಲ್ಲ ಮಾತಾಡ್ತಾರೆ ಅಂತೇಳಿ ಅದ ಒಂದು ತಿಳ್ಕೊಬೇಕು, ಅಪ್ಪ ನೀನು ಪ್ರೀತಿ ಮಾಡ್ತಾ ಇದ್ದಾರೆ. ಹಲ್ಲೆಲೂಯಾ. ಚಿಕ್ಕ ವಯಸ್ಸಲ್ಲಿ ನಾವು ಈ ಏನದು ರಾಜ್ಯ ಸೂಪರಿನ ಏನಮ್ಮದ 50 ಪೈಸೆದ 1 ರೂಪಾಯಿ ಅವಾಗೆಲ್ಲ 4 ಅಡಿನ ಏನು 50 ಪೈಸೆ ಅನ್ಸುತ್ತೆ ಅವಾಗ. ಅದು ಚಿಕ್ಕ ವಯಸ್ಸಲ್ಲಿ ತಗೊಂಡು ತಿಂತಾ ಇದ್ವಿ ಅಂದ್ರೆ ಅದು ಸ್ವಲ್ಪ ಫೇಮಸ್ ಆ ಟೈಮಲ್ಲಿ. ಹಾರ್ಟ್ ಪ್ರಾಬ್ಲಮ್ ಬರುತ್ತೆ. ಅಲ್ಲ ತಿಂದ್ರೆ ಹಾರ್ಟ್ ಪ್ರಾಬ್ಲಮ್ ಗೊತ್ತಿಲ್ಲ. ಅವಾಗ ನಾನು ತಗೊಂಡು ಜೋಬಲ್ಲಿ ಇಟ್ಕೊಂಡ್ ಬರ್ತಾ ಇದ್ದೆ ಚಡ್ಡಿ ಹಾಕೊಂಡಿಗೆ. ಒಂದು 3ನೇ ಕ್ಲಾಸ್ ಏನು ಅನ್ಸುತ್ತೆ, 2ನೇ ಕ್ಲಾಸ್ ಇರ್ಬೋದು. ನಮ್ಮಪ್ಪ ಬರ್ತಾ ಇದ್ರು ಅಷ್ಟು ದೂರದಿಂದ. ಅಯ್ಯಪ್ಪ ಯಾರೋ ಒಂದು ಅಂಗಡಿ ಇತ್ತು, ಏನು ಸೈಕಲ್ ಶಾಪ್, ಅದೇನೋ ಒಂದು ಅಂಗಡಿ ಕರೀತಾರಲ್ಲ ರಚೆ ಹತ್ರ, ಮುಸ್ಲಿಮ್ ಯಾರೋ ಮುಸ್ಲಿಮ್ ಅಯ್ಯಪ್ಪ, ಯಾಕ ಅಯ್ಯಪ್ಪ ಬಗ್ಗೆ ತಲೆ ಕೆಡ್ಸ್ಕೊಂಡ್ ಯಾರೋ ಅಯ್ಯಪ್ಪ ಅಂಗಡಿ ಇದ್ದ. ಸರಿ, ಅವಾಗ ಅದೇ ಅಂಗಡಿ ತಗೊಂಡು ಹಿಂಗೆ ಬರ್ತಾ ಇದ್ರಿಗೆ ನಮ್ಮಪ್ಪ ಬರ್ತಾ ಇದ್ರು ಹಿಂಗೆ. ನಾನು ಅದ್ರಲ್ಲಿ ಬಂದು ಸ್ವಲ್ಪ 2 ಅಡಿಕೆ ನಮ್ಮಪ್ಪ ಏನದು ಬಾಯ್ ಬಿಡಿ ಏನದು ಅಂತ ಹಿಂಗೆ ಅವ್ರು ಗದ್ರಿದ ಅಷ್ಟೇ. ನಾನು ಈ ಕೈಯಲ್ಲಿರೋದೆಲ್ಲ ಹಿಂಗ್ ಬಂದ್ಬಿಡ್ತು, ಬಾಯಲ್ಲಿರೋದು ಕೂಡ ಬಿದ್ದೋಯ್ತಾವ. ಅದೇ ಲಾಸ್ಟ್. ಇನ್ ಯಾವ ಪಾನ್ಪರ ಕೂಡ ಕಾಯ್ಬೋದು, ಪಾನ್ಪರದಲ್ಲ ಯಾವ ರಾಜ್ಯ ಸುಪಾರಿನೂ ಹೋಗಿಲ್ಲ. ಹಲ್ಲೆಲೂಯಾ. ದೇವರು ನೋಡ್ರಿ ವಾಕ್ಯ ಹೇಳುತ್ತೆ, ಕೆಟ್ಟವರಾದ ನೀವು ನಿಮ್ಮ ಮಕ್ಕಳಿಗೆ ಒಳ್ಳೆದನ್ನ ಬಯಸೋದಾದ್ರೆ ಪರಲೋಕದಲ್ಲಿರೋ ನನ್ನ ತಂದೆಗೆ ಎಷ್ಟು ಕ್ಷಮಿಸ್ಬಿಡ್ತಾರಲ್ಲ, ಎಷ್ಟೋ ಒಳ್ಳೆಯ ವರಗಳನ್ನ. ಹಲ್ಲೆಲೂಯಾ. ನಮ್ಮಪ್ಪ ಒಬ್ಬ ಪಾಪಿ, ನಾನೊಬ್ಬ ಪಾಪಿ. ಈ ಪಾಪಿ ಹೇಳ್ತಾರೆ ನಮ್ಮಪ್ಪ ನಾನು ಎಲ್ಲಿ ನನ್ನ ಮಗ ಕೆಟ್ಟದ್ರಲ್ಲಿ ಹೋಗ್ತಾನೆ ಅಂತ ಗದರಿಸಿದಕ್ಕೆ ನಿಮ್ ಮುಂದೆ ಇದೀವಿ. ಹಲ್ಲೆಲೂಯಾ. ಪರಲೋಕದ ಅಪ್ಪ ನೀನು ಗದರಿಸ್ಬೇಕಾದ್ರೆ ನೀನು ದೂರ ತಡ್ತಾರ? ನೀನಂದ್ರೆ ಕೋಪನ ದೇವರಿಗೆ? ನೀನಂದ್ರೆ ಪ್ರೀತಿ ಇರೋದಕ್ಕೆ ಗದರಿಸ್ತಾರ ಅವರು. ನೀನಂದ್ರೆ ಬುಜ್ಜಿ ಪಾಪ, ನೀನು ಬುಜ್ಜಿ ಪಾಪ ಅಂದ್ರೆ ನಾನು ಬುಜ್ಜಿ ಪಾಪ ಅಂತ ಇದ್ದೇನೆ. ಅವನು ನಮ್ ಚಿಕ್ಕವನಿದ್ದಾನೆ, ನಮ್ಮ ಅಣ್ಣ ಮಗ ಗುಂಡಿಗೆ ಇದ್ದಾನೆ. ಇಷ್ಟೇ ಅದ ಎತ್ಕೊಳಕ್ ಜಾಸ್ತಿ ಇಷ್ಟ, ಕೈಯಲ್ಲಿ ಇರ ನಾವು ಗುಡ್ಕೊಂಡು ಬರ್ತಾನೆ ಹಂಗೆ.
ಈ ಕಡೆ ಬೈಬಲ್ ಎತ್ಕೊಂಡಿದ್ದೀನಿ, ಈ ಕಡೆ ಏನೇನೋ ಟ್ರೈ ಮಾಡ್ತೀನಿ ಅವ್ನು ಹೋಲ್ಡ್ ಮಾಡಕ್ಕೆ ಹಿಡ್ಕೊಳಕ್ಕೆ. ಒಳ್ಳೆ ಮೀನ್ ತರ ಜಾರ್ಕೊಂಡು ಹೋಗ್ತಾನೆ ಅವನು. ನೋಡ್ದೆ ಅವ್ನು ಮುದ್ದಾಡಿಗೆ ಇಷ್ಟ, ಅದು ಬಿಟ್ಬಿಟ್ಟೆ ಲಾಸ್ಟ್ ಟೈಮ್. ಆಮೇಲೆ ಚಲಪತಿ ಮಗು ಬಂತು, ಅದು ಗುಂಡು ಮಾಡಿಸ್ಬಿಟ್ಟಿದ್ದಾರೆ, ಅದು ಗುಂಡು ಕೊಟ್ಟಿ ಅದು ಮುದ್ದೆಲ್ಲ ಕೊಟ್ಟಿದ್ದು ಆಯ್ತು. ಈಗೆಲ್ಲ ಇದ್ರ ಸೈಲೆಂಟ್ ಇದ್ದಾಯ್ತು. ಅದು ನಾನು ಅನ್ಕೊಂಡೆ ಬಂದು ನೋಡಿ ಇದು ಅಷ್ಟೇ ಅಂದ್ರೆ ನನ್ನ ಹತ್ರ ಇರ್ತಾ ಇದೆ ಅಂತ ನೋಡಿದ್ರೆ ಅವರಮ್ಮ ಬಂದ ತಕ್ಷಣ ಸಿಗ್ನಲ್ ಕೊಡ್ತಿದ್ದೆ. ಅಲ್ಲಯ್ಯ ಏಸಪ್ಪ ನಮ್ಮನ್ನು ನೋಡ್ತಾ ಇರ್ತಾರೆ. ನಾವೆಲ್ಲ ಬಂದು ಆತನಿಗೆ ಮುದ್ದು ಮಕ್ಕಳು. ಆ ಮುದ್ದು ಮಗು ಕೆಟ್ಟದ್ದು ಮಾಡಿದ್ರೆ ಇಷ್ಟಪಡ್ತಾರ? ಇಲ್ಲ. ಅದಕ್ಕೆ ವಾಕ್ಯ ಖಂಡಿಸುತ್ತೆ, ಅದಕ್ಕೆ ವಾಕ್ಯ ಮಾತಾಡುತ್ತೆ. ನಾವೇನ್ ಮಾಡ್ತೀವಿ? ತಪ್ಪಾಗಿ ಪರಿಸಾಯರಾಗ್ಬಿಡ್ತೇವೆ. ಪರಿಸಾಯರು ಬೈಲಿಲ್ಲ ಮಾಡ್ಬಿಟ್ರಿ. ಯಾರೆಲ್ಲ ಹಿಂಗೆ ಕೂತ್ಕೊಂಡಿದ್ರು ಅವ್ರು ಮಾತ್ರ ಹೇಳಿ ಹಾಲೆಲೂಯಾ. ಹಂಗೆ ಕೂತ್ಕೊಳ್ಳಿ. ನೀವು ಬಾಯಲ್ಲಿ ಹೇಳಿ ಅವಾಗಲೇ ಪರೋಡಿ ಅಂತ ಹೇಳಿದ್ರಿ. ಹೇಳಿ ಬಾಯ್ ಬಿಡಿ. ಪರೋಡಿಗಳು. ಸರಿ, ಓಕೆ. ಪರಿಸಾಯರು ಅಂತ ಹೇಳಿ. ಪರಿಸಾಯರು ಯಾರ ಯಪ್ಪ ಅಂತನಾ? ಪರಿಸಾಯರು ಅಂದ್ರೆ ಅದೊಂದು ಟೀಮ್ ಇದೆ, ನಾನು ಹೇಳ್ತೀನಿ. ಪರಿಸಾಯರು ಹೇಳಿ, ದೊಡ್ಡವ್ರು ಹೇಳಿ. ಆಚಾರ್ಯ ಅವರು ಪರಿಸಾಯರು. ಯಾರು ಆ ಕಡೆ ಇಲ್ಲ, ನಮ್ಮ ಆ ಕಡೆ ಇರೋರು ಪರಿಸಾಯರು. ಅಲ್ಲಯ್ಯ. ಈ ಪರಿಸಾಯರು ಹೆಂಗಪ್ಪ ಅಂದ್ರೆ ಹೆಂಗಾನ ಪ್ರಸಂಗ ಮಾಡಿ ಸ್ವಲ್ಪ ತಪ್ಪುಗಳೇ ಕಂಡಿಡ್ತಾ ಇದ್ರು. ಯಾರು ಇವರು? ಪರಿಸಾಯರು. ಹೆಂಗಾನ ಪ್ರಸಂಗ ಮಾಡಿ ಏಸಪ್ಪ ಸಬ್ಬತ್ತಿಂದಲ್ಲಿ ಬಂದು ಕೈ ಬತ್ತಿದ್ದವನು ಬರ್ತಾನೆ. ಏಸಪ್ಪ ಕೈ ಚಾಚು ಅಂತ ಹೇಳ್ತಾನೆ, ಬಿಡುಗಡೆ ಆಗ್ಬಿಡುತ್ತೆ. ಅವ್ರು ಬರ್ತಾರೆ ಒಂದು ಟೀಮ್. ಏನ್ ಸಮಾಚಾರ? ಸಬ್ಬತ್ತಿಂದ ಬಿಡುಗಡೆ ಮಾಡಿದ್ಯಾ? ಭೂಮಿ ಆಕಾಶಗಳು ಉಂಟು ಮಾಡ್ತಾ ಇದ್ದ ದೇವರು ವಾಕ್ಯವನ್ನು ನಲವತ್ತಾರು ಇಂಥವರನ್ನು ಬಿಡುಗಡೆ ಮಾಡಬೇಕಂತ ಬಂದಂತ ದೇವರನ್ನೇ ಪ್ರಶ್ನೆ ಮಾಡೋದು ಅಧಿಕಾರ ಇದೆ ಅವರಿಗೆ. ನಾನು ಕೇಳಿದವ್ರು ಮುಟ್ಟವ್ರು ಯಾರು ಅದ್ರ ರೇಂಜ್ ತಿಳ್ಕೊಂಡಿಲ್ಲ, ನನಗೆ ಅದಕ್ಕೆ ಮಾತಾಡಿದ್ರು. ಅಲ್ಲಯ್ಯ. ಅಪ್ಪ ಒಂದ್ ಹೇಳ್ತಾರೆ ಏನಂತೇಳಿ, ನಿಮ್ಮಲ್ಲಿ ಯಾರಾದ್ರೂ ಕುರಿಗಳಿದ್ದು ಆ ಕುರಿ ಏನಾದ್ರೂ ಹಳ್ಳದಲ್ಲಿ ಬಿದ್ದ್ಬಿಟ್ಟಿದ್ರೆ ನೀವು ಕಾಪಾಡಲ್ವಾ? ಭಾನುವಾರ ಅಂದ್ಬಿಟ್ಟು ನೀವು ಸೈಲೆಂಟ್ ಮನೇಲಿ ಇರ್ತೀರಾ, ಅದೇನೋ ಲಾಭ. ಇಲ್ಲೇನೋ ಮನುಷ್ಯ ಬಿಡುಗಡೆ ಮಾಡಿದ್ರೆ ನಿಮ್ಗೆ ಏನ್ ಬಂದ್ಬಿಡ್ತು? ಹೊಟ್ಟೆ ಕೋಪ ಬಂದ್ಬಿಡ್ತು. ಅಲ್ಲಯ್ಯ. ಆ ವಾಕ್ಯದ ಆಧಾರವನ್ನು ಬೈಬಲ್ ಸ್ಟಡಿ ನೋಡ್ಕೊಂಡ್ವಿ. ಅದು ವಾಕ್ಯದ ಆಧಾರ ತಗೊಂಡ ಬರದಲ್ಲಿ ಅಲ್ಲಿ ಒಬ್ಬ ಕುರಿಗಿಂತ ಮುಖ್ಯ ಒಬ್ಬ ಮನುಷ್ಯ ಅಂತ ಹೇಳಿ. ಅಲ್ಲಯ್ಯ. ಒಬ್ಬ ಕುರಿಗಿಂತ ಯಾರು ಮುಖ್ಯ? ಇಡೀ ಪ್ರಪಂಚ ಎಲ್ಲಿ ಹೋಗ್ತಾ ಇದೆ ಗೊತ್ತಾ? ಪ್ರಾಣಿಗಳಿಂದ ಹೋಗ್ತಾ ಇದ್ದಾರೆ. ಒಂದು ಪ್ರಾಣಿ, ಹುಟ್ಟೋ ಪ್ರಾಣಿಗೆ ಎರಡು ತಲೆ ಬಂದ್ಬಿಟ್ರೆ ಅದೊಂದು ಪೂಜೆ, ವಿಗ್ರಹ. ಆ ಇರೋ ಒಂದು ನಾಯಿಗೆ ಏನಾದ್ರೂ ಒಂದು 5 ಕಾಲು ಬಂದ್ಬಿಟ್ರೆ ನರವ ಯಾವ್ದೋ ಒಂದು ಅವತಾರ ಬಂದ್ಬಿಟ್ಟಿದೆ. ಅಲ್ಲಯ್ಯ. ಅಂದ್ರೆ ಈ ಲೋಕ ಯಾವ್ದ್ರಲ್ಲಿ ಹೋಗ್ತಾ ಇದೆ? ಯಾವ್ದು ಭಯಂಕರವಾಗಿದೆಯೋ ಅದನ್ನ ಬಂದು ಆರಾಧನೆ. ಅವಾಗ ಏನಾದ್ರು 5 ತಲೆಯಿಂದ ಬಿಡ್ತಾರ? ಅದಾವು ಎಲ್ಲೂ ಹೋದ್ರು ಕೂಡ ಬಿಡಲ್ಲ ಪಕ್ಕ. ಅದು ಬಂದು ಎಲ್ಲ ಏನೇನು ಮಾಡ್ಬೇಕದೆಲ್ಲ ಮಾಡಿ ಶೃಂಗಾರ ಮಾಡಿ ಮನೇಲಿ ಇಟ್ಕೊಂಡ್ಬಿಡ್ತಾರೆ ಲಾಸ್ಟ್ ಟೈಮ್. ಬೇರೆಯವ್ರಿಗೆಲ್ಲ ಕಾಣಿಸ್ಕೊಂಡಿರ್ತೇವೆ. ಅಲ್ಲಯ್ಯ. ಸೃಷ್ಟಿ, ಅದು ಸೃಷ್ಟಿಯ ವಸ್ತುಗಳದು. ಅಲ್ಲಯ್ಯ. ಸೃಷ್ಟಿಕರ್ತ ಯಾರು? ಯೆಹೋವ ದೇವರು. ಹಳೆ ಒಡಂಬಡಿಕೆಯಲ್ಲಿ. ಹೊಸ ಒಡಂಬಡಿಕೆ ಪ್ರಕಾರ ನೋಡ್ಬೇಕಾದ್ರೆ ನಾವು ಏಸಪ್ಪ ಆಗಿದ್ದಾರೆ ಅವರು. ಅಲ್ಲಯ್ಯ. ಯೇಸು ಸ್ವಾಮಿ ಹೇಳ್ತಾರೆ, ನಿಮ್ಮಲ್ಲಿ ಯಾರಾದ್ರೂ ನನ್ನಲ್ಲಿ ಪಾಪ ಕಂಡಿಡಿಯವರು, ತಪ್ಪು ಕಂಡಿಡಿಯವರು ಇದ್ದಾರೆ ಅಂತ ಹೇಳಿ ಚಾಲೆಂಜ್ ಮಾಡಿದಂದ್ರೆ ಒಬ್ಬರೇ ಒಬ್ರು ಯಾರಂದ್ರೆ ಅವ್ರು ಏಸಪ್ಪ ಮಾತ್ರನೇ ಅವರು. ಅಲ್ಲಯ್ಯ. ಪರಲೋಕದ ಒಡೆಯರು ಒಬ್ಬರೇ ಒಬ್ರು ಯಾರವರು? ಯೇಸು ಸ್ವಾಮಿ ಮಾತ್ರನೇ. ಯಾವ ದೇವತೆಗಳು ಕೂಡ ಬಂದು ನಮ್ಮ ಪಾಪಗಳಿಗಾಗಿ ತನ್ನ ಪ್ರಾಣವನ್ನು ಕೊಟ್ಟಿಲ್ಲ. ಒಬ್ಬರೇ ಒಬ್ರು ಕೊಟ್ಟಂತವ್ರು ಯಾರವರು? ಏಸಪ್ಪ ಮಾತ್ರನೇ. ಅಲ್ಲಯ್ಯ. ಅಂತ ಪರಿಶುದ್ಧ ಉಳ್ಳಂತ ದೇವರು ನಮ್ಮ ದೇವರಾಗಿದ್ದಾರೆ ಅವರು. ಅಲ್ಲಯ್ಯ. ಓಂ ತ್ರಿಶೂಲಾಯ ನಮಃ. 3 ನಾಮ ಉಳ್ಳವನು ಯಾರು? ಅವನಿಗೆ ನನ್ನ ನಮಸ್ಕಾರ. ಓಂ ಶಿಬಿಲಿಸ್ತಾಯ ನಮ್ಮ ಶಿಲುಬೆಯಲ್ಲಿ ಯಾರ ಪ್ರಾಣ ಕೊಟ್ಟವನು ಅವನಿಗೆ ನನ್ನ ನಮಸ್ಕಾರ. ಯಾರವರು? ಮಾತ್ರ ಬರ್ತಾ ಇದೆ. ಮಂತ್ರದ ಅರ್ಥ ತಿಳ್ಕೊಂಡ್ಬಿಟ್ರೆ ಎಲ್ಲ ಸಭೆಯಲ್ಲಿ ಕೂತ್ಕೋಬೇಕಲ್ವಾ? ಅದಕ್ಕೆ ಅರ್ಥ ಹೇಳಲ್ಲ. ಅಲ್ಲಯ್ಯ. ಓಂ ಪರಿಶುದ್ಧ ಕನ್ಯಕಾ ಪುತ್ರಾಯ ನಮ. ಪರಿಶುದ್ಧ ಕನ್ಯಕೆಯಲ್ಲಿ ಹುಟ್ಟಿರೋನು ಯಾರು? ಅವನಿಗೆ ನನ್ನ ನಮಸ್ಕಾರ ಅಂತ ಹೇಳ್ತಾರೆ. ಪರಿಶುದ್ಧ ಕನ್ಯಕೆಯಲ್ಲಿ ಹುಟ್ಟಿರೋನು ಯಾರಂತ ತಿಳ್ಕೊಂಡ್ಬಿಟ್ರೆ ಎಲ್ಲ ಬಂದು ಎಲ್ಲಿ ಕೂತ್ಕೋಬೇಕು? ಅದಕ್ಕೆ ಮಂತ್ರ ಅರ್ಥ ಹೇಳಲ್ಲಮ್ಮ ಅಷ್ಟೇ. ಅಲ್ಲಯ್ಯ. ಇಲ್ಲಿ ವಾಕ್ಯದಲ್ಲಿ ತಗೊಂಡಾಗ 2 ಮಕ್ಕಳಿದ್ದಾರೆ. 2 ಮಕ್ಕಳಲ್ಲಿ ಬಂದು ದೊಡ್ಡ ಮಗ ಸೈಲೆಂಟ್ ಆಗಿದ್ದಾನೆ. ಚಿಕ್ಕ ಮಗ ಮಾತ್ರ ಏನ್ ಮಾಡ್ತಾನೆ? ಆಸ್ತಿಗೋಸ್ಕರ ಪೈಪೋಟಿ ಮಾಡಿ ತನ್ನ ಆಸ್ತಿಯನ್ನ ತೆಗೆದುಕೊಂಡೋಗಿ ಏನ್ ಮಾಡ್ಬಿಟ್ಟ? ಪಟ್ಟಿಂಗನಾಗಿ ಬಂದು ಎಲ್ಲ ಸೂರ್ಯ ಮಾಡ್ಬಿಟ್ಟ. ಅದು ವಾಕ್ಯ ಓದ್ಬಿಡಮ್ಮ, ಮುಗಿಸಬಿಡ. 17ನೇ ವಚನ 16ನೇ ವಚನ. ಹೀಗಿರಲಾಗಿ
ಅವನ ಹಂದಿ ತಿನ್ನುತ್ತಿದ್ದ ಕಾಯಿಗಳನ್ನಾದರೂ ತಿಂದು ಹಸಿವನ್ನು ತೀರಿಸಿಕೊಳ್ಳಬೇಕೆಂದು ಆಸೆ ಪಟ್ಟನು. ಇಲ್ಲ 15ರಿಂದ ಆಗ ಅವನು ಹೋಗಿ ಆ ದೇಶದ ನಿವಾಸಿಗಳೊಳಗೆ ಒಬ್ಬನಲ್ಲಿ ಸೇರಿಕೊಂಡನು. ಅಲ್ಲೂಯ್ಯ. ಸಭೆ ಪಾಪ, ಚರ್ಚ್ ಪಾಪ, ದೇವ್ರ ವಾಕ್ಯ ನಂಬಪ್ಪ ಅಂತ ಕೇಳಿದ್ರೆ ಎಲ್ಲಿ ಸೇರ್ಕೊಂಡಿದ್ದಾನೆ ಆ ವ್ಯಕ್ತಿ? ರಾಷ್ಟ್ರದ ನಿವಾಸಿಗಳಲ್ಲೂ. ರಾತ್ರಿ ರಾತ್ರಿ ನಾನು ಕಾಲ್ ಮಾಡ್ತಿದ್ದ ವ್ಯಕ್ತಿ ಹಂಗೆ ಮಾಡಿದ್ದು. ದೇವ್ರ ಮಕ್ಕಳ ಜೊತೆ ಸೇರಿ ನನಗೆ ಬೇಡ ಸವಾಸ. ಅಲ್ಲೂಯ್ಯ. ಪರೋಡಿ ಬಿದ್ಕೊಂಡು ಯಾರ ಜೊತೆ ಸೇರ್ದ? ಪರೋಡಿಗಳ ಜೊತೆ. ಹಂದಿಗಳ ಒಳಗಡೆ ಹೇಳ್ತಾರೆ, ಹಂದಿಗಳು ಆಮೇಲೆ ಬರ್ತಾವೆ. ಇದೆ ಅಲ್ಲೂಯ್ಯ. ಪರೋಡಿ ಮಾಡುವಂತ ವ್ಯಕ್ತಿ ಯಾರ ಜೊತೆ ಸೇರ್ದ? ಓಹೋ, ಅಮ್ಮ ಕುಡುಕರು ಯಾರ ಜೊತೆ ಸೇರ್ತಾರ? ಇಂಥವ್ ಹೇಳಿದ್ರೆ ಬೇರೆ ಹೇಳ್ತಾರೆ. ಸರಿ, ಅಲ್ಲೂಯ್ಯ. ವಿಶ್ವಾಸಿ ಯಾರ ಜೊತೆ ಸೇರ್ಬೇಕು? ಆಹಾ, ಅವಿಶ್ವಾಸಿ ಜೊತೆ ಸೇರಿದ್ರೇನೆ ಖುಷಿ. ಅಲ್ಲೂಯ್ಯ. ವಿಶ್ವಾಸಿ ಯಾರ ಜೊತೆ ಸೇರ್ಬೇಕು? ಕುಡುಕರು ಯಾರ ಜೊತೆ ಸೇರ್ತಾರೆ? ಅಲ್ಲ, ನೀವು ಸೇರ್ಸಿಲ್ಲ ಕೂಡ ಅವರೇ ಸೇರ್ಕೊಂತಾರೆ. ಅವ್ರದೊಂದು ಟೀಮ್ ಇದೆ, ಕುಡುಕರ ಸಂಘದ ಅಧ್ಯಕ್ಷ ಕೂಡ ಮಾಡಿದ್ದಾರಂತ. ನಿಜಾನ ಸುಳ್ಳ ಗೊತ್ತಿಲ್ಲ, ನಂಗೆ ಯಾರು ವಾಟ್ಸಪ್ ಅಲ್ಲಿ ಕಳ್ಸಿದ್ರು. ಇಡೀ ಕರ್ನಾಟಕದಲ್ಲಿ ಬಂದು ಪ್ರೆಸಿಡೆಂಟ್ ಮಾಡಿದ್ದಾರೆ. ಅದನ್ನ ಯಾವ್ದ್ಯಾವ್ದೋ ಕೇಳಿದೆ, ಇದ್ಯಾವ್ದು ಕುಡುಕರಿಗೂ ಕೂಡ ಪ್ರೆಸಿಡೆಂಟ್ ಅಂತ ಕೇಳಿದೆ. ನಿಜಾನ ಸುಳ್ಳ? ಅದು ಸುಳ್ಳ? ನಿಜನಾ? ಓ, ಇನ್ನು ಮತ್ತೆ ಆ ವ್ಯಕ್ತಿನ ಇನ್ನೆಲ್ಲ ಬಂದು ಏನಾದ್ರು ಬಾರದು ರೇಟ್ ಹೆಚ್ಚೋದು ರೈಸ್ ಮಾಡ್ಸೋದ್ರಲ್ಲಿ ಇವ್ನ ಕೈಯಲ್ಲಿ ಇರುತ್ತೆ. ಪಕ್ಕ ಇವ್ರಾಗಿ ಬಂದು ಡಿಮ್ಯಾಂಡ್ CM ಹತ್ರ ಇಟ್ರೆ ಪಕ್ಕ ರೇಟ್ ಕಮ್ಮಿ ಇಡ್ತಾರೆ. ಚೆನ್ನಾಗಿ ಕುಡಿದಿದ್ದಂದ್ರೆ ರೇಟ್ ರೈಸ್ ಮಾಡೋದು ಏನೋ ಮೋಸ್ಟ್ ಅವ್ರ ಕೈಯಲ್ಲಿ ಇರುತ್ತೆ ಅನ್ಸುತ್ತೆ. ಅಲ್ಲೂಯ್ಯ. ಸೊ ಇಲ್ಲಿ ಈ ವ್ಯಕ್ತಿ ಬಂದು ತನ್ನ ಆಸ್ತಿ ಸೂರೆ ಮಾಡೋದಕ್ಕೆ, ತನ್ನ ತಂದೆ ಆಸ್ತಿ ಸೂರೆ ಮಾಡ್ಕೊಳ್ಳೋದಕ್ಕೆ ಕಾರಣ ಪಟ್ಟಿಂಗನಾಗಿ, ಪಟ್ಟಿಂಗನ್ನು ಯಾರ ಜೊತೆ ಸೇರಿದಕ್ಕೆ? ಪರೋಡಿನೇ ಹೇಳ್ತಾರೆ ಸರ್. ಪರೋಡಿಗಳ ಜೊತೆ ಸೇರಿದಕ್ಕೆ ಏನ್ ಮಾಡ್ತಾ? ಆಸ್ತಿನೆಲ್ಲ ಏನ್ ಮಾಡ್ಬಿಟ್ಟ? ಹಾಳು ಮಾಡ್ಕೊಂಡ. 15ನೇ ವಚನ, ಅವನು ಹೋಗಿ ಆ ದೇಶದ ನಿವಾಸಿಗಳೊಳಗೆ ಒಬ್ಬನಲ್ಲಿ ಸೇರಿಕೊಂಡ. ಆ ದೇಶದ ಜನಗಳೊಟ್ಟಿಗೆ ಸೇರಿಕೊಂಡ. ಆ ಮನುಷ್ಯನ ಹಂದಿಗಳನ್ನು ಮೇಯಿಸಿದಕ್ಕೆ ಅವನನ್ನು ತನ್ನ ಹೊಲಗಳಿಗೆ ಕಳಿಸಿದನು. ಅಲ್ಲೂಯ್ಯ. ತಂದೆ ತುಂಬಾ ಒಳ್ಳೆಯವರು, ಅಣ್ಣ ಇದ್ದಾರೆ. ತಮ್ಮನ ಸ್ಥಾನವನ್ನು ಉಳಿಸ್ಕೊಂಡು ಅಪ್ಪ ಮನೇಲಿ ಇದ್ದಿದ್ರೆ ಅನೇಕ ಜನಗಳಿಗೆ ಒಡೆಯನಾಗಿ ದೇವ್ರು ಇಡ್ತಾ ಇದ್ರು ಆ ಅಪ್ಪ. ಇಲ್ಲ, ಆ ವ್ಯಕ್ತಿ ಏನ್ ಮಾಡ್ತಾ? ಎಲ್ಲಿಗೋಗಿದೆ ನಮ್ಮ ಕೆಲಸ ಇವಾಗ? ಎಷ್ಟು ಜನ ಹಂದಿ ಮಾಂಸ ತಿಂತಾರೆ? ಯಾರಿಲ್ವಾ? ಸರಿ, ನಾನು ಹೇಳೋಣ ಬಿಟ್ಟು. ಸರಿ, ಅಲ್ಲೂಯ್ಯ. ಅವ ಹಂದಿ ಮಾಂಸ ತಿಂದ್ರೆ ನರಕಕ್ಕೆ ಹೋಗಲ್ಲ. ಹಂದಿ ಮಾಂಸ ತಿಂದ್ರೆ ಪರಲೋಕ ಹೋಗ್ತೀನಿ ಅಂತ ಕೂಡ ಹೇಳ. ನಿಮ್ಗೆ ಇಷ್ಟ ಇದ್ರೆ ತಿನ್ರಿ, ಕಷ್ಟ ಇದ್ರೆ ಬಿಟ್ರು. ಯಾಕೆ ದೇವ್ರ ವಾಕ್ಯ ಬಂದು ಹಂದಿ ತಿಂದ್ರೆ ನೀವು ಪಿಶಾಚ ಮಕ್ಕಳ ಅಂತ ಏನು ಹೇಳಿದ್ದಾರೆ. ಅವರ ಕೆಲವರೆಲ್ಲ ಬಂದು ಹಂದಿ ಮಾಂಸದಲ್ಲಿ ಬಂದು ದೆವ್ವ ಇದೆ, ಸುಳ್ಳು. ಓಕೆನಾ? ಅದು ಅಶುದ್ಧತೆ ತೋರಿಸುತ್ತೆ, ಚರ್ಮದ ಕಾಯಿಲೆಗಳು ಜಾಸ್ತಿ ಬರುತ್ತೆ. ನಿಮ್ಗೆ ಇಷ್ಟ ಇದ್ರೆ ತಿನ್ನು, BP ಶುಗರ್ ಅಂತ ತಿನ್ಬೇಡಿ, ದಪ್ಪ ಇದ್ರೆ ಜಾಸ್ತಿ ತಿನ್ನಕ್ ಹೋಗ್ಬೇಡಿ, ಅದಿನ್ನೂ ಡೇಂಜರ್ ಅಷ್ಟೇ. ಓಕೆನಾ? ಅಲ್ಲೂಯ್ಯ. ಇಲ್ಲಿ ಹಂದಿ ಮೇಯಿಸೋದಕ್ಕೆ ಹೋದಂತೆ ಯಾರು? ಯಾರಮ್ಮ? ಆ ಕಿರಿವಾಗ ಏನ್ ತಗೊಂಡೋಗಿ ಹಂದಿ ಮೇಯ್ಸಕ್ ಹೋಗಿದ್ದಾನೆ ಈಗ? ದೇವರು ಕೊಡುವಂತ ವರವನ್ನ ದೇವರ ಮಹಿಮೆಗಾಗಿ ಉಪಯೋಗ ಮಾಡಿಲ್ಲ ಅಂತ ಹೇಳಿದ್ರೆ ಹಂದಿ ಮೇಯ್ಸೋದಕ್ಕೆ ಹಾಕ್ಬಿಡ್ತಾರೆ. ಹುಷಾರಾಗಿರ್ಬೇಕು. ಎಷ್ಟು ಜನ ಹಂದಿ ಮೇಯ್ಸಕ್ ಹೋಗೋದಕ್ಕೆ ಇಷ್ಟಪಡ್ತೀರಮ್ಮ? ಅಲ್ಲೂಯ್ಯ. ಹಂದಿ ಮೇಯ್ಸೋದು ಬರೀ ಇಷ್ಟನ ನಿಮ್ಗೆ? ದರಿದ್ರಮ್ಮ, ಅದು ಗಬ್ಬು ವಾಸನೆ ಜಾಸ್ತಿ. ಗೊತ್ತಿಲ್ಲ ನಿಮಗೆ? ನೋಡು ಮಗು ಹೇಳ್ತಾ ಇದ್ದ, ನೋಡು ರುಚಲ್ಲಿ ಹೇಳ್ತಾ ಇದ್ದ. ಅಲ್ಲೂಯ್ಯ. ನಮ್ಮ ಭಾಷೆ ಅಂತ ಹೇಳಿದ್ರಲ್ಲ, ಒಂದು ಹೆಣ್ಣು ಒಂದು ರಾಜರು ಬಂದು ಒಂದು ಆರ್ಡರ್ ಮಾಡ್ತಾರಂತೆ. ಒಂದು ಊರಲ್ಲಿ ಒಂದು 5 ಹಂದಿ ಮರಿಗಳು ತಗೋ ಬರ್ತಾರಂತೆ. ಈ ಹಂದಿ ಮರಿಗಳನ್ನ ಒಂದು 3 ತಿಂಗಳಲ್ಲಿ ಬಂದು ಯಾರು ಬಂದು ಚೆನ್ನಾಗಿ ಬೆಡ್ ಮೇಲೆ ನಿದ್ದೆ ಮಾಡತ್ತಾರ, ಯಾರು ಬಂದು ನೆಕ್ಸ್ಟ್ ರೆಚ್ಗೆ ಹೋಗ್ತಿರತ್ತಾರ, ಯಾರು ಮಾಡ್ತಾರೆ, ನಿಮ್ಗೆ ದೊಡ್ಡ ಪ್ರೈಸ್ ಕೊಡ್ತೀನಿ. ನನ್ನ ನೆಕ್ಲೆಸ್, ಗಂಡ್ಮಕ್ಳು ನೆಕ್ಲೆಸ್ ಬರುತ್ತೆ. ಚೈನ್. ಇಂಗ್ಲಿಷ್ ಚೈನ್ ಅಂತಾರೆ, ಆಮೇಲೆ ಇಂಗ್ಲಿಷ್ ದೇವ್ರು ಅನ್ಕೊಂತಾರೆ ಯಾರು. ಸರಿ, ಸರಪಣಿ ಆಗಲ್ಲ, ಕಬ್ಬಣ ಸರಪಣಿ ಆಗ್ಬಾರ್ದಲ್ಲ. ಸರಿ, ಕತ್ತಲಿರುವಂತ ಸರವನ್ನ ಕೊಡ್ತೇನೆ ಅಂತ ಹೇಳಿ ಆರ್ಡರ್ ಮಾಡಿರ್ತಾನೆ. ಆ ಸರದ ಬೆಲೆ ಬಂದು ಒಂದು 10 ಲಕ್ಷ ರೂಪಾಯಿ ಅನ್ಕೊಡ್ಬೇಕು. ಕಮ್ಮಿನ ಜಾಸ್ತಿ ಅದು? ಅಲ್ಲ, ನಿನ್ ಕಮ್ಮಿ ಅಂದ್ರೆ ನಂಗೆ ಜಾಸ್ತಿ ಅದ. ಅದಕ್ಕೆ ಜಾಸ್ತಿನಾ? ಓಕೆ, ದೇವ್ರ ಆಶೀರ್ವಾದ ಮಾಡಿ. ಅವಾಗ ಎಷ್ಟೋ ಜನ ಮುಂದೆ ಬರ್ತಾರಂತ. ಅವ್ರು ನಾನ್ ಚೇಂಜ್ ಮಾಡ್ಬಿಡ್ತೀನಿ ಅಂತ ಹೇಳಿ ಅವಾಗ 5 ಹಂದಿ ಮರಿಗಳನ್ನ ಪ್ರೇ ಮಾಡ್ಬಿಟ್ಟು ಅಲ್ಲ ಹಂಗೆ ಕೊಟ್ಬಿಡ್ತಾರೆ ಎಲ್ಲರ ಮುಂದೆ. ಯಾರು? ಆ ರಾಜ ಕೊಟ್ಬಿಡ್ತಾರಂತ. ಏನು ಡೈಲಿ ಪಾಲಿಶ್ ಅಂತ, ಅದಕ್ಕೆ ಉಜ್ಜಿ ಪಾಲಿಶ್ ಅಂದ್ರೆ ಶೂ ಪಾಲಿಶ್ ಅಲ್ಲ, ಕ್ರೀಮ್ಗಳಮ್ಮ, ಸೋಪ್ ಕ್ರೀಮ್, ಗಮ್ ಅಂದ್ಲೆ ಅಂತ. ಯಾವ್ದಮ್ಮ? ಹಂದಿ ಮರಿ ಗಮ್ಮ ಅಂತೇಳಿ ಅವ್ ಮೂಸ್ ನೋಡಿದ್ರಂತ. ಬಲ್ ಗಮ್ಮಾಗಿದೆ, ನೆಕ್ಸ್ಟ್ ಎಲ್ಲಿಗೆ ಹೋಗಲ್ಲ, ಅದು ರಚ್ ಹೋಗಲ್ಲ ಅಂತ ಹೇಳ್ಬಿಟ್ಟು ಬೆಡ್ ಅಂತ. ಆ ಬೆಡ್ ಬಂದು ಒಂದ್ ಸರಿ ಹಿಂಗ ಬಿದ್ರೆ
3 ಅಡಿ ಒಳಗಡೆ ಹೋಗಿ ಮೇಲೆ ಬರತ್ತಂತವ್ರು. ಇದು ಖುಷಿನೋ ಖುಷಿ ಅಂತ ಯಾವ್ದಕ್ಕೆ? ಪಾಪ ಅದು ಎಷ್ಟು ದಿನ ಇರುತ್ತೆ, ನಾವು ಯೋಚನೆ ಮಾಡ್ಬೇಕಲ್ಲ. ಆಮೇಲೆ ಅಲ್ಲಿ ಕೊಡೋ ಊಟ ಇದನ್ನೆಲ್ಲ ತಿಂದು 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 ಲಾಸ್ಟ್ ಅಲ್ಲಿ ಮೊದಲು ಎಣ್ಣದನ್ನ ಹೇಳಿದ್ದು ಯಾವ್ದಮ್ಮ? ಅಲ್ಲಮ್ಮ ಅಂದಿ ಯಾವ್ದು? ಗಂಡದ ಎಣ್ಣದ ಹೇಳಿದ್ದೆ ನಾನು. ಎಣ್ಣದ್ ನಾನು ಹೇಳಿದಮ್ಮ, ಗಂಡದಲ್ಲ ಎಣ್ಣದು. ನಾನು ಇವಾಗ ಹೇಳ್ತೇನೆ ಎಣ್ಣದು. ಅದು ಬೆಳೀತಾ ಬೆಳೀತಾ ಯಾವಾಗಮ್ಮ ಹೊರಗ್ಲಾಕಕ್ಕೆ ಶುರು ಮಾಡ್ತಾರೆ ಹೆಣ್ಮಕ್ಳಿಗೆ? ಸರಿ, ಏನೋ ನಿಮ್ಗೆ ಬೇಕಿದ್ದು. ಅದು ಸ್ವಲ್ಪ ದೊಡ್ಡದಾದ ತಕ್ಷಣ ಅದಕ್ಕೊಂದು ಮುಖನೆಲ್ಲ ಹಾಕಿ, ಮುಖಬಿಲ್ಲೆನ ಏನೋ ಅದೆಲ್ಲ ಹಾಕಿ, ಗೆಜ್ಜೆಗಳೆಲ್ಲ ಹಾಕಿ ಅದು ಬರ್ತಾ ಇದ್ರೆ ಜಲ್ 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 ಬರೋ ತರ ಮಾಡಿದ್ರು. ಅವಾಗ ರಾಜ ಕೇಳಿದಂತ ಹೇಳಿ ಕಳ್ಸಿದ್ದೆ, ಎಲ್ಲರ ಮನೆಗಳಲ್ಲಿ ಹೆಂಗಿದೆ ಬಂದಿಗಳು? ಆಹಾ ಸೂಪರ್, ನಮ್ದೇ ಗೆಲ್ಲೋದು, ನಮ್ದೇ ಫಸ್ಟ್ ಪ್ರೈಸ್ ಎಲ್ಲ ಹೇಳ್ತಾ ಇದ್ರಂತ. ಅವಾಗ ರಾಜರು ಬಂದಂತ ಮುಟ್ಟಾಡ್ರ ನೋಡೋಣ ಇರ್ರಿ ಕಾಯೋಣ ಅಂತ ಹೇಳ್ಬಿಟ್ಟು ಅವ್ರು ಕಾಯ್ತಾ ಇದ್ರ. ಒಂದ್ ದಿನ ಬಂದಂತೆ ಏನದು, ಅದೇ ಇವತ್ತು ಎಕ್ಸಾಮ್ ಬರ್ತೈತಲ್ಲ, ಹಂಗೆ ಮಧ್ಯಾಹ್ನ ಟೆಸ್ಟ್ ಬರುತ್ತಲ್ಲ, ಆ ತರ ಒಂದು ಚಿಕ್ಕ ಎಕ್ಸಾಮ್ ಬಂದಂತೆ. ಏನಪ್ಪ ಅಂದ್ರೆ, ನೀವು ಯಾರ್ಯಾರು ಬಂದು ಕರೆಕ್ಟಾಗಿ ನಿಮ್ಮ ಮನೆ ಬಿಟ್ಟು ಕರೆಕ್ಟಾಗಿ ನನ್ನ ಅರಮನೆವರೆಗೂ ನೀವು ಸರಿಯಾಗಿ ನೀವು ಯಾರು ಕರ್ಕೊಬಿಟ್ಟು ಆದ್ರೆ ಮುಟ್ಟಬಾರ್ದು. ಅದನ್ನ ಏನ್ ಮಾಡ್ಬಾರ್ದು? ಮುಟ್ಟಬಾರ್ದು, ಸೈಕೆ ಮಾಡ್ಬಾರ್ದು. ಯಾಕಂದ್ರೆ ನೀವು ಕಳ್ಸಿದ್ರ ವಾಣೆ, ಏನಂತ ವಾಣೆ? ಒಳ್ಳೆ ವಾಣೆ ಕಳ್ಸಿದ್ರು. ಅವು ಕರೆಕ್ಟ್ ಅಲ್ಲ? ಇದು ಚೆನ್ನಾಗಿದೆ ಮಾತು, ವಾಣೆ. ವಾಣಿ ಅಲ್ಲಮ್ಮ, ಯಾರು ವಾಣಿನೂ ತಪ್ಪಾಗಿ ತಿಳ್ಕೊಬೇಡ, ವಾಣೆ ಅಲ್ಲಯ್ಯ. ಅವಾಗ ರಾಜ ಕಾಯ್ತಾ ಇದ್ದಂತೆ ಮನೆಯಲ್ಲಿ, ಸರ್ ಅರಮನೆಯಲ್ಲಿ ಕಾಯ್ತಾ ಇದ್ದಾರೆ, ಯಾರು ಬರ್ತಾರ ನೋಡೋಣ ಅಂತೇಳಿ. ಏನು ಊರೆಲ್ಲ ಹಬ್ಬ ಅಂತೆ, ಯಾವ ತರ ಬ್ಯಾಂಡ್ ಸೆಟ್ಗಳಂತೆ, ಫುಲ್ಲು ಬ್ಯಾಂಡ್ ಸೆಟ್. ಏನಕ್ಕೆ? 5 ಹಂದಿ ಮರಿಗಳಲ್ಲಿ ಯಾವ್ದು ಗೆಲ್ಲುತ್ತೋ ಇದು 5 ಜನ ನೀವು ಯಾರನ್ನ ಕೈ ಎತ್ತಿದ್ರೆ ನಾನು ಹೇಳ್ಬಿಡ್ತಾ ಇದ್ದ, ಬೇಡ. ಆಮೇಲೆ ನೀವು ಅಂದ್ಕೊಂಡಿದ್ದು ನಾನೇ ಬೇಕಾ ಹಂದಿ ಹೋಲಿಸ್ಬಿಟ್ರೆ ಏನೇನು ಅನ್ಕೊಂಡ್ಬಿಡ್ತಾರೆ, ಅದಕ್ಕೆ ಬೇಡ. ಅವಾಗ ಈ 5 ಹಂದಿಗಳನ್ನ ಸಾಕದಂತವ್ರು ಬಂದ್ರಂತ, ರಾಜ ನಾನ್ ರೆಡಿ. ಹೌದಾ, ಸರಿ ಬಿಡ್ರು, ಆಯ್ತು, ಅವ್ರ ಮನೆಯಿಂದ ಕಳಿಸ್ರು ಅಂತ ಹೇಳಿದ್ರಂತ. ಆದ್ರೆ ಆ ಹಂದಿ ಮರಿಗೆ ಏನ್ ಮಾಡ್ಬಾರ್ದು, ಯಾರು ಡಿಸ್ಟರ್ಬೆನ್ಸ್ ಮಾಡ್ದು. ಅದು ಬಂತಂತೆ, ಟಮ ಟಮ ಅಂತ ಬರ್ತಾ ಇದ್ರೆ ಊರವರೆಲ್ಲ ಬಾಯಿನಲ್ಲಿ ಬೆಳ್ಳಿಟ್ ಬಂತಾರಂತೆ. ಏನೋ ಹಂದಿ ನೋಡು ಆ ಹಂದಿ ನೋಡಿ ಹೆಂಗ್ ಬರ್ತೈತೆ. ನೀವಲ್ಲಮ್ಮ, ನಾನು ಹಂಗೆ ಹೇಳ್ತಾ ಇದ್ದೀನಿ, ಪದೇ ಹೇಳ್ತಾ ಇದ್ದೀನಿ. ಆಮೇಲೆ ನೀವೇನೋ ತಪ್ಪಿರೋದು ನನಗೇನಾದ್ರು ಹೇಳ್ಬಿಟ್ರ, ಹಿಂಗೆಲ್ಲ ತಪ್ಪಾಗಿ ತಿಳ್ಕೊಬೇಡ್ರ. ಆಮೇಲೆ ನಾನು ಮೊದಲೇ ಹೇಳ್ತಾ ಇದ್ದೀನಿ, ನಾನು ಹಂದಿ ಬಗ್ಗೆ ಹೇಳ್ತಾ ಇದ್ದೀನಿ. ಕೆಲವು ಟೈಮ್ ಉಪ್ಪು ಖಾರ ನೀವೇ ಹಾಕ್ಬಿಡ್ತೀರ. ಆಮೇಲೆ ನಾನು ಏನು ಹೇಳಿರಲ್ಲ, ನೀವೇ ಡಿಸೈಡ್ ಆಗ್ಬಿಡ್ತೀರ. ಹಂಗೆಲ್ಲ ಮಾಡ್ಕೋಬೇಡಿ ಅಲ್ಲಯ್ಯ. ಆಮೇಲೆ ಬೀದಿಯಲ್ಲಿ ಬಂದು 5 ರೆಡಿ ಅಂತ 1 2 3 ಸ್ಟಾರ್ಟ್ ಅಂತ ಏನು ಹೇಳ್ತೀರಾ ಹಂಗೆ ನೋಡ್, ನಾ ಹೇಳ್ತೀರಾ ಅಂತ ಹೇಳಿದ್ದೀನಿ, ನೀವೇ ಹೇಳ್ಕೊಂಡ್ಬಿಟ್ಟಿರ್ತೀರಿ. ಅವಾಗ ಆ ಊರಲ್ಲಿ ಬಂದು ಬ್ಯಾಂಡ್ ಸೆಟ್ ಅಂತ ಏನು ಡಮ 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 ಅಂತ ಹೆಂಗೆ ಬ್ಯಾಂಡ್ ಎಮ್ ಎಲ್ ಬಂದು ಬ್ಯಾಂಡ್ ಸೆಟ್ ಹೊಡಿತಾರಲ್ಲವ, ಅಟ್ಲೀಸ್ಟ್ ಚಪ್ಪಾಳೆನ ಹೊಡಿರಿ ನೀವು ನೋಡೋಣ. ಹೊಡಿಯಲ್ಲ? ವೆರಿ ಗುಡ್, ದೇವ್ರು ಹೆಚ್ಚಾಗಿ ಆಶೀರ್ವಾದ ಮಾಡಲಿ. ಆಚೆನೂ ಬಡ್ದಿಲ್ಲ, ಇರ್ಲಿ ಪಾಪ, ಅವ್ರಿಗೇನೋ ಒಂದ್ ಸ್ವಲ್ಪ ಯೋಚನೆಗಳೆಲ್ಲ ಇರ್ತಾವೆ, ಇರ್ಲಿ. ಅದಕ್ಕೆ ಪಾಸ್ಟದು ನನಗೊಂದು ಯೋಚನೆ ಬಂತು ನಿಜವಾಗ್ಲು, ಪಾಸ್ಟ್ 2 ಸರ್ವಿಸ್ ಮಾಡ್ಬೋದಾಯ್ತಲ್ಲ. ಹೋಗಿ ದೊಡ್ಡ ಚರ್ಚ್ ಯಾಕೆ ಇಷ್ಟು ಇನ್ವೆಸ್ಟ್ಮೆಂಟ್ ಮಾಡ್ತಾರೆ ಅನ್ಕೊಂಡೆ ಇದ್ದೆ ನಾನು ಇಷ್ಟಿನಿಂದ. ಅದ್ರಲ್ಲಿ ಕುತ್ಕೊಂಡು ಹಿಂಗ್ ಪ್ರೇ ಮಾಡ್ತಾ ಆ ಕಡೆ ಸಭೆ ಕಡೆ ನೋಡ್ದೆ, ಈ ಕಡೆ ಎಲ್ಲ ನೋಡ್ದೆ. ಅದೇ ಒಳ್ಳೆ ಪ್ಲಾನ್ ಅನ್ಸ್ತು. ಯಾಕಂದ್ರೆ ಆಚೆ ಇದ್ರೆ ಎಲ್ಲಂದ್ರೆ ಅಲ್ಲಿ ನೋಡ್ತಾ ಇರ್ತಾರೆ, ಒಳಗಡೆ ಇದ್ರೆ ಹಿಂಗೇನ್ ನೋಡಿ, ಇಲ್ಲಂದ್ರೆ ಬಿಡಲ್ಲ, ಕೂಡ ಹಾಕಿರ್ತೀವಲ್ಲ ಅಲ್ಲಿ. ನನ್ಗೆ ಅನ್ಸ್ತು ಅಲ್ಲಿ ಕೂಡ ಹಾಕೋದೇ ಸರಿ ಅನ್ಸ್ತದೆ ನನಗೆ. ಸರಿ ಏನು ಓಕೆ ಅಲ್ಲಲ್ಲೋಯ್ಯ. ಹಂದಿ ಮರಿಗಳಿಗೋಸ್ಕರ ನೀವು ಹೆಂಗ್ ಚಪ್ಪಾಳೆ ಇನ್ನೊಂದ್ಸರಿ ಹೊಡಿತಾರ ದೇವ್ರ ಮನೆಗೆ. ಈ ಹಂದಿ ಮರಿಗಳು ಬಂದು ಫುಲ್ ಖುಷಿ ಆಗ್ಬಿಡ್ತಂತೆ. ನೋಡ್ತಾ ಊರವರೆಲ್ಲ ಚಪ್ಪಾಳೆ ತಟ್ತಾ ಇದ್ದಾರೆ. ಇದೇ ತರನೇ ತಟ್ಟಿದ್ರು ಗೊತ್ತಿಲ್ಲ, ಇನ್ನು ಜಾಸ್ತಿ ತಟ್ಟಿರ್ಬೋದೇನೋ ಅವರು. ಇನ್ ಕೆಲವು ಪಾತ್ರಗಳು ಎತ್ಕೊ ಬಂದ್ರೆ ಡಮ 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 ತಟ್ಟಿದ್ರೆ ಏನಕ್ಕೆ ಹಂದಿಗಳೆಲ್ಲ ಓಡ್ಬಿಡ್ಲಿ ಅಂತನ ಖುಷಿ ಪಡಿಸಿದ್ದು. ಈ ಖುಷಿಯಲ್ಲಿ ಬಂದು ಹಂದಿ ಏನ್ ಮಾಡ್ತಾ ಇದ್ದು ಗೊತ್ತಾ, ಆ ಒಡೆಯ, ಆ ರಾಜ ಅಲ್ಲ, ಅವನ ಅಳಿಯ ಅಲ್ಲಮ್ಮ, ಅವನೇನಾಗ್ಬೇಕಪ್ಪ, ಅವ್ನ ಯಜಮಾನ ಸಾಕಿದಲ್ಲಿ ಎಲ್ಲ ಮರ್ತೋಗ್ಬಿಟ್ಟು. ಅವನು ಸೆಟ್ ಹೊಡ್ದಿರೋದಾಗ್ಲಿ, ಪಾಲಿಶ್ ಆಗಿ ಉಜ್ಜಿದಾಗ್ಲಿ, ಅದು ಚೆನ್ನಾಗಿ ತೊಳೆದು ನೀರನ್ನು ಮುಣಿಸಿ ಏನೇನೋ ಮಾಡಿದ್ನೋ, ಬೆಡ್ ಹಾಕಿರೋದೆಲ್ಲ ಮರ್ತೋಗ್ಬಿಡ್ತೀವಿ. ಇದು ಯೋಚನೆ ಎಲ್ಲ ಒಂದೇ ಒಂದು ಯೋಚನೆ ಹುಡುಕ್ತಾ ಇದೆ ಅಂತ. ಇದು ಏನ್ ಮಾಡ್ತಾ ಇದೆ, ಇದು ಹುಡುಕ್ತಾ ಇದೆ ಅಂತ. ಇವು 5 ರೆಡಿ ಆಗಿದ್ವಲ್ಲ, ಇವು ನಾನು ಹೋಗೋಣ ಒಂದು ಹೋಗದಂತೆ. ಅದು ಅವ್ರು ಹಿಂದ್ಗಡೆ ಬಂದು ಅವ್ರ ಯಜಮಾನ್ರು ಯಾರು ಸಾಕದವ್ರು ಇದ್ರಲ್ಲ, ಅವರು ಮರ್ಯಾದೆ ಕಾಪಾಡು, ಹೋಗು ನೀನು ಹೋಗು. ನಾನು ಹೋಗಲ್ಲ, ನಾನು ಏನಾಗಿದೆ ನಿನಗೆ, ಆಯ್ತು ಹೋಗ್ತೀನಿ ಅಂದ್ರೆ ಏನೋ ಹುಡುಕ್ತಾ ಇದೆ ಅಂತ ಹೇಳಿ ಒಂದು ಬಂದಂತೆ. ಹಿಂಗ್ ಬಂದ ತಕ್ಷಣ ಬಂದು ಅವರು ಚಪ್ಪಾಳಿ ಇನ್ನೂ ಜಾಸ್ತಿ ಅಂತ. ಇದು ಖುಷಿ ಅಂತ. ಏನೋ ಅದಕ್ಕೆಲ್ಲ ಏನದು ಸೀರೆ ಹಾಕಕ್ಕಾಗಲ್ಲ ಕೊಡ್ರು. ಏನೋ ರಗ್ಗಲ್ಲಮ್ಮ, ಶೃಂಗಾರ ಜಾಸ್ತಿ ಮಾಡ್ಬಿಟ್ಟಿದ್ದಾರೆ, ಬುಡ್ಡೆಯನ್ನು ಕಟ್ಬಿಟ್ಟಿದ್ದಾರೆ ಆ ಕಡೆ ಬಲೂನ್. ಅವಾಗ 5 ರೆಡಿ ಆಗಿದ್ರೆ ಇದನ್ನ ಬಟ್ಟೆ ರೇಷ್ಮೆ ಬಟ್ಟೆನ
ಏನಮ್ಮ ಜಾಸ್ತಿ ಕಾಸ್ಟ್ಲಿ ಬಟ್ಟೆ ಏನಾಗ್ತಾರೆ ಮಕ್ಕಳಿಗೆ? ಅದೇ ಮರಿ ಕಾಯ್ದಂಗೆ ಹಾಕ್ತಾರ ರೇಷ್ಮೆ ಬಟ್ಟೆ. ಓಕೆ, ರೇಷ್ಮೆ ಬಟ್ಟೆ ಎಲ್ಲ ಹಾಕಿರ್ತಾರೆ. ಇದಕ್ಕೆ ನೋಡಿ ಹೆಣ್ಣಮ್ಮನೆ ಮಾಡಿ ಹಾಕ್ಬಿಟ್ಟಿದ್ದಾರೆ ಅದನ್ನ. ಐದು ಕೂಡ ಬಂದು ಏನೋ ಖುಷಿಯಾಗಿ ಅವ್ ಬರ್ತಾವಂತೆ. ಪಾಪ ಇವ್ರು ಯಜಮಾನ ಡೌಟ್ ಬಂದ್ಬಿಡ್ತೈತಿ, ಏನಾದ್ರೂ ಅಪ್ಪಿದ್ದಕ್ಕೆ ವಾಲ್ ಬಿಡುತ್ತಾ ಯಾವ ಕಡೆ ಅವ್ರಿಗೆ ಡೌಟ್ ಇದೆ ಅಂತ. ಸರಿ ಏನೋ ಬಾಬಾ ಹುಷಾರ್ ಬಿದ್ದಿದ್ದು, ನಾವು ಯಜಮಾನ್ ನಿಯಂತ್ರಣ ಕಾಪಾಡ್ಬೇಕಪ್ಪ, ನಾನಂತೂ ಹೋಗಲ್ಲ ಎಂತನು ಅಂತೇಳಿ ಒಂದು ಬರ್ತಾನೆ ಅಂತಂತೆ. ಇದು ನೋಡ್ಕೊಂಡು ಪಕ್ಕದಲ್ಲಿ ಹತ್ರ ಬರ್ತಾ ನೀವು 4 ನೋಡ್ ಬಂದೆ ಯಾವ ಕಡೆ? ಅದು ಮೂಗು ಇಷ್ಟೊತ್ತು ನ್ಯಾಕಿದ್ ಮೂಗು ಹೋಯ್ತಂತೆ ಯಾವ ಕಡೆ? ಪಾಪ ರಚ್ಚಲು ಘಮ ಅಂತ ಬರ್ತಾ ಇದ್ದಲ್ವಾ? ಪಾಪ ಎಷ್ಟು ದಿನ ಆಗಿತ್ತು ಅದಕ್ಕೆ, ಸ್ವರ್ಗನೇ ಮುಂದೆ ಬಂದಂಗ ಆಗ್ಬಿಡ್ತಾ ಇದಕ್ಕೆ. ಎಲ್ಲ ಹೋಗಿ ಡಮಾರಂತ ಬಿದ್ದೋಯ್ತಂತೆ. ಯಾವ್ದ್ರಲ್ಲ ಸಮುದ್ರದಲ್ಲ, ಚರಂಡಿನಲ್ಲಮ್ಮ. ಅಲ್ಲಲ್ಲ, ಈಗ ನೀವೀಗ ಯೋಚನೆ ಮಾಡಿ, ಚರಂಡಿಯಲ್ಲಿ ಬಂದು ಯಾವ ನೀರೆಲ್ಲ ಬರುತ್ತೆ ಯೋಚನೆ ಮಾಡ್ಬೇಕು ನಾವು. ಅಲ್ಲಲ್ಲ, ಫಿಲ್ಟರ್ ನೀರುಗಳೇ ಬರುತ್ತಲ್ವ ಅದರಲ್ಲಿ. ಅಲ್ಲಲ್ಲ, ಫಿಲ್ಟರ್ ಮಾಡಿ ಬಿಟ್ಟಿರ್ತಾರೆ ಚರಂಡಿಗೆ ನೀರು. ನಮ್ಮೂರಲ್ಲಿ ನಮ್ದು ಮಾಸ್ತಿಲ್ಲೇನೆ, ಇವಾಗಿರೋದು ಹೊಸಕೋಟೆ, ಅದ್ರ ಇರೋದು ಮಾಸ್ತೇನೆ. ನಿಜ ಹೇಳ್ತಾ ಇದ್ದೀನಿ, ನಿಜವಾಗ್ಲೂ ಚರಂಡಿ ಎಲ್ಲ ಬಂದು ಫಿಲ್ಟರ್ ನೀರೇ ಬಿಡಲ್ಲಮ್ಮ. ಅಲ್ಲಯ್ಯ, ಅಲ್ಲಿ ನಿಮ್ಮೂರಲ್ಲಿ ಏನಾದ್ರು ಬಂದು ಹಂಗೇನು ಬಿಡ್ತಾರ? ಹಂಗೇನು ಬಿಡಾಗಿದ್ರೆ ಮೋಸ್ಟ್ಲಿ ಚರಂಡಿ ಅವಶ್ಯಕತೆ ಇಲ್ಲ ಅನ್ಸುತ್ತೆ. ಅಲ್ಲಯ್ಯ, ಅಲ್ಲಿ ಇಲ್ದಿರೋ ಗಲೀಜೆಲ್ಲ ಎಲ್ಲಿರ್ತಮ್ಮ? ಅದು ಸ್ವರ್ಗ. ಯಾವ್ದಕ್ಕೆ? ಈ ಹಂದಿಗಳಿಗೆ. ಅಲ್ಲಯ್ಯ, ಅವಾಗ ಹೋಯ್ತಂತೆ ಎಲ್ಲಿಗೆ? ಚರಂಡಿ ಒಳಗಡೆ ಹೋಗ್ಬಿಟ್ಟು ಭಾಷೆ ಹೇಳ್ತಾರೆ, ಅಲ್ಲೇನು ಏನು ಕೈ ಇಲ್ಲ ಮೇಲೆ. ಅಲ್ಲಯ್ಯ, ನೀವು ಹುಷಾರ್ ಬಿದ್ದವ್ರ. ನಾನು ಅಲ್ಲಯ್ಯ ಅಂತ ಕೈ ಎತ್ತಿದ್ರು ಅಂದ್ರೆ ನೀವು ಒಬ್ರು ಎತ್ತಿಲ್ಲ. ಮೋಸ್ಟ್ ನೀವ್ ಅನ್ಕೊಂಡ್ರ? ನಿಮ್ ಬಗ್ಗೆ ಎಲ್ಲ ಹೇಳಿದ್ದು ಹಂದಿಗಳ ಬಗ್ಗೆ ನಾನು ಹೇಳಿದ್ದೆ ಅಷ್ಟೇ. ನಾನು ಅಲ್ಲಯ್ಯ, ಇಂಥ ಹಂದಿಗಳನ್ನ ಮೇಯಿಸುವಂತ ಜಾಬ್ ಯಾರು ಬೇಕು? ಬೇಡ? ಸರಿ. ಅಲ್ಲಯ್ಯ, ಅಂತ ಹಂದಿಗಳನ್ನ ಮೇಯಿಸುವಂತ ಕೆಲಸಕ್ಕೆ ಅಪಾಯಿಂಟ್ಮೆಂಟ್ ಆಗ್ತಾನೆ ಯಾರು? ಚಿಕ್ಕ ಮಗ. ಅಲ್ಲಯ್ಯ, ಅದು ತುಂಬಾ ನೋವಾಗುವಂತ ಕಾರ್ಯನೇ. ಅವ್ರ ಅಪ್ಪ ಗೊತ್ತಿರಲ್ಲ ಅದು ಎಷ್ಟು ನೋಡ್ಬಿಟ್ಟಿರ್ತಾರೆ. ನನ್ನ ಮಗ ಹೊಟ್ಟೋದಲ್ಲ, ಮನೆ ಬಿಟ್ಟು ಇನ್ನೂ ದೂರ ಬಂದಿಲ್ಲ ಅಂತ ಹೇಳ್ಬಿಟ್ಟು ತುಂಬಾ ನೋವು ಪಡ್ತಾ ಇರ್ತಾನೆ ದೊಡ್ಡ ಮಗನೂ ಅವ್ರಪ್ಪ. ಅಲ್ಲಯ್ಯ, ಹೆಂಡತಿ ಬಗ್ಗೆ ಅಲ್ಲಿ ಇಲ್ಲ ಅಲ್ಲಿ. ಸೊ ಅದರಿಂದ ಬಂದು ನಾವು ಇಲ್ದಿರೋದು ಹೇಳ್ಬಾರ್ದು ಅದರಿಂದ. ಓಕೆನಾ? ಅಲ್ಲಯ್ಯ, ಆ ಮನುಷ್ಯನ ಹಂದಿಗಳನ್ನ ಮೇಯಿಸೋದಕ್ಕೆ ಅವನನ್ನ ತನ್ನ ಹೊಲಗಳಿಗೆ ಕಳಿಸಿದಂತೆ. ನಂತರ 16ನೇ ವಚನ ಓದಿಮ್ಮ. ಅವನ ಹಂದಿ ತಿನ್ನುತ್ತಿದ್ದ ಕಾಯಿಗಳನ್ನಾದರೂ ತಿಂದು ಹಸಿವನ್ನು ತೀರಿಸಿಕೊಳ್ಳಬೇಕೆಂದು ಆಸೆ ಪಟ್ಟನು. ಅಲ್ಲಯ್ಯ, ಯಾವ ತಿನ್ನ ಆಸೆ ಪಡ್ತಮ್ಮ? ಹಂದಿಗಳು ತಿನ್ನೋ ಊಟವನ್ನ, ಕಾಯಿಗಳನ್ನು ತಿನ್ನೋದಕ್ಕೆ ಅವನ ಆಸೆ ಪಟ್ಟ. ಆದರೂ ಯಾರು ಅವನಿಗೆ ಕೊಡಲಿಲ್ಲ. ಹಂದಿ ತಿನ್ನುವಂತ ಕಾಯಿಗಳು ಕೂಡ ಅವನು ಕೊಟ್ಟಿಲ್ಲಂತೆ. ಯಾರಿಗೆ? ಚಿಕ್ಕ ಮಗನಿಗೆ. ನಂತರ ಆಗ ಅವನಿಗೆ ಬುದ್ಧಿ ಬಂದು ಅವನು, ನನ್ನ ತಂದೆಯ ಬಳಿಯಲ್ಲಿ ಎಷ್ಟೋ ಮಂದಿ ಕೂಲಿ ಆಳುಗಳಿಗೆ ಬೇಕಾದಷ್ಟು ಆಹಾರವದೆ, ನಾನಾದರೂ ಇಲ್ಲಿ ಹಸಿವಿನಿಂದ ಸಾಯುತ್ತೇನೆ. ಅಲ್ಲಯ್ಯ, ಪ್ರೈಸ್ ಲಾರ್ಡ್. ಯಾರೆಲ್ಲ ವಾಕ್ಯ ಕೇಳಿ ನೀವು ಪಶ್ಚಾತ್ತಾಪ ಪಡ್ತೀರೋ, ನಾನು ದೇವ್ರ ವಾಕ್ಯದ ಪ್ರಕಾರ ದೇವ್ರ ವಾಕ್ಯ ನಿಮ್ಮನ್ನು ಆಶೀರ್ವಾದ ಮಾಡ್ತಾರೆ. ಅಲ್ಲಯ್ಯ, ನೋಡಿ ವಾಕ್ಯ ಹೇಳ್ತಾ ಇದೆ ಇಲ್ಲಿ, ಬುದ್ಧಿ ಬಂತಂತ ಆತನಿಗೆ, ತನ್ನ ತಂದೆನ ಜ್ಞಾಪಕ ಮಾಡ್ಕೊಡ್ರಂತೆ. ಅಲ್ಲಯ್ಯ, ಎಷ್ಟೋ ಸಲ ದೇವರಿಂದ ದೂರ ಹೋಗ್ಬೇಕಾದ್ರೆ ಒಂದು ಜ್ಞಾಪಕ ಮಾಡ್ಕೊಡ, ದೇವರು ಮಾಡಿದ ಉಪಕಾರ್ಯಗಳನ್ನ ನಾವು ಮರೆಯಬಾರದು. ಅಲ್ಲಯ್ಯ, ಅದ ಮಾಡಿದ ಉಪಕಾರ್ಯಗಳು ಬಂದು 1 2 ಎಣಿಸಕ್ಕಾಗುತ್ತಾ? ಎಣಿಸಲಾಗದಷ್ಟು ಉಪಕಾರಗಳನ್ನ ದೇವರು ಮಾಡಿದ್ದಾರೆ ಅವರು. ಅಲ್ಲಯ್ಯ, ಅದು ಇವತ್ತು ನಾವು ನೋಡಿದ್ರೆ ದೇವರ ಕಾರ್ಯಗಳನ್ನ ಕುರಿತು ಎಷ್ಟೋ ನೆಗ್ಲೆಕ್ಟ್ ಆಗಿರ್ತೀವಿ, ಸೋಮಾರಿತನವಾಗಿರೋದಾದ್ರೆ ನಾವು ದೇವ್ರ ವಾಕ್ಯಕ್ಕೆ ಏನ್ ಮಾಡ್ತಾ ಇಲ್ಲ, ಅದು ವಿದ್ಯಾರ ಆಗ್ತಾ ಇಲ್ಲ ಅಂತ ಹೇಳಿ. ಅಲ್ಲಯ್ಯ, ಇಲ್ಲಿ ಆ ವ್ಯಕ್ತಿ ಬಂದು ಪಶ್ಚಾತ್ತಾಪ ಪಡ್ತಾರೆ, ಬುದ್ಧಿಯನ್ನ ತನ್ನ ಜ್ಞಾಪಕ ಮಾಡ್ಕೊಳ್ತಾ ಇದ್ದಾನೆ ತಂದೆಯನ್ನ. ಅಯ್ಯೋ, ನಮ್ಮ ಅಪ್ಪ ಮನೇಲಿ ಎಷ್ಟೋ ಜನ ಕೂಲಿ ಆಳುಗಳಿದ್ದಾರೆ, ನನಗೆ ಒಂದೇ ಬೇಕಾದಷ್ಟು ಊಟ ಇದೆ ಅಲ್ಲಿ, ನಾನಿಲ್ಲಿ ಹಂದಿ ತಿನ್ನುವಂತ ಊಟ ಕೂಡ ನನಗೆ ಯಾರು ಕೊಡ್ತಾ ಇಲ್ಲ. ಹಸುವಿಂದ ನಾನು ಏನ್ ಮಾಡ್ತಾ ಇದ್ದೀನಿ, ಇಲ್ಲಿ ಸಾಯ್ತಾ ಇದ್ದೀನಿ. ನಾನು ಎದ್ದು ನನ್ನ ತಂದೆಯ ಬಳಿಗೆ ಹೋಗಿ ಅವನಿಗೆ, ಅಪ್ಪ, ಪರಲೋಕಕ್ಕೆ ವಿರೋಧವಾಗಿಯೂ ನಿನ್ನ ಮುಂದೆಯೂ ಪಾಪ ಮಾಡಿದ್ದೇನೆ, ಇನ್ನು ನಾನು ನಿನ್ನ ಮಗನೆನಿಸಿಕೊಳ್ಳುವುದಕ್ಕೆ ಯೋಗ್ಯನಲ್ಲ. ಅಲ್ಲಯ್ಯ, ಅವನು ಪಶ್ಚಾತ್ತಾಪ ಪಟ್ಟ ಹೃದಯದಲ್ಲ. ಅವನು ಪಶ್ಚಾತ್ತಾಪ ಪಟ್ಟಂತ ಆ ವ್ಯಕ್ತಿ ಮನೆ ತಿರುಗ್ತಾ ಇದ್ದಾನೆ. ಯಾರ ಕಡೆ? ದೇವ್ರ ಕಡೆಗೆ ಮನೆ ತಿರುಗ್ತಾನೆ, ಅಪ್ಪನ ಕಡೆ ಮನೆ ತಿರುಗ್ತಾ ಇದ್ದಾನೆ. ಏನಂತ ಹೇಳಿ, ನನ್ನ ಅಪ್ಪ ಹತ್ರ ನಾನು ಏನ್ ಮಾಡ್ತೀನಿ, ನಾನು
ನಾನು ಎದ್ದು ನನ್ನ ತಂದೆ ಬಳಿಗೆ ಹೋಗಿ ಅಲೆಲುಯ್ಯ. ಯಾರೆಲ್ಲ ಬೆಳಿಗ್ಗೆ ಎದ್ದು ಬಂದ್ರು ಚರ್ಚಿಗೆ ಅವ್ರು ಮಾತ್ರ ಅಲೆಲುಯ್ಯ ಅಂತ ಹೇಳ್ಬೇಕು. ನಾನು ಹೇಳ್ದ ಕರೆಕ್ಟ್ ಆಗಿ ಕೇಳಿಸ್ಕೊಂಡ್ರೆ ನಿಮ್ ಕೈಗಳ ಮೇಲೆ ಹೋಗುತ್ತೆ, ಇಲ್ಲದ ಕೈಗಳು ಹಂಗೆ ಇರುತ್ತೆ. ಬೆಳಿಗ್ಗೆ ಎಲ್ಲ ಎದ್ದು ಚರ್ಚಿಗೆ ಬಂದ್ರು ಅವ್ರು ಮಾತ್ರ ಕೈಗಳೆತ್ತಿ ಅಲೆಲುಯ್ಯ ಹೇಳ್ಬೇಕು. ಅಲೆಲುಯ್ಯ. ಕೆಲವರಿಗೆಲ್ಲ ಡೌಟ್ ಯಾಕೆ ಕೈ ಎತ್ತಿಲ್ಲ ಅಂದ್ರೆ ಅವ್ರಿಗೆ ಇನ್ನೂ ಜ್ಞಾಪಕ ಇಲ್ಲ ಎದ್ದು ಬಂದಿದ್ದಾರೆ. ಅಮ್ಮ ನೀವು ಎದ್ದು ಬಂದಿರೋದಕ್ಕೆ ಇಲ್ಲಿ ಕುತ್ಕೊಂಡಿರೋದು, ಇಲ್ಲಂದ್ರೆ ಯಾರು ನಿಮ್ಗೆ ಕರ್ಕೊಬರಕ್ಕಾಗ್ತಾರೆ? ಎದ್ದು ಬಂದಿರ್ತೀರ ನೀವು. ಅಲ್ಲಯ್ಯ, ನಾನು ಎದ್ದು ನನ್ನ ತಂದೆಯ ಬಳಿಗೆ ಹೋಗಿ ಅವನಿಗೆ, ಅಪ್ಪ, ಪರಲೋಕಕ್ಕೆ ವಿರೋಧವಾಗಿಯೂ ನಿನ್ನ ಮುಂದೆಯೂ ಪಾಪ ಮಾಡಿದ್ದೇನೆ, ಇನ್ನು ನಾನು ನಿನ್ನ ಮಗನೆನಿಸಿಕೊಳ್ಳೋದಕ್ಕೆ ಯೋಗ್ಯನಲ್ಲ. ಅಲ್ಲಯ್ಯ. ನಾನು ಅವಾಗ ಒಂದು ಪ್ರಶ್ನೆ ಕೇಳಿದೆ, ಯಾರು ಒಳಗಡೆ ಒಂದು ಕೂದಲಷ್ಟು ಕೂಡ ಪಾಪನೇ ಇಲ್ಲ ನಾವು ಕೈ ಎತ್ತಿರಿ ಅಂತ ಹೇಳಿದೆ. ಇವಾಗಲೂ ಕೂಡ ಕೇಳ್ತಾ ಇದ್ದೀನಿ, ಯಾರು ನಿಂತೀರಾ? ಅಲ್ಲಿ ಇದ್ರೆ ಪರಲೋಕ ಇವತ್ತು ಬಾಗಿಲು ತೆರಲ್ಪಟ್ಟು ಅವ್ರ ಮೇಲೆ ಹೊರಟಾಗ್ತಾರೆ. ನಿಜ. ಯಾಕಂತ ಹೇಳಿದ್ರೆ ದೇವರಾದವನೇ 100ಕ್ಕೆ 100 ಭಾಗ ಪರಿಶುದ್ಧನು, ಒಂದು ಕೂದಲಷ್ಟು ಕೂಡ ಪಾಪನೇ ಇಲ್ಲ. ಅಲ್ಲಯ್ಯ. ಈಗ ಇದು ವಾಕ್ಯ ಏನು ನಮಗೆ ಯಾತಕ್ಕಾಗಿ ಮಾತಾಡ್ತಾ ಇದೆ? ನಮ್ಮನ್ನು ಶುದ್ಧಿ ಮಾಡ್ತಾ ಇದೆ. ಇವಾಗ ಯಾರೆಲ್ಲ ಪಶ್ಚಾತ್ತಾಪ ಪಡ್ತಾ ಇದೆ ಅದೇನ್ ಮಾಡ್ತಾ, ಕ್ಲೆನ್ಸ್ ಮಾಡ್ತಾ ಇದೆ. ವಾಕ್ಯ ನಮ್ಮನ್ನ ಶುದ್ಧಿ ಮಾಡ್ತಾ ಇದೆ ಅದು. ಅಲ್ಲಯ್ಯ. ಯಾಕಂದ್ರೆ ವಾಕ್ಯ ಹೇಳ್ತೇವೆ ಪರಿಶುದ್ಧತೆಯಿಂದ ಪರಿಶುದ್ಧತೆಗೆ ಅಲ್ವಾ, ಮಹಿಮೆಯಿಂದ ಮಹಿಮೆಗೆ ನಾವು ಹೋಗ್ತಾ ಇರ್ಬೇಕು ನಾವು. ಅಲ್ಲಯ್ಯ. ದೇವದೂತರಿಗಿಂತ ಸ್ವಲ್ಪ ಕಮ್ಮಿಯಾಗಿ ನಾವು ಸೃಷ್ಟಿ ಮಾಡಿದ್ರೆ, ಇಲ್ಲ ಅಂತ ಹೇಳಿದ್ರೆ ಮನುಷ್ಯ ಏನಾಗ್ತಾ ಇದ್ದ, ರಾಕೆಟ್ ಸ್ಟಾಪ್ ಮಾಡಿ ಇವನ್ ಹಾರ್ಕೊಂಡು ಹೊರಟಾಗ್ತಾ ಇದ್ದ. ನಿಜಾನ ಹೇಳ್ತಾರೆ. ಅಲ್ಲಯ್ಯ. ದೇವದೂತರಿಗಿರೋದ ಪವರ್ ಏನಾದ್ರು ಮನುಷ್ಯನ್ ಕೊಟ್ಟಿದ್ರೆ ಏನ್ ಮಾಡ್ತಾ ಇದ್ದಾರ? ಅಲ್ಲ, ದೇವದೂತರ ಪವರ್ ಕೊಡ್ತಿರೋದೇ ಗಾಡಿಯಲ್ಲಿ ಹಿಂಗೆ ತಿರ್ಲಾಡ್ತಾರೆ, ಸಿಕ್ಕೋದೇ ಇಲ್ಲ ಕೈಗೆ ಅಲ್ವಾ. ಇನ್ನೇನಾದ್ರೂ ರೆಕ್ಕೆಗಳು ಕೊಟ್ಬಿಟ್ಟು ಇರ್ತಾ ಇದ್ದ, ಮೋಡ್ಗಳ ಮೇಲೆ ಹಾಳು ಮಾಡಾಕ್ತಾರೆ, ಡ್ಯಾನ್ಸ್ ಆಡ್ಬಿಡ್ತಾರೆ ಮೋಡ್ಗಳ ಮೇಲೆ ಹೋಗಿ. ಗ್ರಹಗಳನ್ನೆಲ್ಲ ಬಂದು ಅಲ್ಲೆಲ್ಲ ಬಂದು ಕೆಡ್ಸಿಕ್ಬಿಟ್ಟಿರ್ತಾ ಇದೆ ಮನುಷ್ಯ. ನಿಜನ ಅಲ್ವಾ? ಇಲ್ಲಿ ನಿಂತ್ಕೊಂಡೆ ಬಂದು ಗೋಡೆಲಿ ಹಿಂಗೆ ನುಗ್ಗಿ ಹೊಟ್ಟಂತೆ ಕಾಣಿಸಲ್ಲ. ತೋಟಗಳನ್ನೆಲ್ಲ ಹಾಳು ಮಾಡಾಕ್ ಬಿಟ್ಟಿರ್ತಾರೆ. ಅಲ್ಲಯ್ಯ. ಅದಕ್ಕೆ ದೇವದೂತರಿಗಿಂತ ಪವರ್ ಅನ್ನ ದೇವರು ತನ್ನ ಮಕ್ಕಳೇನೆ, ಆದ್ರೆ ದೇವದೂತರಿಗಿಂತ ಪವರ್ ಅನ್ನ ದೇವ್ರು ಏನ್ ಮಾಡಿಲ್ಲ, ಕೊಟ್ಟಿಲ್ಲ. ಯಾಕೆ ಕೊಟ್ಟಿಲ್ಲ ಅಂತ ಹೇಳಿದ್ರೆ ತನ್ನ ಮಕ್ಕಳಾಗಿ ಇರ್ಬೇಕಂತೇಳಿ. ನನ್ನ ಮಕ್ಕಳಿಗೆ ಎಲ್ಲಿ ಕ್ರಮ ತಪ್ಪು ಬಿಡ್ತಾರೆ ಅಂತ ದೇವ್ರು ಕೊಟ್ಟಿಲ್ಲ ಪವರ್ ಅನ್ನ. ಅಲ್ಲಯ್ಯ. ಇಲ್ಲಿ ಪಶ್ಚಾತ್ತಾಪ ಪಟ್ಟು ನನ್ನ ತಂದೆ ಮನೆಗೆ ನಾನು ಏನ್ ಮಾಡ್ತೀನಿ, ಎದ್ದು ನಾನು ಹೋಗ್ತೀನಿ. ಹೋಗಿ ನಾನು ಏನ್ ಮಾಡ್ತೀನಿ, ಓದಿಮ್ಮ, ಏನ್ ಮಾಡ್ತೀನಿ, ಹೋಗಿ ನಾನು ಎದ್ದು ನನ್ನ ತಂದೆ ಬಳಿಗೆ ಹೋಗಿ ಅವನಿಗೆ, ಅಪ್ಪ, ಪರಲೋಕಕ್ಕೆ ವಿರೋಧವಾಗಿಯೂ ನಿನ್ನ ಮುಂದೆಯೂ ಪಾಪ ಮಾಡಿದ್ದೇನೆ. ಅಲ್ಲಯ್ಯ. ಪರಲೋಕಕ್ಕೆ ವಿರೋಧವಾಗಿಯೂ ನಿನ್ನ ಮುಂದೆ ಕೂಡ ನಾನು ಏನ್ ಮಾಡಿದ್ದೇನೆ, ಪಾಪ ಮಾಡಿದ್ದೇನೆ. ಇನ್ನು ನಾನು ನಿನ್ನ ಮಗನೆನಿಸಿಕೊಳ್ಳೋದಕ್ಕೆ ಯೋಗ್ಯನಲ್ಲ. ಅಲ್ಲಯ್ಯ. ಆ ಮಗ ಅಪ್ಪ ಹತ್ರ ನಾನು ಹೋಗ್ತೀನಿ, ನಾನು ಕ್ಷಮಾಪಣೆ ಕೇಳ್ತೀನಿ, ನಾನು ಪಶ್ಚಾತ್ತಾಪ ಪಡ್ತೀನಿ, ನಿನ್ನ ಮಗನು ಅದು ಮಗಳಾಗೋದಕ್ಕೆ ಯೋಗ್ಯತೆ ನನಗೆ ಇಲ್ಲ ಅಂತ ಒಪ್ಕೊಳ್ತೀನಿ ಅಂತ ಇಲ್ಲಿ ಚಿಕ್ಕ ಮಗ ಹೇಳ್ತಾ ಇದ್ದಾನೆ. ಅಲ್ಲಯ್ಯ. ನಾವ್ ಎಷ್ಟು ಜನ ಬಂದು ಈ ವಾಕ್ಯದ ನಂತರ ನೀವು ಒಪ್ಪಿಸಿ ಕೊಡ್ತೀರೋ, ದೇವ್ರು ಒಪ್ಪಿಸಿ ಕೊಡ್ತೀರೋ, ಸೊ ದೇವ್ರು ನಿಮ್ಮನ್ನ ಆಶೀರ್ವಾದ ಮಾಡ್ತಾರ. ಹೆಂಗ್ ಆಶೀರ್ವಾದ ಮಾಡ್ತಾರಂದ್ರೆ, ಮುಂದೆ ಓದೇಮ್ಮ, ನನ್ನನ್ನು ನಿನ್ನ ಕೂಲಿ ಆಳುಗಳಲ್ಲಿ ಒಬ್ಬನಂತೆ ಮಾಡಿ ಎಂದು ಹೇಳುವೆನು ಅಂದುಕೊಂಡು ಎದ್ದು ತನ್ನ ತಂದೆ ಕಡೆಗೆ ಬಂದನು. ಅವನು ಇನ್ನು ದೂರದಲ್ಲಿರುವಾಗ ಅವನ ತಂದೆಯು ಅವನನ್ನು ಕಂಡು ಕನಿಕರಪಟ್ಟು ಓಡಿ ಬಂದು ಅವನ ಕೊರಳನ್ನು ಅಪ್ಪಿಕೊಂಡು ಅವನಿಗೆ ಬಹಳವಾಗಿ ಮುದ್ದಿಟ್ಟನು. ಅಲ್ಲಯ್ಯ. ಅಲ್ಲಯ್ಯ. ತಂದೆ ತಾಯಿ ಕೈ ಬಿಟ್ಟರು, ಬಂಧು ಬಳಗ ಕೈ ಬಿಟ್ಟರು, ನಿನ್ನ ಗಂಡ ಹೆಂಡತಿ, ನಿನ್ನ ಮಕ್ಕಳು, ನಿನ್ನ ಸಂಬಂಧಿಕರೇ ನಿನ್ನ ದೂರ ತಳ್ಳಿದ್ರು ಸಹ, ಊರೇ ನಿನಗೆ ಎದುರಾಗಿದ್ರು ಸಹ, ನನ್ನ ಅಪ್ಪ ಯಾವಾಗಲೂ ನಿನ್ನ ಜೊತೆಲಿ ಇರ್ತಾರೆ. ಅಲ್ಲಯ್ಯ. ನೀನು ಎಲ್ಲಿ ಹೋದ್ರು ಕೂಡ ಬಂದು ಬಿಡೋದಿಲ್ಲ. ನಮ್ಮೇಸಪ್ಪ ಪ್ರೀತಿ ಅಷ್ಟು ಆಳವಾದ ಪ್ರೀತಿ. ಎಲ್ಲಿ ಹೋದ್ರು ಅಂದ್ರೆ ನೀ ಸತ್ತು ಸುಣ್ಣಾಗಿ ಮಣ್ಣಲ್ಲಿ ಸೇರೋದಾಗೂ ಕೂಡ ಬಂದು ದೇವರು ಬಿಡಲ್ಲ. ತನ್ನ ಎರಡನೇ ಬರೋಣದಲ್ಲಿ ನಿನ್ನ ಕಣ್ಣುಗಳನ್ನು ಒಂದು ಮಾಡಿ ಮಹಿಮಾ ಶರೀರವಾಗಿ ಪರಲೋಕಕ್ಕೆ ತೆಗೆದುಕೊಂಡು ಹೋಗ್ತಾರೆ. ಅಲ್ಲಯ್ಯ. ಯಾಕಂದ್ರೆ ನಮ್ಮ ದೇವರು ಅಷ್ಟು ಪ್ರೀತಿ ಮಾಡುವಂತ ದೇವರವರು. ಅಲ್ಲಯ್ಯ. ಬಿಟ್ಟು ಹೋದಂತ ತನ್ನ ಮಗ ದೂರದಿಂದ ಬರುತ್ತಿರುವಂತ ಆ ಮಗನನ್ನ ನೋಡಿ ಓಡಿ ಹೋಗಿ, ಅವನು ಓಡಿ ಬನ್ನ ಇಲ್ಲ, ಓಡೋಗಿದ್ ಯಾರು? ಅದನ್ನೇ ನನ್ನ ಅಪ್ಪನ ಒಂದು ಪ್ರೀತಿ ಅಂದ್ರೆ. ಅಲ್ಲಯ್ಯ. 7 ವರ್ಷದಿಂದ ಒಬ್ಬ ಬ್ರದರ್ ಜೊತೆ ಬಂದು ನನ್ನ ಹಿಂದೆ ಹೊರಗಡೆ ಮಾತಾಡ್ತಾ ಇದ್ದೆ. ಆ ವ್ಯಕ್ತಿ ದೇವರಿಂದ ತುಂಬಾ ದೂರ ಇದ್ದ. ನಾನು ಪ್ರೇ ಮಾಡ್ತಾ ಇರ್ಬೇಕಾದ್ರೆ ಆ ವ್ಯಕ್ತಿ ತುಂಬಾ ಭಯಂಕರ ಪಾಪದಲ್ಲಿ ಇದ್ದ, ತುಂಬಾ ಜಾಸ್ತಿ ದೇವರಿಂದ ದೂರ ಇದ್ದ. ನಾನು ಪ್ರೇ ಮಾಡ್ತಿರ್ಬೇಕಾದ್ರೆ ಅದನ್ನ ಎಷ್ಟು ದೂರ ಹೋಗ್ತಾ ಇದ್ದೇನೋ, ಏಸಪ್ಪ ಕೈ ಅಷ್ಟು ಹಿಂದೆ ಹೋಗ್ತಾನೆ ಇದ್ದಾವೆ.
ಏನು ಹಿಂಗಿದಾವ ಅಂತ ಹೇಳಿ ನೋಡ್ಬೇಕಾದ್ರೆ ಅಪ್ಪ ನನ್ನ ಜೊತೆ ಮಾತಾಡಿದೆ, ನನ್ನ ಮಗನೇ ಈ ಹುಡುಗನನ್ನ ನಾನು ಪ್ರೀತಿ ಮಾಡ್ತಾ ಇದ್ದೀನಿ ಅಂದ್ರು. ಆ ವ್ಯಕ್ತಿ ಹಾರ್ಟ್ ಮೇಲೆ ಕೈ ಇಟ್ಟು ನಾನು ಪ್ರೇ ಮಾಡಿದೆ. ಇಮಿಡಿಯೇಟ್ ಬಂದು ಪಶ್ಚಾತ್ತಾಪ ಪಟ್ಟ. ಆ ವ್ಯಕ್ತಿ ಬಂದು ಬಿಡುಗಡೆ ಆಗಲ್ಪಟ್ಟ. ಆ ವ್ಯಕ್ತಿ ಸಭೆಯಲ್ಲಿದ್ದ, ಯಾರು ಅಂತ ಹೇಳೋದಿಲ್ಲ. ಅಲ್ಲಲ್ಲಯ್ಯ, ದೇವರ ಮಗನನ್ನ ಆಶೀರ್ವಾದ ಮಾಡಿ. ಅಲ್ಲಲ್ಲಯ್ಯ, ಅಂತ ಪರಲೋಕದ ಅಪ್ಪ ನಮ್ಮ ಅಪ್ಪ ಆಗಿದ್ದಾರೆ. ಅಲ್ಲಲ್ಲಯ್ಯ, ಅವ್ರು ಮಾತಾಡಿ ವಿಧ ಇದೆ ನೋಡ್ರಿ, ಅವ್ರ ಟ್ರೀಟ್ ಮಾಡೋ ವಿಧ ಇದೆ ನೋಡ್ರಿ, ಯಾರು ಇಲ್ರಿ ಆತನ ಮುಂದೆ. ಅಲ್ಲಲ್ಲಯ್ಯ, ಒಂದು ವಿಧದಲ್ಲಿ ಹೇಳ್ಬಿಟ್ಟು ನಾವ್ ಎಷ್ಟೇ ಕೆಟ್ಟ ಮಾರ್ಗದಲ್ಲಿ ಇದ್ರೂ ಸಹ ನಮ್ಮನ್ನು ಪ್ರೀತಿ ಮಾಡ್ತಾರೆ ಅನ್ನೋದಕ್ಕೆ ಉದಾಹರಣೆ ಯಾಕಪ್ಪ ಅಂತ ನೋಡಿದ್ರೆ, ಇವಾಗಾದ್ರೂ ಕೂಡ ನನ್ನ ಮಗು ಬರಲಿ ಅಂತ ಹೇಳಿ. ಅಲ್ಲಲ್ಲಯ್ಯ, ಚಿಕ್ಕ ಮಗು ಓಡೋದ ಆಸ್ತಿನ ಕೊಟ್ಬಿಟ್ಟ, ಆದ್ರೂ ಕೂಡ ಪುನಃ ಮನೆ ತಿರುಗಿ ಬರ್ಬೇಕಾದ್ರೆ ಹೆಂಗ ಒಪ್ಕೊಂಡ್ರು ಅವರು? ಯಾರು ಓಡೋದ್ರು? ಆಮೇಲೆ ಓಡೋಗಿದ್ ಯಾರು ಆಸ್ತಿ ತಗೊಂಡು? ಮಗ. ನಂತರ ಮಗನ್ ನೋಡಿ ಓಡಿ ಬಂದಿದ್ ಯಾರು? ಆ ಅಪ್ಪನೇ ನಮ್ಮ ಏಸಪ್ಪ ಅವರು. ಅಲ್ಲಲ್ಲಯ್ಯ, ನೀನು ದೇವರ ಹತ್ರ ಬಂದ್ರೆ ಸಾಕು, ನಿನ್ನ ಲೈಫ್ ಅನ್ನೇ ಚೇಂಜ್ ಮಾಡುವಂತ ದೇವ್ರು ನಮ್ಮ ದೇವರು. ಅಲ್ಲಲ್ಲಯ್ಯ, ನೀನು ಅವಮಾನ ಪಟ್ಟಂತ ಜಾಗದಲ್ಲಿ 2ರಷ್ಟು ಮಾನವನ್ನ ಕೊಟ್ಟು ಯಾವ ಜನಗಳು ನಿನ್ನನ್ನು ಕೀಳಾಗಿ ನೋಡಿದ್ರು, ಯಾವ ಜನಗಳು ನಿನ್ನನ್ನು ದೂರ ತಡೆದ್ರು, ಅದೇ ಜನಗಳ ಮಧ್ಯದಲ್ಲಿ ಭಾಗವಾಗಿ ಎಲ್ಲ ತಲೆಯಾಗಿ ಇಡುವಂತ ದೇವರು ನನ್ನ ದೇವರವರು. ಅಲ್ಲಲ್ಲಯ್ಯ, ಅವರೇ ಪರಲೋಕದ ಅಪ್ಪ ಆಗಿದ್ದಾರೆ. ಅವರು ನಮ್ಮ ಜೀವಿತಗಳನ್ನ ಬದಲಾವಣೆ ಮಾಡುವಂತ ದೇವರು ನಮ್ಮ ಅಪ್ಪ ಅವರು. ಅಲ್ಲಲ್ಲಯ್ಯ, ಆ ಮಗನನ್ನ ನೋಡಿ ಓಡಿ ಹೋಗಿ ಅಪ್ಪಿಡ್ಕೊಂಡು ಮುತ್ತು ಕೊಟ್ಟು, ಎಷ್ಟು ಮುತ್ತು ಕೊಟ್ರಂತ ಇದೆ ಮೇಲೆ ನೋಡು. ಅಲ್ಲಲ್ಲಯ್ಯ, ಒಂದು ಮುತ್ತು ಅಂದ್ರೆ ಸ್ವಲ್ಪ ಪ್ರೀತಿ. ನನ್ನ ಮುದ್ದು ಮಗು ಅಷ್ಟೇನೆ ಪಟ ಮುತ್ತು ಕೊಡ್ತಾ ಇದ್ರೆ ಏನ್ ಹಿಂಗಾಸೆ ಬಂದ್ಬಿಟ್ಟೈತೆ ನನ್ನ ಮೇಲೆ. ಅಲ್ಲಲ್ಲಯ್ಯ, ಆ ಮುತ್ತು ಕೊಡೋದಕ್ಕೆ ಏಸಪ್ಪ ಇಷ್ಟ ಪಡ್ತಾ ಇದಾರೆ ಅವರು. ಅಲ್ಲಲ್ಲಯ್ಯ, ಎಷ್ಟು ಜನ ಬಂದು ಏಸಪ್ಪ ನನ್ ಮುತ್ತು ಕೊಡ್ಬೇಕಂತ ನನಗಲ್ಲ, ನಿಮಗೆ ಮುತ್ತು ಕೊಡೋದಕ್ಕೆ ಇಷ್ಟ ಪಡ್ತಾರೆ. ಅಲ್ಲಲ್ಲಯ್ಯ, ಕೆಲಗೆಲ್ಲ ನಾಚಿಕೆ ಬಂದ್ಬಿಟ್ಟು ಬೇಡ, ನಾನು ದೊಡ್ಡವನಾಗ್ಬಿಟ್ಟಿದ್ದೆ, ಏಸಪ್ಪ ನನ್ ಚಿಕ್ಕ ಮಗುನೇ, ನೀನು ದೊಡ್ಡವನು ಇನ್ನೂ ಇಲ್ಲ. ಅಲ್ಲಲ್ಲಯ್ಯ, ದೊಡ್ಡವಳು ಇನ್ನು ನಾವು ಆಗಿಲ್ಲ ನಾವು. ಅಲ್ಲಲ್ಲಯ್ಯ, ಏಸಪ್ಪದ್ರ ಮುಂದೆ ನಾವ್ ಏನಾಗಿದ್ದೀವಿ? ಚಿಕ್ಕ ಮಕ್ಕಳ ರೀತಿಯಾಗಿ ಸಭೆಗೆ ಬರ್ಬೇಕು. ಅವಾಗೆಲ್ಲ ಬಂದು ನಮ್ಮ ಪೋಸ್ಟ್ ಪೊಸಿಷನ್ ತಿತ್ತಲ್ಲಿ ಹಾಕಿ ಬಿಸಾಕ್ತಿವಿ. ಅಲ್ಲಲ್ಲಯ್ಯ, ಇಲ್ಲಾಂದ್ರೆ ಬಂದು ನಾನೊಂದು ಪೊಲೀಸು, ಅಮ್ಮ ಯಾರೋ ಪೊಲೀಸ್ ಇದ್ರಲ್ಲಿ ಇಲ್ಲ, ಯಾಕಂದ್ರೆ ಪೊಲೀಸ್ ಅಂತ ಹೇಳ್ಬಿಟ್ನಲ್ಲ ಅದಕ್ಕೆ. ಅಲ್ಲಲ್ಲಯ್ಯ, ಇಲ್ಲಾಂದ್ರೆ ಪೊಲೀಸ್ ದರ್ಪದಲ್ಲಿ ಕುತ್ಕೊಂಡು ಇಮಿಕಂತವರೆಲ್ಲ ಕಳ್ರಿ ಯಾರ್ಯಾರು ಬೇಕು ಅಂತ ಹುಡ್ಕೋತಾರ ಆಗ್ಬಿಡ್ತಾರೆ. ಆಮೇಲೆ ಅಲ್ಲಲ್ಲಯ್ಯ, ಸಭೆಗೆ ಬರ್ಬೇಕಾದ್ರೆ ನಮ್ಮ ಪೋಸ್ಟ್ ನಮ್ಮ ಏನೆಲ್ಲ ಬಂದು ಕೆಲಸಗಳನ್ನ ಮಾಡ್ತಾ ಇದೀನಲ್ಲ, ಏನ್ ಮಾಡ್ಬೇಕು? ಪಕ್ಕಕ್ಕಿಟ್ಟು ಮುದ್ದು ಮಕ್ಕಳಾಗಿ ನಾವು ಬರ್ಬೇಕು. ಅಲ್ಲಲ್ಲಯ್ಯ, ಏನ್ ಮಾಡ್ತಾರಂತಮ್ಮ? ಬಹಳ ಬಹಳವಾಗಿ ಮುದ್ದಿಟ್ಟನು. ಆದರೂ ಮಗನು ಅವನಿಗೆ, ಅಪ್ಪ, ಪರಲೋಕಕ್ಕೆ ವಿರೋಧವಾಗಿಯೂ ನಿನ್ನ ಮುಂದೆಯೂ ಪಾಪ ಮಾಡಿದ್ದೇನೆ, ಇನ್ನು ನಾನು ನಿನ್ನ ಮಗನೆನಿಸಿಕೊಳ್ಳುವುದಕ್ಕೆ ಯೋಗ್ಯನಲ್ಲ ಎಂದು ಹೇಳಲು, ತಂದೆಯು ತನ್ನ ಆಳುಗಳಿಗೆ ಶ್ರೇಷ್ಠವಾದ ನಿಲುವಂಗಿಯನ್ನು ತಟ್ಟನೆ ತಂದು ಇವನಿಗೆ ತೊಡಿಸಿರಿ, ಇವನ ಕೈಗೆ ಉಂಗುರವನ್ನು ಇಡಿಸಿರಿ, ಕಾಲಿಗೆ ಜೋಡು ಮೆಡಿಸಿರಿ, ಕೊಪ್ಪಿದ ಆ ಕರುವನ್ನು ತಂದು ಕೊಯ್ಯಿರಿ, ಹಬ್ಬ ಮಾಡೋಣ, ಉಲ್ಲಾಸ ಪಡೋಣ. ಈ ನನ್ನ ಮಗನು ಸತ್ತವನಾಗಿದ್ದನು, ತಿರುಗಿ ಬದುಕಿ ಬಂದನು, ಪೋಲಿ ಹೋಗಿದ್ದನು, ಸಿಕ್ಕಿದನೆಂದು ಹೇಳಿದನು. ಆಗ ಅವರು ಉಲ್ಲಾಸ ಪಡುವುದಕ್ಕೆ ತೊಡಗಿದರು. ಅಲ್ಲಲ್ಲಯ್ಯ, ಪ್ರೈಸ್ ದಿ ಲಾರ್ಡ್. ನಮ್ಮ ದೇವರ ಹಬ್ಬ ಮಾಡ್ಕೋತಾರಂತೆ. ಯಾರನ್ನಿಟ್ಟು? ಯಾರ್ಯಾರು ಅಲ್ಲ, ನಿನ್ನನ್ನಿಟ್ಟು ಹಬ್ಬ ಮಾಡ್ಕೊಂತಾರಂತ ಅವ್ರು. ಅಲ್ಲಲ್ಲಯ್ಯ, ನೀನಂದ್ರೆ ಎಷ್ಟು ಇಷ್ಟ ಅಲ್ವಾ? ಅಯ್ಯೋ, ನನಗೆ ಯಾರಿಗೂ ಇಷ್ಟ ಇಲ್ಲ. ನಮ್ಮ ಅಪ್ಪಗೆ ನೀನು ಬೇಕಂತ. ನೀನು ಕುಂಟನೋ, ಕುರುಡಿನೋ, ಮುದುಕಿನೋ, ವಯಸ್ಸಾಗಿದೆಯೋ, ಚಿಕ್ಕ ಹುಡುಗನೋ ಇಲ್ಲ, ಕಪ್ಪುಗ ಇಲ್ಲ, ಏಸಪ್ಪಗೆ ನೀನು ಮುದ್ದು ಮಗು, ನೀನು ಅಷ್ಟೇ. ಅಲ್ಲಲ್ಲಯ್ಯ, ನಾನು ಏಸಪ್ಪಗೆ ನೀನು ಬೇಕಂತ. ನೀನ್ ತುಂಬಾ ಮುತ್ತಿಡ್ಬೇಕಂತ ಇಷ್ಟ ಪಡ್ತಾರಂತೆ ಅವರು. ಅಲ್ಲಲ್ಲಯ್ಯ, ನಿಲುವಂಗಿ ತೊಡ್ಬೇಕಂತ ಇಷ್ಟ ಪಡ್ತಾರಂತೆ ಅವರು. ನಿನ್ ಉಂಗುರ ಹಾಕೋದಕ್ಕೆ ಇಷ್ಟ ಪಡ್ತಾರ ಅವರು. ನಿನ್ ಕಾಲು ಜೋಡಿಯನ್ನ ಅಂದ್ರೆ ನಿನ್ನ ಅರ್ಹತೆಯನ್ನ ಬಂದು ಹೆಚ್ಚಿಸೋದಕ್ಕೆ ದೇವ್ರು ಇಷ್ಟ ಪಡ್ತಾರಂತೆ ಅವರು. ಅಲ್ಲಲ್ಲಯ್ಯ, ಅಂತ ದೇವ್ರು ನಮ್ಮ ಏಸಪ್ಪ ಆಗಿದ್ದಾರೆ ಅವರು. ಅಲ್ಲಲ್ಲಯ್ಯ, ಕೊಬ್ಬಿದ ಕರುವನ್ನ ತಂದು ಕೊಯ್ಯಿರಿ, ಹಬ್ಬ ಮಾಡೋಣ, ಉಲ್ಲಾಸ ಪಡೋಣ. ಈ ನನ್ನ ಮಗನ ಸತ್ತವನಾಗಿದ್ದನು, ತಿರುಗಿ ಬದುಕಿ ಬಂದನು, ಪೋಲಿ ಆಗಿದ್ದನು, ಪರೋಡೆ ಆಗಿದ್ದ, ಸಿಕ್ಬಿಟ್ಟಿದ್ದಾನೆ. ಅಲ್ಲಲ್ಲಯ್ಯ, ದೂರ ಹೋಗ್ಬಿಟ್ಟಿದ್ದ, ಪರೋಡಿ ಬಿದ್ಕೊಂಡು ಇವಾಗ ಏನ್ ಮಾಡ್ಬಿಟ್ಟಿದ್ದಾನೆ? ಈಗ ಸಿಕ್ಬಿಟ್ಟಿದ್ದಾನೆ. ಅದಕ್ಕೆ ಹಬ್ಬ ಮಾಡೋಣ, ಉಲ್ಲಾಸ ಪಡೋಣ. ಅಲ್ಲಲ್ಲಯ್ಯ, ಎರಡನೇ ಮಗ ಬಗ್ಗೆ ನಾನು ಹೇಳ್ಬಿಡ್ತೀನಿ, ಓದೋದೇನು ಬೇಡ. ಎರಡನೇ ಮಗ ಇದನ್ನ ನೋಡ್ಬಿಟ್ಟು ಕೋಪ ಬಂದ್ಬಿಡುತ್ತೆ. ಎರಡನೇ ಮಗನಿಗೆ ಯಾರು? ನಮ್ಮ ಎರಡನೇ ಮಗ ಯಾರು? ಮೊದಲನೇ ಮಗ. ಎರಡನೇ ಮಗ ಅಂದ್ರೆ ಚಿಕ್ಕವನು ಅಂತೇಳಿ. ಎರಡನೇ ಮಗ ಬಂದಿದ್ದಕ್ಕೆ ಮೊದಲನೇ ಮಗ ಏನ್ ಮಾಡ್ಬಿಟ್ಟ? ಕೋಪ ಮಾಡ್ಕೊಂಡ್ಬಿಟ್ಟು. ಯಾಕಂತ ಹೇಳಿದ್ರೆ ಅವ್ರ ಅಪ್ಪ ಹತ್ರ ಹೋಗಿ ಕೇಳ್ತಾನೆ, ನಾನು ಹಂಗೆ ಹೇಳ್ಬಿಡ್ತೀನಿ, ಯಾಕಂದ್ರೆ ವಾಕ್ಯ ಓದಕ್ಕೆ ಲೇಟ್ ಆಗ್ಬಿಡುತ್ತೆ, ಟೈಮ್ ಆಯ್ತು ಅದಕ್ಕೆ. ದೊಡ್ಡ ಮಗ ಕೇಳ್ತಾ ಇದ್ದಾನೆ, ಏನಪ್ಪ ಕೇಳ್ತಾನೆ ಅಂತ ಹೇಳಿದ ತಕ್ಷಣ ತಂದೆ ಹತ್ರ ಹೋಗ್ತಾನೆ. ಹೋಗ್ಬಿಟ್ಟು, ಅಪ್ಪ
ನಾನು ಯಾವಾಗಲೂ ನಿಮ್ ಜೊತೆಲಿ ಇದ್ದೀನಿ. ನನಗೆ ಒಂದು ದಿನ ಕೂಡ ಬಂದು ಒಂದು ಕರುವನ್ನು ಕೊಯ್ಸಿ ಹಬ್ಬ ಮಾಡ್ಕೊ ಅಂತ ಹೇಳಿ ನಮ್ಮ ಫ್ರೆಂಡ್ಸ್ ಜೊತೆ ಎಂಜಾಯ್ ಮಾಡಕ್ಕೆ ನೀನು ಬಿಟ್ಟಿಲ್ಲ. ಫುಲ್ಲು ಕಂಟ್ರೋಲ್ ಮಾಡಿ ಇಟ್ಕೊಂಡ್ಬಿಟ್ಟೆ ನಿನ್ ಜೊತೆಲಿ. ಇವನ್ ದೊಡ್ಡ ಪುರೋಡಿ, ನಮ್ಮ ತಮ್ಮನು ನಿಮ್ಮ ಮಗನಿದ್ದಾನೆ, ಚಿಕ್ಕ ಮಗನು ದೊಡ್ಡ ಪುರೋಡಿ. ಅವನಿಗೆ ಆಸ್ತಿ ಕೂಡ ಕೊಟ್ರಿ. ನೀವು ಕೊಟ್ಟಿರೋ ಆಸ್ತಿನೆಲ್ಲ ಏನ್ ಮಾಡ್ದ? ಉದ್ಧಾರ ಮಾಡ್ದ. ಎಲ್ಲ ಬಂದು ಏನ್ ಮಾಡ್ಬಿಟ್ಟ ಅವನು? ನಾಶ ಮಾಡ್ಕೊಂಡು ಎಲ್ಲ ಬಂದ. ಆದ್ರೆ ಅವನಿಗೋಸ್ಕರ ನೀನು ಇದು ಮಾಡೋದು ಸರಿನಾ? ಅಲ್ಲಯ್ಯ. ಅವಾಗ ಅಪ್ಪ ಹೇಳ್ತಾರೆ ಏನಂತೇಳಿ, ನನ್ನ ಮಗನೇ ನೀನ್ ಯಾವಾಗ್ಲೂ ನನ್ನ ಜೊತೆಲಿದ್ದೀಯ. ನನ್ನ ಮಗ ತುಂಬಾ ದೂರ ಹೋಗಿದ್ದೆ. ನಿನ್ನ ತಮ್ಮ ನನ್ನ ಬಿಟ್ಟು, ನಮ್ಮನ್ನೆಲ್ಲ ಬಿಟ್ಟು ತುಂಬಾ ದೂರ ಹೋಗಿದ್ದ. ಏನೇನೋ ಪಾಡಿಗೆ ಪಟ್ಟಿದ್ದಾನೆ, ಕಷ್ಟಪಟ್ಟ ಅವನು. ಆ ವಾಕ್ಯದಲ್ಲಿ ತಗೊಂಡಾಗ ಅವನು ಇನ್ನೂ ಭಯಂಕರವಾಗಿ ಹೇಳ್ತಾನೆ. ಯಾರು ದೊಡ್ಡ ಮಗ ಕಂಪ್ಲೇಂಟ್ ಹೇಳ್ತಾನೆ ಚಿಕ್ಕ ಮಗನ ಬಗ್ಗೆ. ದೊಡ್ಡವನಲ್ವಾ, ಹೇಳೋದೆಲ್ಲ ಅಪ್ಪ ಕೇಳ್ತಾನೆ ಅಂತ ಎಲ್ಲ ಹೇಳ್ತಾನೆ ಇದ್ದಾರೆ. ಆದ್ರೆ ಅಪ್ಪ ಹೇಳ್ತಾನೆ, ದೊಡ್ಡ ಮಗ ಇನ್ನೂ ಜಾಸ್ತಿ ಹೇಳ್ತಾನೆ ಅದ್ರ ಬಗ್ಗೆ. ತುಂಬಾ ಪಾಪದ ಕಾರ್ಯಗಳೆಲ್ಲ ಚರ್ಚೆ ಮಾಡ್ತಾನೆ, ಯಾರಂದ್ರೆ ತಮ್ಮನ ಬಗ್ಗೆ. ಆದ್ರೆ ಅಪ್ಪ ಹೇಳ್ತಾನೆ, ಏನಂತ ಹೇಳ್ತಾನೆ ಅಪ್ಪ, ನನ್ನ ಮಗನೇ ನೀನು ಯಾವಾಗಲೂ ನನ್ನ ಜೊತೆಲಿದ್ದೀನಿ. ನನ್ನ ಹತ್ರ ಇರೋದೆಲ್ಲ ಯಾರ್ದು? ನೀನ್ ಕೇಳ್ಬೇಕು ಅದನ್ನ. ನೀನ್ ಕೇಳ್ಬೇಕು. ನೀನು ಒಂದೇ ಒಂದು ನೀನ್ ಕೇಳೋ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಅಪ್ಪನ ಸರಿಯಾಗಿ ಅವ್ನು ಅರ್ಥ ಮಾಡ್ಕೊಂಡಿಲ್ಲ ದೊಡ್ಡವನು. ಅಲ್ಲಯ್ಯ. ಅದು ಚಿಕ್ಕವನು ಬಂದ ನಂತರ ಕಡಿದು ಹೋದವನು, ಪೋಲಿ ಬಿದ್ದವನು, ಸಿಕ್ಕಿದವನು ಅಂತ ಹೇಳಿದ ವಾಕ್ಯಲ್ಲಿ. ಅಲ್ಲಯ್ಯ. ಇಲ್ಲಿ ನಾವು 2 ವಿಧದಲ್ಲಿ ಹೇಳ್ಬಿಟ್ಟು ನಾನು ಇದಕ್ಕೊಂದು ಫುಲ್ ಸ್ಟಾಪ್ ಇಡ್ತೀನಿ. ಏನಪ್ಪ ಅಂದಾಗ, ಇಲ್ಲಿ ತಪ್ಪಿ ಹೋದಂತ ಕುರಿಗಳು ನಾವು ಯಾರಾಗಿದ್ದೇವೆ ಅಂತ ಒಂದು ಪ್ರಶ್ನೆ ಹಾಕೊಂಡ್ರೆ 99 ಪುನಃ ರಿಪೀಟ್ ಮಾಡ್ತೀನಿ. 100 ಕುರಿಗಳಲ್ಲಿ ಎಷ್ಟು ಕುರಿ ಕಳೆದೋಗಿದ್ದು? 99 ಕುರಿಗಳು ಯಾವ ಕುರಿಗಳಿವು? ನೀತಿವಂತ ಕುರಿಗಳು ಏನ್ ಮಾಡಲ್ಲ ಇವು? ಪಶ್ಚಾತ್ತಾಪ ಪಡೋದಕ್ಕೆ ಮನಸ್ಸಿಲ್ಲ ಇವು. ಅದ್ರ ಒಂದು ಕುರಿ ಏನ್ ಮಾಡುತ್ತೆ? ಆ ಒಂದು ಕುರಿ ಪಶ್ಚಾತ್ತಾಪ ಪಟ್ಟ ಪರಲೋಕದಲ್ಲಿ ಏನಂತೆ? ದೊಡ್ಡ ಹಬ್ಬ, ಸಂತೋಷ ಅಂತ ಹೇಳುತ್ತೆ. ಅಲ್ಲಯ್ಯ. ಸೇಮ್. ಇವಾಗ ನಾನು ಅದನ್ನ ರಿಪೀಟ್ ಮಾಡ್ತೀನಿ. ಇಬ್ಬರು ಮಕ್ಕಳಲ್ಲಿ ಬಂದು ಚಿಕ್ಕ ಮಗನ ಮೇಲೆ ಬಂದು ಕಂಪ್ಲೇಂಟ್ ಅಪ್ಪ ಹತ್ರ ಯಾರು ಹೇಳ್ತಾ ಇದಾರೆ? ದೊಡ್ಡ ಮಗ ಹೇಳ್ತಾ ಇದ್ದಾರೆ. ಅಲ್ಲಯ್ಯ. ಸಭೆ ನಡೀತಾ ಇದೆ. ಒಂದು ವೇಳೆ ನಮ್ಮ ಸೇವಕರು ಪಾಸ್ಟರ್ ಜಪಾನ್ ಆಗಿದ್ದಾರಲ್ವಾ, ಅವರು ಪೋಲಿ ಆಗಿರುವಂತ ವ್ಯಕ್ತಿ ಪುನಃ ಆತನ ಸಭೆಗೆ ಬಂದಾಗ, ಸಭೆ ಬಿಟ್ಟು ಹೋದಂತ ವ್ಯಕ್ತಿ ಪುನಃ ಸಭೆಗೆ ಬಂದಾಗ ಅವ್ನು ಎನ್ಕರೇಜ್ ಮಾಡಿ, ಎಲ್ಲೋಗಿದ್ದಪ್ಪ ಇಷ್ಟ ದಿನ ಅಂದ್ರೆ, ಏನಪ್ಪ ನೀನಂತ ಬುದ್ಧಿಯೆಲ್ಲ ಹೇಳಿ ಸಭೆಲಿ ಇನ್ಮೇಲೆ ಬಲವಾಗಿರು, ಸ್ಟ್ರಾಂಗ್ ಆಗಿರು ಅಂತ ಹೇಳ್ಬಿಟ್ಟು ಏನೋ ಒಂದು ಚಿಕ್ಕ ಜವಾಬ್ದಾರಿ ಕೊಟ್ಟಾಗ ಎಷ್ಟು ಜನಕ್ಕೆ ಅವತ್ತಿಂದ ಜೊತೆಲಿ ಇದ್ದೀವಿ. ಇವ್ನು ಯಾರು ಮಿಸ್ಕಿದ್ರೆ ಓಡ್ತಾನೆ, ಎಲ್ಲೋ ಇರ್ತಾನೆ, ಪರೋಡಿ ಬಿದ್ಕೊಂಡಿರ್ತಾನೆ, ಪ್ರೇಯರ್ಗೆ ನಾವೇ ಬರಲ್ಲ. ಆದ್ರೆ ಅವ್ರಿಗೆ ಪ್ರೀತಿ ಜಾಸ್ತಿ, ನಮ್ಮೇಲೆ ಏನಿಲ್ಲ. ಇಲ್ಲ, ನಿಮ್ ಮೇಲೆ ಕೂಡ ಪ್ರೀತಿ ಜಾಸ್ತಿ. ನಿಮ್ಮನ್ನ ಜಾಸ್ತಿ ಕೇಳಲ್ಲ ಅವ್ರು. ಯಾಕೆ ಕೇಳಲ್ಲ ಅಂದ್ರೆ ನೀವು ಜೊತೆಯಲ್ಲೇ ಇದ್ದೀರಲ್ವಾ. ಅಲ್ಲಯ್ಯ. ಕೆಲವು ಟೈಮಲ್ಲಿ ಬಂದ ತಪ್ಪಾಗಿ, ಕೆಲವು ಟೈಮಲ್ಲಿ ಏನ್ ಮಾಡ್ತೀವಿ ನಾವು? ಮಿಸ್ ಅಂಡರ್ಸ್ಟ್ಯಾಂಡಿಂಗ್, ತಪ್ಪಾದ ಏನಾಯ್ತು ಅಪಾರ್ಥ ಮಾಡ್ಕೊಂಡ್ಬಿಡ್ತೀವಿ. ಅಲ್ಲಯ್ಯ. ನಿಜಾನ ಸುಳ್ಳ? ನಾನು ಹೇಳಿದ್ ನಿಜಾನ ಸುಳ್ಳ? ಕೆಲವು ನಿಜ ಅಂತ ಯಾಕೆ ಒಪ್ಕೊಂಡ್ರೆ, ಕೆಲವ್ರು ಯಾಕಂದ್ರೆ ನಮ್ಗೆ ಅದ್ರ ಬಗ್ಗೆನೇ ಗೊತ್ತಿಲ್ಲ ಅಂತೇಳಿ, ಯಾಕಂದ್ರೆ ಸುವಾರ್ತೆ ಬಗ್ಗೆ ಗೊತ್ತಿಲ್ಲ ಅಲ್ವಾ. ಅಲ್ಲಯ್ಯ. ಸೊ ಇಲ್ಲಿ ಆ ಅಪ್ಪನೇ ಏಸಪ್ಪ ಆಗಿದ್ದಾರೆ ಅವ್ರು. ಅಲ್ಲಯ್ಯ. ಸೊ ದೊಡ್ಡ ಮಗ ಆಗ್ಬೇಕಾ ಚಿಕ್ಕ ಮಗನ ಆಗ್ಬೇಕಾ? ಈಗ ಚಿಕ್ಕ ಮಗ ತರ ಪರೋಡಿ ಬೀಳ್ಬೇಕಾ? ಇಲ್ಲ. ಏನ್ ಮಾಡ್ಬೇಕು? ಪಶ್ಚಾತ್ತಾಪ ಪಡೋಣವಾ? ಪಶ್ಚಾತ್ತಾಪ ಪಡೋಣ ಬೇಡವಾ? ಓಕೆ, ಎಲ್ಲ ಎದ್ದು ನಿಂತ್ಕೊಳ್ಳೋಣ. ನಿಮ್ಮ ಸಮಸ್ಯೆಗಳ ಕುರಿತು, ನಿಮ್ಮ ಕುಟುಂಬದ ಕುರಿತು, ಸೇವೆ ಕುರಿತು ತುಂಬಾ ನೋವು ಪಡ್ತಾ ಇದ್ದೀರಾ. ಅದು ದೇವರ ಮುಂದೆ ಜ್ಞಾಪಕವಾರ್ಥವಾಗಿ ನಿಲ್ಲಿದೆ. ಈ ಸೇವೆಯಲ್ಲಿ ಬಂದು ಕೈ ಹಿಡಿದು ನಡೆಸುವಂತ ದೇವರ ಜಾಗದಲ್ಲಿದ್ದಾರೆ ಅವರು. ತನ್ನ ದೇವದೂತರನ್ನೇ ನಿನ್ನ ಸೇವೆಗೆ ಕಾವಲಾಗಿಟ್ಟಿದ್ದಾರೆ. ಈ ಸಭೆಗೆ ವಿರೋಧವಾಗಿ ಬರುವಂತ ಎಲ್ಲಾ ಆಯುಧಗಳನ್ನು ಮುರಿಯುವಂತ ದೇವರ ಜಾಗದಲ್ಲಿದ್ದಾರೆ ಅವರು. ಥ್ಯಾಂಕ್ ಯು ಲಾರ್ಡ್. ಎಲ್ಲ ಮಹಿಮೆ ಘನತೆ ನಿಮಗೆ ಮಾತ್ರ. ಜನರಿಗೆ ದೇವರ ವಾಕ್ಯ ಆಶೀರ್ವಾದವಾಗಿತ್ತು. ದೇವರು ಮತ್ತೆ ಪಾಪಿಯಾಗಿರುವಂತ ಒಬ್ಬ ಮನುಷ್ಯ ರಿಯಲ್ ಅರ್ಥ ತಗೊಂಡ್ರೆ ತಂದೆ ಮತ್ತೆ ತಪ್ಪಿ ಹೋಗಿರುವಂತಹ ಮಗ, ಸಾಮ್ಯ ಅರ್ಥದಲ್ಲಿ ಕುರಿ ಎಲ್ಲ ಬರ್ತಾ ಇದೆ. ಎಷ್ಟು ಜನ ಹೇಳ್ತೀರಾ ಇದನ್ನ? ನೀವು ಬೋಧನೆ ಕೇಳಿ, ಒಳ್ಳೆ ದೇವರಿದ್ದಾರೆ, ಪ್ರೀತಿಸೋ ದೇವರು ನಮಗಿದ್ದಾರೆ ಅಂತ ಎಷ್ಟು ಜನ ಹೇಳ್ತಾರೆ. ತಪ್ಪಿ ಹೋಗಿ ತಂದೆಗೆ ವಿರೋಧವಾಗಿ ಒಪ್ಪಿಟ್ಟಿದ್ರು ಸಹ ಪಶ್ಚಾತ್ತಾಪ ಪಟ್ಟು ಬಂದಾಗ ಬಹಳವಾಗಿ ಮುತ್ತನ್ನ ಇಟ್ಟು ಬೇಕಾದಂತ ಎಲ್ಲವುಗಳನ್ನ ಕೊಟ್ಟು ಸೇರಿಸ್ಕೊಳ್ಳೋ ಒಳ್ಳೆ ದೇವರು, ಒಳ್ಳೆ ತಂದೆ ಇದ್ದಾರೆ ಅಂತ ಜನ ಹೇಳ್ತಾರೆ. ಅದೇ ವಾಕ್ಯದ ಅರ್ಥ. ಆ ದಿನ ಆಚೆಗೆ ಆ ತಪ್ಪಿ ಹೋದಂತಹ ಮಗನ ಪರಿಸ್ಥಿತಿ ಹೇಗಿದ್ದಿರುತ್ತೆ ಯೋಚನೆ ಮಾಡ್ತಾ ಇದ್ದೀರಾ? ಆ ತಪ್ಪಿ ಹೋದಂತ ಮಗ ತಂದೆ ಹತ್ರ ಬಂದ್ಬಿಟ್ಟ, ಸೇರ್ಸ್ಕೊಂಡ್ಬಿಟ್ಟು ತಂದೆ ಮಾರನೇ ದಿನ ಹೇಗಿದ್ದಿರುತ್ತೆ ಆ ಮಗನಿಗೆ? ಅಂತ್ಯ ಊಟ ತಿನ್ನೋದಕ್ಕೂ ಅವನಿಗೆ ಸಿಗ್ಲಿಲ್ಲ. ಆ ಮಾರನೇ ದಿನ ಹೇಗಿದ್ದಿರುತ್ತೆ ಅವನಿಗೆ?
ಬೇಕಾದದ್ದೆಲ್ಲ ಬೇಕಾದಷ್ಟು ಅವನಿಗೆ ಇರುತ್ತೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಇದು ನಮ್ಮ ಪರಲೋಕ ದೇವರು, ಇದೇ ನಮ್ಮ ಪರಲೋಕ ತಂದೆಯಾದಂಥವನು. ಓಕೆ, ಅಶ್ಲೀಕರವಾಗಿತ್ತು. ಸರಿ, ಈಗ ಕಡೆ ಭಾಗಕ್ಕೆ ಬಂದಿದ್ದೀವಿ. ಕಾಣಿಕೆಯ ಸಮಯ. ನಮ್ಮ ಕಾಣಿಕೆಗಳನ್ನೆಲ್ಲ ನಾವು ಕೈಗಳಲ್ಲಿ ಹಿಡ್ಕೊಂಡು ದೇವರ ವಾಕ್ಯವನ್ನ ಆಯ್ಕೆ ಮಾಡಿ ದೇವರನ್ನ ನಮ್ಮ ಕಾಣಿಕೆಯಿಂದ ಸನ್ಮಾನಿಸೋಣ. ಆಶ್ರಯ ದುರ್ಗ ಸಂಕಟದಲ್ಲಿ ಸಿಂಹ ಸಹಾಯಕ, ವೈಗಳ ಎದುರಲೇ ಅವನ ಪಾಡಿಸುವನು, ಶಿರದಲ್ಲಿ ಧನವ ಹಾಚುವನು, ವೈಗಳ ಎದುರಲೇ ಅವನ ಪಾಡಿಸುವನು, ನನ್ನಯ ಶಿರದಲ್ಲಿ ಧನವ ಹಾಚುವನು. ಜೀವಮಾನವೆಲ್ಲ ದೇವರು ನನಗೆ ಆಶ್ರಯ ದುರ್ಗ ಸಂಕಟಗಳಲ್ಲಿ ಸಿದ್ಧ ಸಹಾಯಕ, ಪ್ರೀತಿ ಕೃಪೆ ಕಣಿಪ ಕಿರೀಟ ತೊಡಿಸುವನು, ಶ್ರೇಷ್ಠವರ ಕಣಿಗ ನನ್ನಾಸೆ ಪೂರೈಸುವ, ಪ್ರೀತಿ ಕೃಪೆ ಕಣಿಪ ಕಿರೀಟ ತೊಡಿಸುವನು, ಶ್ರೇಷ್ಠವರ ಕಣಿಗ ನನ್ನಾಸೆ ಪೂರೈಸುವ. ಅತಿಗೆ ಬರುವಂತೆ ಯೌವನ ಬರಮಾಡುವ, ಅತಿಗೆ ಬರುವಂತೆ ಯೌವನ ಬರಮಾಡುವ, ಯೌವನ ಬರಮಾಡುವ. ದೇವರು ನನಗೆ ಆಶ್ರಯ ದುರ್ಗ ಸಂಕಟದಲ್ಲಿ ಸಿದ್ಧ ಸಹಾಯಕ, ಕಡಲಲ್ಲಿ ಗುಡ್ಡಗಳು ಮುಳುಗಿದರು ಭಯವಿಲ್ಲ, ಈ ಭೂಮಿ ಅಳಿದರು ನನಗೇನು ಭಯವಿಲ್ಲ. ದೇವರು ನನಗೆ ಆಶ್ರಯ ದುರ್ಗ ಸಂಕಟದಲ್ಲಿ ಸಿದ್ಧ ಸಹಾಯಕ. ಕಾಣಿಕೆಗಾಗಿ ಪ್ರಾರ್ಥನೆ. ಒಳ್ಳೆಯ ದೇವರೇ ಸ್ತೋತ್ರ. ಈಗಾಗಲೇ ನಮ್ಮ ಪ್ರಾರ್ಥನೆಗಳನ್ನ ನೀವು ಕೇಳಿರೋದಕ್ಕಾಗಿ ಸ್ತೋತ್ರ ದೇವರೇ. ವಾರದ ಉದ್ದಕ್ಕೂ ಸಂಪಾದಿಸಿರುವಂಥ ಎಲ್ಲ ಸಂಪಾದನೆಗಳೊಳಗಡೆಯಿಂದ ಲಾಭಗಳೊಳಗಡೆಯಿಂದ ಆದಾಯಗಳೊಳಗಡೆಯಿಂದ ಆ ಮೊದಲ ಮತ್ತು ಅತಿ ಉತ್ತಮವಾದ ಶ್ರೇಷ್ಠವಾದ ಆ ಭಾಗಗಳನ್ನು ನಾವು ತಂದು ಯೆಹೋವ ನಮ್ಮ ದೇವರಾಗಿರುವಂಥ ಯೆಹೋವ ನಮ್ಮ ಕರ್ತರಾಗಿರುವಂಥ ಯೇಸು ಕ್ರಿಸ್ತುವಿನ ನಾಮವನ್ನು ಸನ್ಮಾನಿಸೋದಕ್ಕೆ ನಮಗೆ ತಂದಂಥ ಎಲ್ಲ ಕಾರ್ಯಗಳಿಗಾಗಿ ಸ್ತೋತ್ರ ದೇವರೇ. ನೀತಿ ಉಳ್ಳ ಕಾರ್ಯಗಳ ದೇವರ ನಿರ್ಣಯ ನಾವು ಮಹಿಮೆ ಪಡುವ ಹಾಗೆ ನಮ್ಮ ಕರ್ತರಾಗಿರುವಂಥ ನಜರೇತಿನ ಯೇಸು ಕ್ರಿಸ್ತುವಿನ ನಾಮದಲ್ಲಿ ತಂದೆಯೇ, ಆಮೆನ್ ಆಮೆನ್. ಓಕೆ, ನನ್ನ ಮನವೇ ಹೇಳೋಣ. ನನ್ನ ಮನವೇ ಯೆಹೋವನನ್ನ ಕೊಂಡಾಡಿ, ನನ್ನ ಸರ್ವೇಂದ್ರಿಯಗಳೇ ಆತನ ಪವಿತ್ರ ನಾಮವನ್ನು ಕೀರ್ತಿಸಿರಿ. ನನ್ನ ಮನವೇ ಯೆಹೋವನನ್ನ ಕೊಂಡಾಡಿ, ಆತನು ಮಾಡಿದ ಸಕಲ ಉಪಕಾರಗಳಲ್ಲಿ ಒಂದನ್ನೂ ಮರಿಬೇಡ. ನಮ್ಮ ತಂದೆಯಾಗಿರುವಂತಹ ದೇವರ ಪ್ರೀತಿಯು, ಪವಿತ್ರಾತ್ಮ ದೇವರ ಅನ್ಯೋನ್ಯತೆಯು, ನಮ್ಮ ಕರ್ತರಾಗಿರುವಂತಹ ಯೇಸು ಕ್ರಿಸ್ತನ ಕೃಪೆಯು ಸದಾಕಾಲವೂ ನಮ್ಮೊಂದಿಗೆ ಎಲ್ಲ ದಿವಸಗಳು ಇರಲಿ. ಆಮೆನ್. ಓಕೆ.